ನಾವು ಹೇಳ್ಬೇಕಾದ್ರೆ ಮಹಿಳಾ ನ್ಯಾಯ ಅಂತ ಹೇಳ್ಬೇಕಾದ್ರೆ ಆ ಮಹಿಳಾ ನ್ಯಾಯದಲ್ಲಿ ಹಲವಾರು ವಿಧಾನಗಳಲ್ಲಿ ಅನ್ಯಾಯ ಜಾಸ್ತಿ ಆಗ್ತಿರೋದೇ ಇದೆ. ಸೊ ಮೈಂಟೆನೆನ್ಸ್ ಲಾನಲ್ಲಿ ಕೂಡ ಹಲವಾರು ಲೂಪ್ ಹೋಲ್ಸ್ ಇಟ್ಕೊಂಡೆ ಅದನ್ನ ಸರಿಯಾಗಿ ರೀಚ್ ಆಗ್ತಿರೋ ತರ, ಅಂದ್ರೆ ಬೆನಿಫಿಷಿಯರೀಸ್ ರೀಚ್ ಆಗ್ತಿರೋ ತರ, ವಿಕ್ಟಿಮ್ಸ್ಗೆ ರೀಚ್ ಆಗ್ತಿರೋ ತರ ಆಗ್ತಾ ಇದೆ ಅನ್ನೋ ಒಂದು ಸುದ್ದಿ ಇದೆ. ಸೊ ಈ ರೀತಿ ಈ ಒಂದು ಇದ್ರ ಬಗ್ಗೆ ಒಂದು ಚರ್ಚೆ ಮಾಡೋಣ ಅಂತ ರತಿರಾವ್ ಸಜೆಸ್ಟ್ ಮಾಡಿದಾಗ ನಂಗೆ ಬಹಳ ಖುಷಿ ಆಯ್ತು. ಐ ಶುಡ್ ಅಪ್ರಿಶಿಯೇಟ್ ಹರ್ ದಿಸ್ ಒನ್ ಟಾಪಿಕ್ ಶಿ ಸಜೆಸ್ಟೆಡ್. ಸೊ ಈ ವಿಷಯದಲ್ಲಿ ಕಾಮ್ರೇಡ್ ಶಿಲ್ಪಾ ಪ್ರಸಾದ್ ಅವರು ಮಾತಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಕಾಮ್ರೇಡ್ ಶಿಲ್ಪಾ ಪ್ರಸಾದ್ ಅವ್ರ ಬಗ್ಗೆ ರತಿರಾವ್ ಅವರೇ ಒಂದು ಸಂಕ್ಷಿಪ್ತವಾದ ಪರಿಚಯ ಮಾಡಿಕೊಡ್ತಾರೆ. ನಂತರ ಅವರು ವಿಷಯ ಮಂಡನೆಯನ್ನ ಮಾಡಲಿದ್ದಾರೆ. ಓವರ್ ಟು ರತಿರಾವ್. ಹಲೋ, ಕೇಳ್ತಾ ಇದ್ಯಾ? ಖಂಡಿತವಾಗಿ ಕೇಳಿ. ಓಕೆ ಶಿಲ್ಪಾ, ವೆಲ್ಕಮ್. ಆಕ್ಚುಲಿ ಶಿಲ್ಪಾ ಪ್ರಸಾದ್ ಈಸ್ ಅನ್ ಅಡ್ವೊಕೇಟ್. ಅದು ಹೈಕೋರ್ಟ್ ಅಡ್ವೊಕೇಟ್. ಅವರು ಶಿ ಈಸ್ ಎನ್ ಎಕ್ಸ್ಪರ್ಟ್ ಇನ್ ಕ್ರಿಮಿನಲ್ ಅಂಡ್ ಲೇಬರ್ ಲಾಸ್. ಬಹಳ ಮುಖ್ಯವಾದ ಎರಡು ವಿಚಾರಗಳು ಹೇಳ್ತೀನಿ, ತುಂಬಾ ಇಂಪಾರ್ಟೆಂಟ್ ಅದು. And she has been taking cases on maintenance and domestic violence cases ತುಂಬಾ ಹ್ಯಾಂಡಲ್ ಮಾಡಿದ್ದಾರೆ ಅವರು. ನಂಗನ್ಸುತ್ತೆ ಈ ಮೇಂಟೆನೆನ್ಸ್ ಲಾ ಈಸ್ ವೆರಿ ವೆರಿ ಪ್ರಾಬ್ಲಮ್ಯಾಟಿಕ್. ಅದರ ಬಗ್ಗೆ ಅವ್ರು ಮಾತಾಡ್ತಾರೆ ಇವತ್ತು. And since she is a criminal and labor law, she is also associated with IPOA, All India Progressive Women's Association, and also she is a part of the CPI-ML Liberation. ಅಂಡ್ ಇವರನ್ನ ಹೇಳ್ಬೇಕಾದ್ರೆ ನನಗೆ ತುಂಬಾ ಕ್ಲೋಸ್ ಅಸೋಸಿಯೇಷನ್ ಇವ್ರ ಜೊತೆಗೆ. ನನಗೆ ಐಪಾಲ್ ಅಲ್ಲಿ ಬರ್ತಾರೆ. ಮೊನ್ನೆ ಕೂಡ ಕೇಮ್ ಫಾರ್ ಇದು. ಅಂಡ್ ಆಕ್ಚುಲಿ ಎವ್ರಿಬಡಿ ಕನ್ಸಲ್ಟ್ಸ್ ಹರ್ ಫಾರ್ ಆಲ್ ದ ಸಾರ್ಟ್ಸ್ ಆಫ್ ಲಾ ರಿಲೇಟೆಡ್ ಇಶ್ಯೂಸ್. ಸೊ ಇವತ್ತು ನಮ್ಮ ಮಧ್ಯ ಶಿಲ್ಪಾ ಇದ್ದಾರೆ. ಅಂಡ್ ಶಿ ಇಸ್ ಅಂಡ್ ಯು ನೋ ದ ಬೆಸ್ಟ್ ಪಾರ್ಟ್ ಈಸ್, ನಮ್ದು ಸಮತಾ ವೇದಿಕೆಯಿಂದ ನಾವು 1978 ಅಲ್ಲಿ ನಮ್ಮನ್ನ ಹೆಸರು ಮಾಡ್ಕೊಂಡ್ವಿ. ನಾವು ಮಹಿಳಾ ವೇದಿಕೆಯವರು 78 ನಲ್ಲಿ ಸ್ಟಾರ್ಟ್ ಮಾಡಿದ್ದು ಮೈಸೂರಲ್ಲಿ. ಶಿ ಹ್ಯಾಸ್ ಪುಟ್ ಅದು ಕಾಕತಾಳೀಯ ಅಂತ ಹೇಳ್ತಿರಲ್ಲ ಆ ತರ. ಹರ್ ಫರ್ಮ್ ನೇಮ್ ಈಸ್ ಸಮತಾ ಲಾ. ಸೊ ಐ ಆಮ್ ವೆರಿ ಪ್ರೌಡ್ ಟು ಇಂಟ್ರೊಡ್ಯೂಸ್ ಶಿಲ್ಪಾ. ಅಂಡ್ ಶಿಲ್ಪಾ, ಪ್ಲೀಸ್ ಗೋ ಹೆಡ್ ವಿತ್ ಯೋರ್ Friday Forum talk. That is justice for women, journey of maintenance law. I think very important to the issue. Please go ahead. Thank you. ಥ್ಯಾಂಕ್ ಯು ಸೋ ಮಚ್ ಕಾಮ್ರೇಡ್. ಇಷ್ಟು ಕೈಂಡ್ ಇಂಟ್ರೊಡಕ್ಷನ್ ಯಾವಾಗ್ಲೂ ನನ್ಗೆ ಕೊಡ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಕಾಮ್ರೇಡ್, ಅಂಡ್ ಥ್ಯಾಂಕ್ ಯು ಕಾಮ್ರೇಡ್ಸ್ ಫ್ರಮ್ Friday Forum ಫಾರ್ ಫಸ್ಟ್ ಆಫ್ ಆಲ್ ಈ ಟಾಪಿಕ್ ತುಂಬಾ ಮುಖ್ಯವಾದ ಟಾಪಿಕ್. ಸೊ ಈ ಟಾಪಿಕ್ ಇಟ್ಕೊಂಡು ಒಂದು ಚರ್ಚೆ ಮಾಡಿರೋದಕ್ಕೆ ಒಂದು ಧನ್ಯವಾದ ಖಂಡಿತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಆಫ್ಕೋರ್ಸ್ ಇದರಲ್ಲಿ ನನ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಧನ್ಯವಾದ ಕೇಳ್ಕೊಳ್ತೀನಿ ಎಲ್ರಿಂದ. ಕಾಮ್ರೇಡ್ಸ್, ನಾನು ತುಂಬಾ ಲೀಗಲಿಸ್ಟಿಕ್ ಆಗಿ ಹಿಡ್ಕೊಳ್ಳಕ್ಕೆ ಹಿಡ್ಕೊಳ್ಬಾರ್ದು ಅಂತ ನಾನು ಪ್ರಯತ್ನ ಮಾಡ್ತೀನಿ. ಬಟ್ ಮುಖ್ಯವಾಗಿ ಈ ಮೇಂಟೆನೆನ್ಸ್ ಕಾನೂನು ನಮ್ಮ ದೇಶದಲ್ಲಿ ಹೆಂಗ್ ಡೆವಲಪ್ ಆಗಿದೆ ಅಂತ ನಾನು ಫಸ್ಟ್ ಹೇಳ್ತೀನಿ. ಮತ್ತೆ ಎರಡನೇದು ಏನೇನ್ ಪ್ರಾವಿಷನ್ಸ್ ಇದೆ ನಮ್ಮ ದೇಶದಲ್ಲಿ ಮೇಂಟೆನೆನ್ಸ್ ಕಾನೂನಲ್ಲಿ ಅಂತ ಹೇಳ್ತೀನಿ. ಮತ್ತೆ ಮೂರನೇದು ನಮ್ಮ ದೇಶದಲ್ಲಿ ಸದ್ಯಕ್ಕೆ ಈ ಮೇಂಟೆನೆನ್ಸ್ ಕಾನೂನು ಹೆಂಗ್ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ, ಇದ್ರದ್ದು ಏನ್ ಪರಿಸ್ಥಿತಿ ಇದೆ ನಮ್ಮ ದೇಶದಲ್ಲಿ ಸದ್ಯಕ್ಕೆ ಅಂತ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಕಾಮ್ರೇಡ್ಸ್, ಏನಾದ್ರೂ ಮಧ್ಯದಲ್ಲಿ ಏನಾದ್ರೂ ಡೌಟ್ ಇದ್ರೆ, ಏನಾದ್ರೂ ಕ್ಲಾರಿಫಿಕೇಶನ್ ಇದ್ರೆ ಖಂಡಿತ ಕೇಳಿ. ನಾನು ಅಲ್ಲಿ ನಿಲ್ಲಿಸ್ಬಿಟ್ಟು ಚರ್ಚೆ ಮಾಡಕ್ ಪ್ರಯತ್ನ ಮಾಡ್ತೀನಿ ಕಾಮ್ರೇಡ್ಸ್. ಸೊ ಆಕ್ಚುಲಿ ನಾವು ಮೇಂಟೆನೆನ್ಸ್ದು ಜೀವನಾಂಶದ್ದು ನಮ್ಮ ದೇಶದಲ್ಲಿ ಇದು ಹೆಂಗ್ ಬಂತು, ಹೆಂಗ್ ಇಂಟರ್ಪ್ರಿಟೇಷನ್ ಆಯ್ತು ಅಂತ ನೋಡ್ಬೇಕಾಗಿದ್ರೆ ಇದು ತುಂಬಾ ಪೊಲಿಟಿಕಲ್ ಆದ ಟಾಪಿಕ್. ಯಾಕಂದ್ರೆ ಆಕ್ಚುಲಿ ಮಹಿಳೆಯರು ನಾವೆಲ್ಲ ನಮ್ಮ ದೇಶದಲ್ಲಿ ನಮ್ಗೆ ಜೀವನಾಂಶ ಸಿಗುವ ಹಕ್ಕಿದೆ ಅಂತ ನಾವ್ ಯೋಚನೆ ಮಾಡ್ತೀವಿ. ಬಟ್ ಆಕ್ಚುಲಿ ನಮ್ಮ ದೇಶದಲ್ಲಿ ಜೀವನಾಂಶದ್ದು ಹಕ್ ಅಂತ ಆಕ್ಚುಲಿ ಇಲ್ಲ. ನಮ್ ದೇಶದಲ್ಲಿ ಜೀವನಾಂಶದ್ದು ಬೇರೆ ಬೇರೆ ಕಾನೂನುಗಳಿದೆ. ಬಟ್ ಅದ್ರ ಒಳಗಡೆ ಹೋಗಕ್ ಮುಂಚೆ ನಾವು ಈ ಮೇಂಟೆನೆನ್ಸ್ ಕಾನೂನ್ದು ಸ್ವಲ್ಪ ಇತಿಹಾಸ ನೋಡ್ಬೇಕಾಗಿದ್ರೆ,
ಈ ನಮ್ ದೇಶದಲ್ಲಿ ಇಂಡಿಪೆಂಡೆನ್ಸ್ ಬರಕ್ ಮುಂಚೆ ಅಫ್ಕೋರ್ಸ್ ನಮ್ ದೇಶದಲ್ಲಿ ಪೂರ್ತಿ ಪರ್ಸನಲ್ ಲಾ ಆಧಾರದ ಮೇಲೆನೆ ನಡೀತಾ ಇತ್ತು. ಮತ್ತೆ ಕೆಲವೊಂದು ಬ್ರಿಟಿಷ್ ಲಾಸ್ ಏನ್ ಬಂದಿತ್ತು, ಫಸ್ಟ್ ಅದು ಬ್ರಿಟಿಷ್ ನಾಗರಿಕರು ಯಾರು ದೇಶದಲ್ಲಿದ್ರೋ ಅವ್ರಿಗೆ ಫಸ್ಟ್ ಅಪ್ಲೈ ಆಯ್ತು. ಮತ್ತೆ ಅದಾದ ನಂತರ ಕೆಲವೊಂದು ಆದೇಶಗಳು, ಕೆಲವೊಂದು ಸುತ್ತೋಲೆಗಳು ನಮ್ ದೇಶದ ನಾಗರಿಕರಿಗೆ ಕೂಡ ಬ್ರಿಟಿಷ್ ರಾಜ್ಯ ಇರುವಾಗ ಕೂಡ ಅವ್ರಿಗೆ ಕೂಡ ಎಕ್ಸ್ಟೆಂಡ್ ಆಗಿತ್ತು. ಫಾರ್ ಎಕ್ಸಾಂಪಲ್, ನಮ್ ಕ್ರಿಮಿನಲ್ ಕಾನೂನ್ ಏನಿತ್ತು ನಮ್ ದೇಶದಲ್ಲಿ, ಇಂಡಿಯನ್ ಪೀನಲ್ ಕೋಡ್ ಏನಿತ್ತು, ಅದು ಲಾಸ್ಟ್ ಇಯರ್ ಜುಲೈ ತನಕ ಇತ್ತು. ಮತ್ತೆ ಲಾಸ್ಟ್ ಇಯರ್ ನಲ್ಲಿ ಹೊಸ ಕ್ರಿಮಿನಲ್ ಕಾನೂನ್ಗಳು ಬಂದಿತ್ತು. ಈ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ಭಾರತೀಯ ನ್ಯಾಯ ಸಂಹಿತ ಮತ್ತೆ ಭಾರತೀಯ ಸಾಕ್ಷ್ಯ ಅಧಿನಿಯಮ್ ಅಂತ ಈ ಮೋದಿ ಸರ್ಕಾರ ಹೊಸ ಕ್ರಿಮಿನಲ್ ಕಾನೂನ್ ತಂದಿತ್ತು. ಬಟ್ ಅದ್ರ ಮುಂಚೆ 1860 ಇಂದ 2025 ತನಕ ಏನ್ ಕ್ರಿಮಿನಲ್ ಕಾನೂನ್ ನಡೀತಾ ಇತ್ತೋ ಅದು ಬ್ರಿಟಿಷ್ ರಾಜ್ಯ ಇರುವಾಗ ಅವ್ರು ಮಾಡಿರೋ ಕ್ರಿಮಿನಲ್ ಕಾನೂನೇ ನಡೀತಾ ಇತ್ತು. ಅದೇ ರೀತಿನಲ್ಲಿ ಈ ಕ್ರಿಮಿನಲ್ ಪ್ರೊಸೀಜರ್ ಕಾನೂನ್ ಏನಿತ್ತು ಅದರ ಅಡಿಯಲ್ಲಿ ಕೋರ್ಟ್ ಹೆಂಗ್ ನಡೆಯತ್ತೆ, ಪೊಲೀಸ್ದು ಪವರ್ ಏನಿರತ್ತೆ, ಪೊಲೀಸ್ ಅರೆಸ್ಟ್ ಮಾಡ್ಬೇಕಾಗಿದ್ರೆ ಅವರು ಅರೆಸ್ಟ್ ಹೆಂಗ್ ಮಾಡ್ಬೇಕು, ಪೊಲೀಸು ಅರೆಸ್ಟ್ ಮಾಡಿರುವ ಆರೋಪಿನ ಕೋರ್ಟ್ಗೆ ಜೈಲಿಂದ ಕರ್ಕೊಂಡ್ ಬರ್ಬೇಕಾಗಿದ್ರೆ ಅವ್ರನ್ನ ಹೆಂಗ್ ಕರ್ಕೊಂಡ್ ಬರ್ಬೇಕು, ಆರೋಪಿಗೆ ಒಂದ್ ಕೇಸ್ ನಲ್ಲಿ ಏನೇನ್ ಹಕ್ಕಿರತ್ತೆ, ಅದೆಲ್ಲ ಈ ಕ್ರಿಮಿನಲ್ ಪ್ರೊಸೀಜರ್ ಕಾನೂನ್ ಅಂತ 1973 ಒಂದು ಕಾನೂನ್ ಇತ್ತು. ಬಟ್ ಆ 1973ಗೂ ಮುಂಚೆ ಕೂಡ 1800s ನಲ್ಲಿ ಮಾಡಿರುವ ಕಾನೂನೇ ನಮ್ ದೇಶದಲ್ಲಿ ನಡೀತಾ ಇತ್ತು. ಸೊ ಒಂದ್ ಭಾಗದಲ್ಲಿ ನಾವು ನೋಡ್ಬೇಕಾಗಿದ್ರೆ ಸದ್ಯಕ್ಕೆ ನಮ್ ಕಾಮನ್ ಲಾ ನಲ್ಲಿ ಇರುವ ಕಾನೂನ್ ಅಂದ್ರೆ ಎಲ್ರಿಗೂ ಅಪ್ಲೈ ಆಗುವ ಕಾನೂನ್, ಧರ್ಮ ಬಿಟ್ಟು ಎಲ್ರಿಗೂ ಅಪ್ಲೈ ಆಗುವ ಕಾನೂನಲ್ಲಿ ನಾವು ಮೇಂಟೆನೆನ್ಸ್ ಒಂದು ಪಾತ್ರ ನೋಡ್ಬೇಕಾಗಿದ್ರೆ ಅದು ಒಂದ್ ರೀತಿನಲ್ಲಿ ಬ್ರಿಟಿಷ್ ರಾಜ್ಯದಿಂದ ಬಂದಿರುವ ಒಂದು ಇನ್ವೆನ್ಷನ್. ಬಟ್ ಅಫ್ಕೋರ್ಸ್ ಅದು ಬಿಟ್ಟು ನಾವು ನೋಡ್ಬೇಕಾಗಿದ್ರೆ ಬ್ರಿಟಿಷ್ ರಾಜ್ಯ ಬರಕ್ ಮುಂಚೆ ಕೂಡ ನಮ್ ದೇಶದಲ್ಲಿ ಮೇಂಟೆನೆನ್ಸ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಬಟ್ ಬೇರೆ ಬೇರೆ ಧರ್ಮದ ಆಧಾರದ ಮೇಲೆ ಮೇಂಟೆನೆನ್ಸ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಫಾರ್ ಎಕ್ಸಾಂಪಲ್, ಮುಸ್ಲಿಂ ಮಹಿಳೆಯರಿಗೆ ಮುಸ್ಲಿಂ ಇಸ್ಲಾಮಿಕ್ ಕಾನೂನ್ ಪ್ರಕಾರ ಅವರು ಡಿವೋರ್ಸ್ ತಗೊಂಡಿದ್ಮೇಲೆ 3 ತಿಂಗಳು ಅವರು ಬೇರೆಯವ್ರನ್ನ ಮದುವೆ ಮಾಡಬಾರ್ದು ಅಂತ ಕೆಲವೊಂದು ರೂಲ್ಸ್ ಇದೆ. ಅದು ಇದ್ದದ್ ಪೀರಿಯಡ್ ಅಂತ ಹೇಳ್ತೀವಿ. ಆ ಇದ್ದದ್ ಪೀರಿಯಡ್ ನಲ್ಲಿ ಕೂಡ ಆ ಗಂಡ ಆ ಮಹಿಳೆಯರ್ನ ಆ ತಿಂಗಳುಗಳಿಗೆ ನೋಡ್ಕೊಳ್ಳೇಬೇಕು, ಮೆಹರ್ ಕೊಡ್ಬೇಕು ಆ ಮಹಿಳೆಯರ್ಗೆ, ಸೊ ದಟ್ ಆ ಡಿವೋರ್ಸ್ ಆದ್ಮೇಲೆ ಅವರು ಸ್ವಂತ ಜೀವನ ನೋಡ್ಕೊಳ್ಬೋದು ಅಂತ ಮುಸ್ಲಿಂ ಕಾನೂನಲ್ಲಿ ಇತ್ತು. ಹಿಂದೂ ಪರ್ಸನಲ್ ಕಾನೂನಲ್ಲಿ ಕೂಡ ಅಫ್ಕೋರ್ಸ್ ಡೈರೆಕ್ಟ್ ಆಗಿ ಮೇಂಟೆನೆನ್ಸ್ ಅಂತ ಇರ್ಲಿಲ್ಲ. ಬಟ್ ಆ ಹೆಂಡತಿಗೆ ಕರೆಕ್ಟ್ ಆಗಿ ನೋಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಅವರು ಕೇಳ್ಬೋದು ಅಂತ ಒಂದು ಪ್ರಾವಿಷನ್ ಇತ್ತು. ಬಟ್ ನಾನು ಹೇಳಿರೋ ತರಾನೇ ಇದು ಬೇರೆ ಬೇರೆ ಧರ್ಮದ ಆಧಾರದ ಮೇಲೆ ಪಾರ್ಸೀಸ್ಗೆ ಒಂದು, ಕ್ರಿಶ್ಚಿಯನ್ಸ್ಗೆ ಒಂದು, ಮುಸ್ಲಿಂಗೆ ಒಂದು, ಮತ್ತೆ ಹಿಂದೂಸ್ಗೆ ಒಂದು, ಈ ರೀತಿನಲ್ಲಿ ಬೇರೆ ಬೇರೆ ಡಿವಿಷನ್ ನಲ್ಲಿ ಅವ್ರ ಧರ್ಮದ ಪ್ರಕಾರ ಅವ್ರವ್ರಿಗೆ ಬೇರೆ ಬೇರೆ ಕಾನೂನುಗಳು ನಡೀತಾ ಇತ್ತು. ಇದೇ ಸಂದರ್ಭದಲ್ಲಿ ಅಫ್ಕೋರ್ಸ್ ನಮ್ ಎಲ್ರಿಗೂ ಗೊತ್ತಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಒಂದು ತುಂಬಾ ಮುಖ್ಯವಾದ ಪ್ರಯತ್ನ ಮಾಡಿದ್ರು. ಅವರು ಹಿಂದೂ ಧರ್ಮದ ಕಾನೂನುಗಳನ್ನ ಒಂದು ಕೋಡಿಫೈ ಮಾಡಿ ಅದನ್ನ ಸರಿಪಡಿಸಕ್ಕೆ ಒಂದು ಪ್ರಯತ್ನ ಮಾಡಿದ್ರು, ಹಿಂದೂ ಕೋಡ್ ಬಿಲ್ ತರಕ್ಕೆ. ಸೊ ಆಕ್ಚುಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಹಿಂದೂ ಕೋಡ್ ಬಿಲ್ ನಾನು ನೋಡಿದ್ದೆ, ಅದು ಆನ್ಲೈನ್ ಸಿಗತ್ತೆ ಎಲ್ರಿಗೂ. ಆಕ್ಚುಲಿ ತುಂಬಾ ಒಂದು ಪ್ರೋಗ್ರೆಸಿವ್ ಪ್ರಾವಿಷನ್ಸ್ ಅದರಲ್ಲಿ ಇತ್ತು. ಫಾರ್ ಎಕ್ಸಾಂಪಲ್, ಸಿಂಗಲ್ ವುಮೆನ್ ಕೂಡ ಅಡಾಪ್ಷನ್ ಮಾಡ್ಬೋದು, ಮಹಿಳೆಯರಿಗೆ ಡಿವೋರ್ಸ್ ಹಾಕುವ ಹಕ್ಕಿದೆ. ಆಕ್ಚುಲಿ ಡಿವೋರ್ಸ್ ಒಂದು ಪಾಯಿಂಟ್ ತುಂಬಾ ಚರ್ಚೆ ಆಗಿತ್ತು ಈ ಹಿಂದೂ ಕೋಡ್ ಬಿಲ್ ಅಮಾಂಗ್ಸ್ ಒನ್ ಆಫ್ ದ ಲಾಂಗೆಸ್ಟ್ ಡಿಸ್ಕಷನ್ಸ್ ಇನ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಯಾಕಂದ್ರೆ ಕೆಲವೊಬ್ರು ಕನ್ಸರ್ವೇಟಿವ್ ಹಿಂದೂ ಕಮ್ಯುನಿಟಿಯಿಂದ ಯಾರ್ಯಾರಿದ್ರು, ಎಸ್ಪೆಷಲಿ ಬ್ರಾಹ್ಮಣ್ ಕಮ್ಯುನಿಟಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡ್ ಬಿಲ್ ವಿರುದ್ಧ ತುಂಬಾ ಒಂದು ರೆಸಿಸ್ಟೆನ್ಸ್ ಇತ್ತು. ಯಾಕಂದ್ರೆ ಆ ಹಿಂದೂ ಕೋಡ್ ಬಿಲ್ ನಲ್ಲಿ ಇಂಟರ್ಜಾತಿ ವಿವಾಹದು ಕೂಡ ಒಂದು ತುಂಬಾ ದೊಡ್ಡ ಚಾಪ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿದ್ರು ಈ ಹಿಂದೂ ಕೋಡ್ ಬಿಲ್ ನಲ್ಲಿ. ಆ ಇಂಟರ್ ಕಾಸ್ಟ್ ಮದುವೆಗೆ ಸಪೋರ್ಟ್ ಇರ್ಬೇಕು, ಸರ್ಕಾರದ ಪ್ರೊಟೆಕ್ಷನ್ ಇರ್ಬೇಕು, ಪರ್ಮಿಷನ್ ಇರ್ಬೇಕು, ಯಾರು ಆ ಅಂತರ್ಜಾತಿ ವಿವಾಹ ಮಧ್ಯದಲ್ಲಿ ಬರಬಾರ್ದು. ಸೊ ಈ ರೀತಿನಲ್ಲಿ ಅವರು ಬರಿತಾ ಇರುವಾಗ ಮೇಂಟೆನೆನ್ಸ್ ಕೂಡ ಒಂದು ಪಾತ್ರ ಅವರು ಹಿಂದೂ ಕೋಡ್ ಬಿಲ್ ನಲ್ಲಿ ಹಾಕಿದ್ರು, ಮಹಿಳೆಯರಿಗೆ ಮೇಂಟೆನೆನ್ಸ್ ಕೇಳುವ ಒಂದು ಹಕ್ಕಿದೆ ಅಂತ. ಸೊ
ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಕಾನೂನು ತರುವಾಗ ತುಂಬಾ ಕನ್ಸರ್ವೇಟಿವ್ ಕಮ್ಯುನಿಟಿಯಿಂದ ಒಂದು ತುಂಬಾ ದೊಡ್ಡ ರೆಸಿಸ್ಟೆನ್ಸ್ ಆಗಿತ್ತು ಆ ಹಿಂದೂ ಕೋಡ್ ಬಿಲ್ಗೆ. ಸೊ ಆಕ್ಚುಲಿ ಅದು ಅಪ್ರೂವಲ್ ಆಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರೋ ವರ್ಜನ್ ಅಪ್ರೂವಲ್ ಆಗಿಲ್ಲ. ಇನ್ಫ್ಯಾಕ್ಟ್ ಅದ್ ತದನಂತರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಾ ಮಿನಿಸ್ಟರ್ ಪೋಸ್ಟ್ ಏನ್ ಅವ್ರು ಹಿಡ್ಕೊಂಡಿದ್ರು ಅದ್ರಿಂದ ಅವರು ರಿಸೈನ್ ಮಾಡಿದ್ರು. ಯಾಕಂದ್ರೆ ಅವ್ರು ಮಾಡಿರೋ ಕಾನೂನ್ಗೆ ಇಷ್ಟು ರೆಸಿಸ್ಟೆನ್ಸ್ ಪುಟಪ್ ಆಗಿತ್ತು. ಸೊ ಆ ಕಾರಣ ಹಿಡ್ಕೊಂಡು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ 1951 ಐ ಥಿಂಕ್ ನಲ್ಲಿ ಅವರು ರೆಸಿಗ್ನೇಷನ್ ಕೂಡ ಕೊಟ್ಟಿದ್ರು. ಯಾಕಂದ್ರೆ ಅವ್ರು ಏನ್ ಬಿಲ್ ಮಾಡಿದ್ರೋ ಅದನ್ನ ಪುಷ್ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. ಸೊ ಈ ರೀತಿಯಾದ ಆಕ್ಚುಲಿ ಒಂದು ತುಂಬಾ ದೊಡ್ಡ ಇತಿಹಾಸ ಇದೆ ನಮ್ಮ ದೇಶದಲ್ಲಿ ಮೇಂಟೆನೆನ್ಸ್ ಕಾನೂನ್ದು. ಸೊ ಈ ಇತಿಹಾಸ ಹಿಡ್ಕೊಂಡು ನಮ್ಮ ದೇಶದಲ್ಲಿ ಸದ್ಯಕ್ಕೆ ಜೀವನಾಂಶದ್ದು ಏನ್ ಕಾನೂನಿದೆ ಅಂತ ನಾವು ನೋಡ್ಬೇಕಾಗಿದ್ರೆ ಇತಿಹಾಸನಲ್ಲಿ ಹೆಂಗಿತ್ತು ಹಂಗೆ ಕೂಡ ಸದ್ಯಕ್ಕೆ ನಡೀತಾ ಇದೆ. ಸೊ ಒಂದ್ ಭಾಗದಲ್ಲಿ ಧರ್ಮದ ಕಾನೂನು ಪ್ರಕಾರ ಬೇರೆ ಬೇರೆ ಮೇಂಟೆನೆನ್ಸ್ ಕಾನೂನಿದೆ. ಫಾರ್ ಎಕ್ಸಾಂಪಲ್ ಹಿಂದೂಗಳು ಹಿಂದೂ ಆಗಿ ಮದುವೆ ಮಾಡ್ಕೊಂಡ್ರೆ ಅವ್ರಿಗೆ ಹಿಂದೂ ಮ್ಯಾರೇಜ್ ಆಕ್ಟ್ ಅಂತ 1954 ಒಂದು ಕಾನೂನಿದೆ. ಆ 1954 ಕಾನೂನು ಅಡಿಯಲ್ಲಿ ಈ ಜೀವನಾಂಶದ್ದು ಕೂಡ ಒಂದು ದೊಡ್ಡ ಪಾತ್ರ ಇದೆ. ಅದೇ ರೀತಿನಲ್ಲಿ ಯಾರಾದ್ರೂ ಮುಸ್ಲಿಂ ಮ್ಯಾರೇಜ್, ಅವರು ಮುಸ್ಲಿಂ ಧರ್ಮದ ಪ್ರಕಾರ ಅವರು ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ಈ ಮುಸ್ಲಿಂ ವಿಮೆನ್ ಪ್ರೊಟೆಕ್ಷನ್ ಆಫ್ ಡಿವೋರ್ಸ್ ಅಂಡ್ ಪರ್ಸನಲ್ ಲಾಸ್ ಒಂದು ಕಾನೂನಿದೆ. ಅದು ಬಿಟ್ಟು ಕ್ರಿಶ್ಚಿಯನ್ ಮಹಿಳೆಯರಿಗೆ ಏನಾದ್ರೂ ಮೇಂಟೆನೆನ್ಸ್ ಕೇಳ್ಬೇಕಾಗಿದ್ರೆ ಇಂಡಿಯನ್ ಡಿವೋರ್ಸ್ ಆಕ್ಟ್ ಅಂತ ಅವ್ರ ಕಾನೂನಿದೆ. ಮತ್ತೆ ಇದೆಲ್ಲ ಬಿಟ್ಟು ಯಾರಾದ್ರೂ ಸೆಕ್ಯುಲರ್ ಮ್ಯಾರೇಜ್ ಮಾಡ್ಕೊಂಡ್ರೆ ಇಲ್ಲಾಂದ್ರೆ ಅಂತರ್ಧರ್ಮ ಅಂತರ್ಜಾತಿ ವಿವಾಹ ಆ ತರ ಮಾಡಿದ್ರೆ ಕೆಲವೊಬ್ರು ಈ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಡಿಯಲ್ಲಿ ಮಾಡಕ್ ಇಷ್ಟ ಪಡ್ಕೊಳ್ತಾರೆ. ಯಾಕಂದ್ರೆ ಅದ್ರಲ್ಲಿ ಯಾವ್ದು ಧರ್ಮ ಅಪ್ಲೈ ಆಗಲ್ಲ, ಯಾರ್ ಬೇಕಾದ್ರೂ ಅದ್ರಲ್ಲಿ ಮದುವೆ ಮಾಡ್ಕೊಳ್ಬೋದು. ಸೊ ಸೆಕ್ಯುಲರ್ ಕಾನೂನಲ್ಲಿ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಇದೆ. ಮತ್ತೆ ಫೈನಲ್ ಆಗಿ ಇದೆಲ್ಲ ಬಿಟ್ಟು ಕಾಮನ್ ಲಾ ಯಾವ ಕಾನೂನ್ ಎಲ್ರಿಗೂ ಅಪ್ಲೈ ಆಗತ್ತೋ ಆ ಕ್ರಿಮಿನಲ್ ಕಾನೂನ್, ಹಳೇದು ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಂತ ಇತ್ತು, ಇವಾಗ ಹೊಸದಾಗಿ BNSS ಬಂದಿದೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ. ಅದರ ಅಡಿಯಲ್ಲಿ ಯಾರ್ ಬೇಕಾದ್ರೂ ಅಂದ್ರೆ ಮಹಿಳೆಯರು ಮತ್ತೆ ಮಕ್ಕಳು ಹೋಗ್ಬಿಟ್ಟು ಮೇಂಟೆನೆನ್ಸ್ ಕೇಳ್ಬೋದು ಅಂತ ಅದರದ್ದು ಒಂದು ಪ್ರಾವಿಷನ್ ಇದೆ. ಸೊ ಒಂದ್ ರೀತಿನಲ್ಲಿ ನಾವ್ ನೋಡ್ಬೇಕಾಗಿದ್ರೆ ಇದು ಧಾರ್ಮಿಕ ಕಾನೂನ್ ಬೇರೆ ಬೇರೆ ಇದೆ. ಹಿಂದೂಗಳಿಗೆ ಹಿಂದೂ ಮ್ಯಾರೇಜ್ ಆಕ್ಟ್ ಮತ್ತೆ ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಕಾನೂನ್ ಇದೆ. ಮುಸ್ಲಿಂ ಜನರಿಗೆ ಮುಸ್ಲಿಂ ವಿಮೆನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆಫ್ ಡಿವೋರ್ಸ್ ಕಾನೂನ್ ಇದೆ, ಮತ್ತೆ ಶಾರಿಯತ್ ಕಾನೂನ್ ಇದೆ. ಮತ್ತೆ ಕ್ರಿಶ್ಚಿಯನರಿಗೆ ಇಂಡಿಯನ್ ಡಿವೋರ್ಸ್ ಆಕ್ಟ್ ಇದೆ. ಮತ್ತೆ ಪಾರ್ಸಿ ಮ್ಯಾರೇಜ್ ಅಂಡ್ ಡಿವೋರ್ಸ್ ಕಾನೂನ್ ಇದೆ. ಮತ್ತೆ ಇದೆಲ್ಲರೂ ಧರ್ಮದ ಕಾನೂನ್ ಬಿಟ್ಟು ಒಂದು ಓವರ್ಲ್ಯಾಪಿಂಗ್ ಅಂಬ್ರೆಲಾ ಆಗಿ ನಮ್ದು ಕ್ರಿಮಿನಲ್ ಪ್ರೊಸೀಜರ್ ಕಾನೂನ್ ಇದೆ. ಅದರ ಅಡಿಯಲ್ಲಿ ಧರ್ಮ ಬಿಟ್ಟು ಯಾರ್ ಬೇಕಾದ್ರೂ ಹೋಗ್ಬಿಟ್ಟು ಜೀವನಾಂಶ ಕೇಳ್ಬೋದು ಅಂತ ಆ ಕಾನೂನಿದೆ. ಈ ಕಾನೂನೆಲ್ಲ ಅಫ್ಕೋರ್ಸ್ ಯಾವ್ದೇ ಕಾನೂನ್ ನಮ್ ದೇಶದಲ್ಲಿ ಮಾಡ್ತಾರೋ ಅದ್ರದ್ದು ಆ ಕಾನೂನ್ ಮಾಡುವ ಪವರೇ ಅಫ್ಕೋರ್ಸ್ ನಮ್ ಸಂವಿಧಾನ ಇಂದಾನೆ ಬರತ್ತೆ. ಸೊ ಈ ಜೀವನಾಂಶ ಅದು ನಮ್ ಸಂವಿಧಾನದಲ್ಲಿ ಏನ್ ಪಾತ್ರ ಇದೆ ಅಂತ ನಾವ್ ನೋಡ್ಬೇಕಾಗಿದ್ರೆ ಒಂದು ಎಲ್ರಿಗೂ ರೈಟ್ ಟು ಈಕ್ವಾಲಿಟಿ ಇದೆ, ಸಮಾನತೆ ಹಕ್ಕು ಅಡಿಯಲ್ಲಿ ಕೂಡ ಆರ್ಟಿಕಲ್ 14 ಅಂತ ನಮ್ ಸಂವಿಧಾನದಲ್ಲಿದೆ. ಮತ್ತೆ ಆರ್ಟಿಕಲ್ 15 ನಲ್ಲಿ ಸರ್ಕಾರ ಯಾವ್ದು ಲಿಂಗ ಧರ್ಮ ಜಾತಿ ಮತ್ತೆ ಹುಟ್ಟಿರುವ ಜಾಗದ ಗ್ರೌಂಡ್ ಹಿಡ್ಕೊಂಡು ಭೇದ ಭಾವ ಮಾಡಬಾರ್ದು, ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂತ ಆರ್ಟಿಕಲ್ 15 ಇದೆ. ಅದೇ ಆರ್ಟಿಕಲ್ ನಲ್ಲಿ ಸರ್ಕಾರ ಮಹಿಳೆಯರು ಮತ್ತೆ ಮಕ್ಕಳಿಗೆ ಸ್ಪೆಷಲ್ ಆಗಿ ಕಾನೂನು ಮಾಡುವ ಅವಕಾಶ ಇದೆ ಅಂತ ನಮ್ ಸಂವಿಧಾನದಲ್ಲಿ ಬರ್ದಿದೆ. ಸೊ ಈ ಆರ್ಟಿಕಲ್ 15 ಹಿಡ್ಕೊಂಡೆ ಬೇರೆ ಬೇರೆ ರಾಜ್ಯಗಳು ಮತ್ತೆ ಕೇಂದ್ರ ಸರ್ಕಾರ ಕೂಡ ಈ ಜೀವನಾಂಶದ್ದು ಕಾನೂನು ಮಾಡಿದೆ. ಸೊ ಒಂದ್ ರೀತಿನಲ್ಲಿ ನಮ್ ಸಂವಿಧಾನದಲ್ಲಿ ಡೈರೆಕ್ಟ್ ಆಗಿ ಮಹಿಳೆಯರಿಗೆ ಮೇಂಟೆನೆನ್ಸ್ ತಗೊಳ್ಳುವ ಹಕ್ಕಿದೆ ಅಂತ ಬರ್ದಿದ್ಯಾ ಇಲ್ವಾ ಅಂತ ನಾವ್ ನೋಡ್ಬೇಕಾಗಿದ್ರೆ ಅದರದ್ದು ಆನ್ಸರ್ ಇಲ್ಲ. ನಮ್ ಸಂವಿಧಾನದಲ್ಲಿ ಡೈರೆಕ್ಟ್ ಆಗಿ ಮಹಿಳೆಯರಿಗೆ ಮೇಂಟೆನೆನ್ಸ್ ತಗೊಳ್ಳುವ ಹಕ್ಕಿದೆ ಅಂತ ನಮ್ ಸಂವಿಧಾನದಲ್ಲಿ ಡೈರೆಕ್ಟ್ ಆಗಿ ಆತರ ಹಕ್ಕಿಲ್ಲ. ಬಟ್ ಇಂಡೈರೆಕ್ಟ್ ಆಗಿ ಕೆಲವೊಂದು ಹಕ್ಕುಗಳಿಂದ ಈ ಮೇಂಟೆನೆನ್ಸ್ ಹಕ್ಕು ಕೂಡ ಕಂಡು ಬರುತ್ತೆ. ಸೊ ನಮ್ ಸುಪ್ರೀಂ ಕೋರ್ಟ್ ಕೂಡ ಏನ್ ಹೇಳತ್ತಂದ್ರೆ ಡೈರೆಕ್ಟ್ ಆಗಿ ಮಹಿಳೆಯರಿಗೆ ಮೇಂಟೆನೆನ್ಸ್ ತಗೊಳ್ಳುವ ಹಕ್ಕಿದೆ ಅಂತ ಸಂವಿಧಾನದಲ್ಲಿ ಇಲ್ಲದೆ ಇದ್ರೂನು ಘನತೆಯಿಂದ ಜೀವನ ಮಾಡುವ ಹಕ್ಕಿದೆ ಮತ್ತೆ ಸಮಾನತೆಯಿಂದ ಜೀವನ ಮಾಡುವ ಹಕ್ಕಿದೆ.
ಆ ಎರಡು ಹಕ್ಕುಗಳನ್ನ ಜೊತೆಗೆ ತಗೊಂಡ್ರೆ ಈ ಮೇಂಟೆನೆನ್ಸ್ ಹಕ್ಕು ಕೂಡ ಅದರಿಂದ ಫ್ಲೋ ಆಗತ್ತೆ ಅಂತ ನಮ್ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಯಾಕಂದ್ರೆ ಮಹಿಳೆಯರಿಗೆ ಒಂದ್ ಘನತೆ ಆದ ಜೀವನ ಮಾಡ್ಬೇಕಾಗಿದ್ರೆ ಮೇಂಟೆನೆನ್ಸ್ ತುಂಬಾ ಮುಖ್ಯವಾದ ವಿಚಾರ. ಸೊ ಆ ಲಾಜಿಕ್ ಇಟ್ಕೊಂಡು ಆರ್ಟಿಕಲ್ 21 ಘನತೆಯಿಂದ ಜೀವನ ಮಾಡುವ ಹಕ್ಕು ಮತ್ತೆ ಆರ್ಟಿಕಲ್ 14 and 15 ರೈಟ್ ಟು ಈಕ್ವಾಲಿಟಿ, ಈ ಎರಡು ಹಕ್ಕುಗಳದ್ದು ಮೇಂಟೆನೆನ್ಸ್ ಒಂದು ಬೇಸ್ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ಈ ಆರ್ಟಿಕಲ್ 15 ಇಟ್ಕೊಂಡು ಕೆಲವೊಂದು ಸರ್ಕಾರಗಳು ಮಹಿಳೆಯರಿಗೆ ಸ್ಪೆಷಲ್ ಆಗಿ ಪ್ರಾವಿಷನ್ ಮಾಡಿದ್ದಾರೆ. ಈ ತರ ಮೇಂಟೆನೆನ್ಸ್ ಮಹಿಳೆಯರು ಕೇಳ್ಬೋದು ಅಂತ ಪ್ರಾವಿಷನ್ ಇದೆ. ಸೊ ಸದ್ಯಕ್ಕೆ ಕೂಡ ನಮ್ ಕಾನೂನಲ್ಲಿ ಮಹಿಳೆಯರು ಮೇಂಟೆನೆನ್ಸ್ ಕೇಳ್ಬೋದು ಅಂತ ಇದೆ. ಬಟ್ ಮಹಿಳೆಯರಿಗೆ ಮೇಂಟೆನೆನ್ಸ್ ಬರ್ಲೇಬೇಕು ಅಂತ ಆತರ ಹಕ್ಕಿಲ್ಲ ನಮ್ ಕಾನೂನಲ್ಲಿ. ಸೊ ಅದು ತುಂಬಾ ಒಂದು ಮುಖ್ಯವಾದ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಮ್ ಕಾನೂನಲ್ಲಿ. ಮತ್ತೆ 3ನೇ ಭಾಗ ನಾವ್ ಬರ್ತೀವಂದ್ರೆ ಈ ಕಾನೂನುಗಳಲ್ಲಿ ಏನ್ ಬರ್ದಿದೆ ಅಂತ ನಾವ್ ಫಸ್ಟ್ ನೋಡ್ಬೇಕು. ಸೊ ಈ ಕಾನೂನುಗಳಲ್ಲಿ ಏನ್ ಬರ್ದಿದೆ ಅಂತ ನಾವ್ ನೋಡ್ಬೇಕಾಗಿದ್ರೆ ಫಸ್ಟ್ ಈ ಸೆಕ್ಯುಲರ್ ಕಾನೂನ್ ತಗೊಳ್ಳೋಣ. ಯಾವ ಕಾನೂನ್ ಎಲ್ರಿಗೂ ಅಪ್ಲೈ ಆಗತ್ತೆ, ನಮ್ ಕ್ರಿಮಿನಲ್ ಪ್ರೊಸೀಜರ್ ಕಾನೂನ್. ಆ ಕ್ರಿಮಿನಲ್ ಪ್ರೊಸೀಜರ್ ಕಾನೂನ್ ಹಳೇದ್ರಲ್ಲಿ ಸೆಕ್ಷನ್ 125 CRPC ಅಂತ ಇತ್ತು, ಇವಾಗ ಹೊಸ ಪ್ರೊವಿಷನ್ ಇದೆ. ಈ ಕಾನೂನ್ ಏನ್ ಹೇಳತ್ತಂದ್ರೆ ಫಸ್ಟ್ ನಿಮ್ಗೂ ಗಂಡಾಗೂ ಮದುವೆ ಆಗಿದೆ ಅಂತ ತೋರ್ಸ್ಬೇಕು, ಅದು ಫಸ್ಟ್. ಎರಡನೇದು, ನಿಮ್ಗೂ ಗಂಡಾಗೂ ಮದುವೆ ಇರುವಾಗ ನಿಮ್ಗೆ ಸ್ವಂತವಾಗಿ ನಿಮ್ಮನ್ನ ನೋಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂತ ತೋರ್ಸ್ಬೇಕು. ಸೊ ಫಸ್ಟ್ ಮದುವೆ ಇದೆ ಅಂತ ತೋರ್ಸ್ಬೇಕು. ಎರಡನೇದು, ಮದುವೆ ಇರುವಾಗ ಆ ಮಹಿಳೆಯರಿಗೆ ಸ್ವಂತವಾಗಿ ನೋಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂತ ತೋರ್ಸ್ಬೇಕು. ಮತ್ತೆ 3ನೇದು, ಗಂಡ ಮಹಿಳೆಯರನ್ನ ನೋಡ್ಕೊಳ್ಳಕ್ಕೆ ಅವ್ರಿಗೆ ಕೆಪಾಸಿಟಿ ಇದ್ರೂನು ಅವರು ನೋಡ್ಕೊಳ್ತಾ ಇಲ್ಲ ಅಂತ ತೋರ್ಸ್ಬೇಕು. ಮತ್ತೆ 4ನೇದು, ಆ ಮಹಿಳೆಯರಿಗೆ ಎಷ್ಟು ಜೀವನಾಂಶ ಬೇಕು ಅಂತ ತೋರ್ಸ್ಬೇಕು. ಸೊ ಈ ಕಾನೂನ್ ಏನ್ ಹೇಳತ್ತಂದ್ರೆ ಫಸ್ಟ್ ಮದುವೆ ಆಗಿದೆ ಅಂತ ಪ್ರೂವ್ ಮಾಡ್ಬೇಕು. ನೆಕ್ಸ್ಟ್ ನನ್ನನ್ನ ನೋಡ್ಕೊಳಕ್ ಆಗ್ತಾ ಇಲ್ಲ ಅಂತ ತೋರ್ಸ್ಬೇಕು. 3ನೇದು, ಆ ಗಂಡ ನೋಡ್ಕೊಳಕ್ಕೆ ಕೆಪಾಸಿಟಿ ಇದ್ರೂನು ನನ್ನನ್ನ ನೋಡ್ಕೊಳ್ತಾ ಇಲ್ಲ ಅಂತ ತೋರ್ಸ್ಬೇಕು. ಮತ್ತೆ ಫೈನಲ್ ಆಗಿ ಎಷ್ಟು ಕೊಡ್ಬೇಕು ಅಂತ ತೋರ್ಸ್ಬೇಕು. ಸೊ ಆಕ್ಚುಲಿ ಮೇಂಟೆನೆನ್ಸ್ ಕಾನೂನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗೇ ಮಾಡಿದ್ದಾರೆ. ಸೊ ಈ ಸೆಕ್ಯುಲರ್ ಕಾನೂನ್ ಅಡಿಯಲ್ಲಿ ಕೂಡ ಮಹಿಳೆಯರು Yeah, I wanted her to join this meeting. Chikam, Dorama, Yaru, Rupa. What is she doing? ಹಾ, ಸೊ ಈ ರೀತಿನಲ್ಲಿ ನಮ್ ಮೇಂಟೆನೆನ್ಸ್ ಕಾನೂನ್ ಹೇಳತ್ತೆ, ನೀವ್ ಇದೆಲ್ಲ ತೋರ್ಸಿದ್ರೆ ನೀವು ಜಡ್ಜ್ ಇಂದ ಜೀವನಾಂಶ ತಿಂಗಳು ಕೇಳ್ಬೋದು ಅಂತ ಕಾನೂನಲ್ಲಿ ಬರ್ದಿದೆ. ಅದೇ ರೀತಿನಲ್ಲಿ ಈ ಧರ್ಮದ ಕಾನೂನ್ಗಳು ಏನಿದೆಯೋ, ಹಿಂದೂ ಕಾನೂನ್, ಸ್ಪೆಷಲ್ ಮ್ಯಾರೇಜ್ ಆಕ್ಟ್, ಕ್ರಿಶ್ಚಿಯನ್ ಕಾನೂನ್, ಇಂಡಿಯನ್ ಡಿವೋರ್ಸ್ ಆಕ್ಟ್, ಇದನ್ನೆಲ್ಲ ಕೂಡ ಏನ್ ಹೇಳತ್ತಂದ್ರೆ ನೀವು ಡಿವೋರ್ಸ್ ಆಗಕ್ ಮುಂಚೆ ಕೂಡ ಮೇಂಟೆನೆನ್ಸ್ ಕೇಳ್ಬೋದು. ಅದ್ ಹೆಂಗ್ ಮಾಡ್ಬೋದಂದ್ರೆ, ಕೇಸ್ ನಡೀತಾ ನೀವು ಡಿವೋರ್ಸ್ಗೆ ಹಾಕುವಾಗ ನೀವು ಜೀವನಾಂಶ ಕೂಡ ಕೇಳ್ಬೋದು ಅಂತ ಅವಕಾಶ ಇದೆ. ಎರಡನೇದು, ನಿಮ್ಗೆ ಡಿವೋರ್ಸು ಅದು ಕೂಡ ಬೇಕಾಗಿಲ್ಲ, ಬರೀ ಜೀವನಾಂಶ ಬೇಕಾಗಿದ್ರೆ ಬರೀ ಜೀವನಾಂಶಗೆ ಕೂಡ ಅರ್ಜಿ ಹಾಕ್ಬಿಟ್ಟು ಜಡ್ಜಿಂದ ಕೇಳ್ಬೋದು ಅಂತ ಅವಕಾಶ ಇದೆ. ಮತ್ತೆ 3ನೇದು, ಕೆಲವೊಂದು ಸುಪ್ರೀಂ ಕೋರ್ಟ್ ತೀರ್ಪುಗಳು ಏನ್ ಹೇಳತ್ತಂದ್ರೆ ಡಿವೋರ್ಸ್ ಆದ ನಂತರ ಕೂಡ ಎರಡನೇ ಮದುವೆ ಮಾಡಕ್ ಮುಂಚೆ ಕೂಡ ನೀವು ಎಕ್ಸ್ ಹಸ್ಬೆಂಡ್ ಇಂದ ಜೀವನಾಂಶ ಕೇಳ್ಬೋದು ಅಂತ ಕಾನೂನಲ್ಲಿ ಅವಕಾಶ ಇದೆ. ಸೊ ಯಾವ್ದೇ ಕೇಸ್ ಹಾಕ್ದೆ ಡಿವೋರ್ಸ್ ಬೇಡ, ಅವನು ವಾಪಸ್ ಬೇಡ, ಏನು ಬೇಡ, ಬರೀ ಜೀವನಾಂಶ ಬೇಕು ಅಂದ್ರೆ ಬರೀ ಜೀವನಾಂಶಗೆ ಕೂಡ ಅರ್ಜಿ ಹಾಕ್ಬೋದು. ಎರಡನೇದು, ಅವನ ಜೊತೆ ಇರುವ ಇಷ್ಟ ಇಲ್ಲ ಅಂದ್ರೆ ಕೂಡ ಡಿವೋರ್ಸ್ ಕೇಸ್ ಜೊತೆ ಜೀವನಾಂಶ ಕೇಳ್ಬೋದು. ಸೊ ಆ ಕೇಸ್ ನಡೀತಾ ಇರುವಾಗ ಕೂಡ ಜೀವನಾಂಶ ತಿಂಗಳು ಕೇಳ್ಬೋದು ಅಂತ ಅವಕಾಶ ಇದೆ. ಮತ್ತೆ 3ನೇದು, ಡಿವೋರ್ಸ್ ಆದ ನಂತರ ಕೂಡ ಬೇರೆ ಮದುವೆ ಮಾಡಕ್ ಮುಂಚೆ ಮಹಿಳೆಯರು ಮೇಂಟೆನೆನ್ಸ್ ಕೇಳ್ಬೋದು ಅಂತ ಅವಕಾಶ ಇದೆ. ಇದರದ್ದು ಒಂದು ಸ್ಪೆಷಲ್ ಭಾಗ ನಾವ್ ಏನ್ ನೋಡ್ಬೇಕಾಗಿದ್ರೆ, ಈ ಸೆಕ್ಯುಲರ್ ಕಾನೂನ್, ಕ್ರಿಮಿನಲ್ ಕಾನೂನಲ್ಲಿ ಎಲ್ಲ ಬರೀ ಮಹಿಳೆಯರ್ ಮಾತ್ರ ಜೀವನಾಂಶ ಕೇಳ್ಬೋದು. ಬಟ್ ಹಿಂದೂ ಧರ್ಮದ ಕಾನೂನಲ್ಲಿ ಮಾತ್ರ ಏನಿದೆ ಅಂದ್ರೆ ಗಂಡ ಕೂಡ ಮಹಿಳೆಯರಿಂದ ಮೇಂಟೆನೆನ್ಸ್ ಕೇಳ್ಬೋದು ಅಂತ ಅವಕಾಶ ಇದೆ ಆ ಕಾನೂನಲ್ಲಿ ಆಕ್ಚುಲಿ ನೋಡ್ಬೇಕಾಗಿದ್ರೆ.
ಸೊ ಒಂದ್ಸಲ ಏನಾಗತ್ತಂದ್ರೆ ಕೆಲವೊಬ್ರು ಗಂಡಸರು ಕೂಡ ನಮ್ ದೇಶದಲ್ಲಿ ಮಹಿಳೆಯರಿಂದ ನನ್ಗೆ ಜೀವನಾಂಶ ಬೇಕು ಅಂತ ಕೂಡ ಕೆಲವೊಬ್ರು ಹಾಕಿದ್ದಾರೆ ನಮ್ ದೇಶದಲ್ಲಿ. ಕೆಲವೊಬ್ರು ಆ ತರ ಕೇಸಲ್ಲಿ ಗೆದ್ದಿದ್ದಾರೆ ಕೂಡ. ಸೊ ಈ ತರ ಇದೆ ನಮ್ ಕಾನೂನಲ್ಲಿ. ನೆಕ್ಸ್ಟ್ ನಾವು ಈ ಕಾನೂನ್ ನಿಜವಾಗ್ಲೂ ಲೈಫ್ ನಲ್ಲಿ ಹೆಂಗ್ ನಡೆಯುತ್ತೆ ಅಂತ ನಾವ್ ನೋಡ್ಬೇಕು. ಯಾಕಂದ್ರೆ ಕಾನೂನಲ್ಲಿ ಒಂದ್ ಬರ್ದಿದೆ, ಬಟ್ ನಿಜವಾಗ್ಲೂ ಈ ಕಾನೂನು ನಮ್ ದೇಶದಲ್ಲಿ ನ್ಯಾಯಾಲಯದಲ್ಲಿ ಹೆಂಗ್ ನಡೀತಾ ಇದೆ ಅಂತ ನೋಡ್ಬೇಕಾಗಿದ್ರೆ ಅದು ಪೂರ್ತಿ ಬೇರೆ ಕತೆ. ಯಾಕಂದ್ರೆ ಈ ಎಲ್ಲಾ ಕಾನೂನುಗಳು ಬಿಟ್ಟು ಇನ್ನೊಂದ್ ಕಾನೂನ್ ಇರೋದು ಈ ಡೊಮೆಸ್ಟಿಕ್ ವೈಲೆನ್ಸ್ ಬಗ್ಗೆ, ಕೌಟುಂಬಿಕ ಹಿಂಸೆ ಬಗ್ಗೆ ಇರುವ ಕಾನೂನ್. ಆ ಕೌಟುಂಬಿಕ ಹಿಂಸೆ ಬಗ್ಗೆ ಇರುವ ಕಾನೂನ್ 2005ನಲ್ಲಿ ಬಂದಿರುವ ಕಾನೂನ್. ಅದು ಮಹಿಳೆಯರ ಚಳುವಳಿಯಿಂದ ತುಂಬಾ ದೊಡ್ಡ ಹೋರಾಟಗಳು ಆದ್ಮೇಲೆ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ಬಂದಿರುವ ಕಾನೂನ್. ಸೊ ಆಕ್ಚುಲಿ ಆ ಕಾನೂನ್ದು ಮಹಿಳಾ ಚಳುವಳಿದು ಒಂದು ತುಂಬಾ ದೊಡ್ಡ ಇತಿಹಾಸ ಮತ್ತೆ ಪಾತ್ರ ಇದೆ. ಆ ಕಾನೂನ್ ಏನ್ ಹೇಳತ್ತಂದ್ರೆ ಮಹಿಳೆಯರು ಯಾವ್ದಾದ್ರೂ ಪುರುಷರು ಅವ್ರ ಜೊತೆ ಇರುವರು, ಗಂಡ ಇರ್ಬೋದು, ಬ್ರದರ್ ಇರ್ಬೋದು, ತಂದೆ ಇರ್ಬೋದು, ಯಾರು ಅವ್ರ ಜೊತೆ ಇದ್ದಾರೋ ಒಂದೇ ಹೌಸ್ ಅಂದ್ರೆ ಒಂದೇ ರೂಫ್ ನಲ್ಲಿ ಇರುವ ಅವಶ್ಯಕತೆ ಇಲ್ಲ, ಬಟ್ ಯಾವ್ದೋ ರೀತಿನಲ್ಲಿ ಜೊತೆಗಿರೋದು, ಶೇರ್ಡ್ ಹೌಸ್ ಹೋಲ್ಡ್ ನಲ್ಲಿ ಇರುವರು, ಆ ಮಹಿಳಾ ಆ ಪುರುಷರಿಂದ ಜೀವನಾಂಶ ಕೇಳ್ಬೋದು ಅಂತ ಆ ಕೌಟುಂಬಿಕ ಹಿಂಸೆ ಕಾನೂನಲ್ಲಿ ಕೂಡ ಇದೆ. ಆಕ್ಚುಲಿ ಆ ಕೌಟುಂಬಿಕ ಹಿಂಸೆ ಕಾನೂನ್ ಮಾಡಿರೋದು ಮಹಿಳೆಯರಿಗೆ ಪಟ ಬೇಗ ಒಂದು ರೆಮಿಡಿ ಕೊಡ್ಬೇಕು. ಯಾಕಂದ್ರೆ ತುಂಬಾ ಮಹಿಳೆಯರು ಕೇಸ್ ಹಾಕ್ತಾರೆ ಗಂಡ ಹೊಡಿತಾ ಇದ್ದಾನೆ ಅಂತ, ಬಟ್ ಆ ಕೇಸ್ ತೀರ್ಪು 6 ತಿಂಗಳು 1 ವರ್ಷ ಆದ್ಮೇಲೆ ಮಾತ್ರ ಬರತ್ತೆ. ಅಷ್ಟೊದ್ರಲ್ಲಿ ಆ 1 ವರ್ಷದಲ್ಲಿ ಗಂಡ ಚೆನ್ನಾಗಿ ಹೊಡೆದಿರ್ತಾರೆ ಆ ಮಹಿಳೆಯರ್ನ. ಸೊ ಈ ಕಾನೂನ್ದು ಒಂದು ಯೋಚನೆ ಏನಿತ್ತು ಅಂದ್ರೆ ಮಹಿಳೆಯರಿಗೆ ಇಷ್ಟು ವೇಟ್ ಮಾಡೋದ್ರಿಂದ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಈ ಹೊಸ ಕಾನೂನಲ್ಲಿ ಯಾವ್ದಾದ್ರು ಮಹಿಳೆಯರು ಏನಾದ್ರೂ ಅರ್ಜಿ ಹಾಕಿದ್ರೆ ಆ ಅರ್ಜಿ 60 ದಿವಸ ಒಳಗಡೆ ಅದರದ್ದು ತೀರ್ಮಾನ ಆಗ್ಬೇಕು ಅಂತ ಆ ಕಾನೂನಲ್ಲಿ ಸ್ಪಷ್ಟವಾಗಿ ಬರ್ದಿದೆ. ಆ ಕಾನೂನಲ್ಲಿ ಆ ತರ ಸ್ಪಷ್ಟವಾಗಿ ಬರ್ದಿದ್ರುನು ಆಕ್ಚುಲಿ ನಮ್ ದೇಶದಲ್ಲಿ ಕೌಟುಂಬಿಕ ಹಿಂಸೆ ಕಾನೂನ್ ಅಡಿಯಲ್ಲಿ ಕೂಡ ಅರ್ಜಿ ಹಾಕಿದ್ರೆ ಅದು ವರ್ಷಾಂಗಟ್ಲು ಟೈಮ್ ನಡೆಯುತ್ತೆ. ಬಟ್ ಆ ಕೌಟುಂಬಿಕ ಹಿಂಸೆ ಕಾನೂನ್ ಏನ್ ಹೇಳತ್ತಂದ್ರೆ ಮಹಿಳೆಯರು 5 ತರದ್ದು ಆದೇಶ ಕೇಳ್ಬೋದು. ಒಂದು, ಆ ಗಂಡ ಬಂದು ಪದೇ ಹೊಡಿತಾ ಇದ್ದಾರಂದ್ರೆ ಒಂದು ರಕ್ಷಣೆ ಅರ್ಜಿ ಕೇಳ್ಬೋದು. ಎರಡನೇದು, ಆ ಗಂಡ ಕೆಲವೊಂದು ಮದುವೆನಲ್ಲಿ ಗಂಡಸರು ಏನ್ ಮಾಡ್ತಾರಂದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ವೈಫ್ಗೆ ಏನ್ ಹೇಳ್ತಾರಂದ್ರೆ ನೀವ್ ವಾಪಸ್ ಬಂದಿಲ್ಲ ಅಂದ್ರೆ ನಾನ್ ಮಕ್ಕಳನ್ನ ವಾಪಸ್ ಕೊಡಲ್ಲ, ನಾನೇ ಬೇರೆ ಕಡೆ ಇಟ್ಕೊಳ್ತೀನಿ, ನಿಮ್ಮನ್ನ ಮಕ್ಕಳ ಜೊತೆ ಮಾತಾಡಕ್ ಬಿಡಲ್ಲ, ನಾನ್ ಮಕ್ಕಳನ್ನ ತೋರ್ಸಲ್ಲ ನಿಮ್ಗೆ, ಆತರ ಥ್ರೆಟನ್ ಮಾಡ್ತಾರೆ. ಸೊ ಆ ಕಾನೂನು ಎರಡನೇದು ಏನ್ ಹೇಳತ್ತಂದ್ರೆ ನೀವು ಕಸ್ಟಡಿ ತಗೊಳ್ಬೋದು ಅಂತ. ಸೊ ಒಂದು ರಕ್ಷಣೆ, ಎರಡನೇದು ಕಸ್ಟಡಿ, ಮೂರನೇದು ಪರಿಹಾರ. ಆ ಕಾನೂನ್ ಏನ್ ಹೇಳತ್ತಂದ್ರೆ ನೀವ್ ಏನ್ ಕೌಟುಂಬಿಕ ಹಿಂಸೆ ಫೇಸ್ ಮಾಡಿದಿರೋ ಅದ್ರಿಗೆ ಒಂಥರ ಪನಿಷ್ಮೆಂಟ್ ಆ ಗಂಡಗೆ ಕೊಡಕ್ಕೆ ಅವರು ನಿಮ್ಗೆ ಪರಿಹಾರ ಕೊಡ್ಬೇಕು ಅಂತ ಮೂರನೇದು ಆ ಕಾನೂನ್ ಅಡಿಯಲ್ಲಿ ಕೇಳ್ಬೋದು. ನಾಲ್ಕನೇದು ಮನೆದು ಆದೇಶ. ಆ ಕಾನೂನ್ ಅಡಿಯಲ್ಲಿ ಕೆಲವೊಂದ್ಸಲ ಗಂಡಸರು ತುಂಬಾ ಹೊಡಿತಾ ಇರುವಾಗ ಮಹಿಳೆಯರಿಗೆ ಅದರಿಂದ ತುಂಬಾ ಟಾರ್ಚರ್, ತುಂಬಾ ಹರ್ಟ್ ಆಗಿ ಅವರು ಮನೆ ಬಿಟ್ಟು ಹೋಗ್ತಾರೆ. ಇಲ್ಲಾಂದ್ರೆ ಕೆಲವೊಂದ್ ಸಿಚುವೇಶನ್ ನಲ್ಲಿ ತುಂಬಾ ಹೊಡಿತಾ ಆ ಗಂಡನೇ ಆ ಮಹಿಳೆಯರನ್ನ ಮನೆಯಿಂದ ತೆಗೆಸ್ಬಿಟ್ಟು ಹಾಕ್ಬಿಡ್ತಾರೆ. ಸೊ ಆ ಸಂದರ್ಭದಲ್ಲಿ ಅದೇ ಮನೆಯಲ್ಲಿ ವಾಪಸ್ ಹಾಕೋದು, ಇಲ್ಲಾಂದ್ರೆ ಬೇರೆ ಮನೆ ಮಾಡ್ಕೊಡಕ್ಕೆ ಮನೆದು ರೆಸಿಡೆನ್ಸ್ ಆರ್ಡರ್ ಕೇಳಕ್ಕೆ ಒಂದು ಅವಕಾಶ ಇದೆ ಈ ಕೌಟುಂಬಿಕ ಹಿಂಸೆ ಕಾನೂನಲ್ಲಿ. ಮತ್ತೆ ಫೈನಲ್ ಆಗಿ ಜೀವನಾಂಶ ಕೇಳಕ್ಕೆ ಕೂಡ ಈ ಕೌಟುಂಬಿಕ ಹಿಂಸೆದು ಕಾನೂನಲ್ಲಿ ಒಂದು ಅವಕಾಶ ಇದೆ. ಬಟ್ ಈ ಬೇರೆ ಕಾನೂನೆಲ್ಲ ಬಿಟ್ಟು ಈ ಕೌಟುಂಬಿಕ ಹಿಂಸೆ ಕಾನೂನ್ದು ಏನ್ ಡಿಫ್ರೆಂಟ್ ಆಗಿ ಏನಿದೆ ಅಂದ್ರೆ, ಒಂದು ಆಕ್ಚುಲಿ ಕೌಟುಂಬಿಕ ಹಿಂಸೆ ಕಾನೂನಲ್ಲಿ ಬೇಗ ನಡಿಬೇಕು ಕೇಸು. ಮತ್ತೆ ಎರಡನೇದು, ಕೌಟುಂಬಿಕ ಹಿಂಸೆ ಕಾನೂನಲ್ಲಿ ಜೀವನಾಂಶ ಕೇಳ್ತೀರಂದ್ರೆ ನಾನ್ ಮುಂಚೆ ಹೇಳ್ದೆ ಅಲ್ವಾ, ಫಸ್ಟು ಅವನೇ ನನ್ ಗಂಡ ಅಂತ ತೋರಿಸ್ಬೇಕು. ಮತ್ತೆ ಎರಡನೇದು, ನನ್ಗೆ ಸ್ವಂತ ಸಂಬಳದಿಂದ ನನ್ನನ್ನ ನೋಡ್ಕೊಳಕ್ ಆಗ್ತಾ ಇಲ್ಲ ಅಂತ ತೋರಿಸ್ಬೇಕು. ಮೂರನೇದು, ಅವ್ರು ನನ್ನನ್ನ ನೋಡ್ಕೊಳ್ಳುವ ಕೆಪಾಸಿಟಿ ಇದೆ ಅಂತ ತೋರಿಸ್ಬೇಕು. ಕೌಟುಂಬಿಕ ಹಿಂಸೆ ಕಾನೂನು ಇನ್ನೊಂದು ಗ್ರೌಂಡ್ ಆಡ್ ಮಾಡತ್ತೆ. ಕೌಟುಂಬಿಕ ಹಿಂಸೆ ಕಾನೂನಲ್ಲಿ ಕೇಸ್ ಹಾಕ್ತಿರಂದ್ರೆ ಕೌಟುಂಬಿಕ ಹಿಂಸೆ ಆಗಿದೆ ಅಂತ ಕೂಡ ತೋರಿಸ್ಬೇಕಾಗತ್ತೆ.
ಬಟ್ ಆಕ್ಚುಲಿ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಈ ಕೌಟುಂಬಿಕ ಹಿಂಸೆ ಕಾನೂನು ನಿಜವಾಗ್ಲೂ ಅವ್ರ ಪರವಾಗಿ ನಡೀತಾ ಇದೆಯಾ ಇಲ್ವಾ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಏನ್ ಕೊಡ್ತೀನಂದ್ರೆ ಆ ಕಾನೂನ್ದು ಉದ್ದೇಶ ಒಂದಿತ್ತು. ಬಟ್ ಆ ಕಾನೂನು ನಮ್ಮ ದೇಶದಲ್ಲಿ ಹೆಂಗ್ ನಡೀತಾ ಇದೆ ಆ ಉದ್ದೇಶ ಖಂಡಿತ ಪೂರ್ವಕವಾಗಿ ಅಚೀವ್ ಆಗ್ತಾ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ನಾವು ನೋಡ್ಬೇಕಾಗಿದ್ರೆ ಕೆಲವೊಂದು ಕಾರಣಗಳಿದೆ. ಒಂದು, ನಮ್ ದೇಶದಲ್ಲಿ ಆಕ್ಚುಲಿ ಮೇಂಟೆನೆನ್ಸ್ ಈ ಜೀವನಾಂಶದ ಪ್ರಾವಿಷನ್ ಇರೋದು ಮಹಿಳೆಯರಿಗೆ ಬೇಗ ಬೇಗ ಒಂದು ರೆಮಿಡಿ ಇರ್ಬೇಕು ಅಂತ ಒಂದು ಯೋಚನೆಯಿಂದ ಮಾಡಿರುವ ಕಾನೂನು. ಯಾಕಂದ್ರೆ ತುಂಬಾ ಸಲ ಏನಾಗತ್ತಂದ್ರೆ ಗಂಡಸರು ಮಹಿಳೆಯರ್ ಕೆಲಸ ಮಾಡ್ತಾ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಕೂಡ ಒಂದೊಂದ್ಸಲ ಗಂಡಸರು ಏನ್ ಮಾಡ್ತಾರಂದ್ರೆ ಆ ಪೂರ್ತಿ ಮಹಿಳೆಯರದು ಸಂಬಳ ಅವರೇ ತಗೊಳ್ತಾರೆ, ಇಲ್ಲಾಂದ್ರೆ ಸಂಬಳ ಅವರೇ ಅಕೌಂಟ್ಗೆ ಹಾಕೊಳ್ತಾರೆ. ನಾವ್ ಎಷ್ಟ್ ಕೇಸಸ್ ನಲ್ಲಿ ಇದನ್ನ ನೋಡಿದೀವಿ ಅಂತ ಹೇಳ್ಬೇಕಾಗಿದ್ರೆ ಕೌಂಟೇ ಮಾಡಕ್ಕಾಗಲ್ಲ, ಎಷ್ಟ್ ಗಂಡಸರು ಸಂಬಳನ ಅವ್ರ ಅಕೌಂಟ್ಗೆ ಹಾಕೊಳ್ತಾರೆ. ಇಲ್ಲಾಂದ್ರೆ ಮೂರನೇದು, ಆ ಏನ್ ಸಂಬಳ ಬರುತ್ತೋ ಮಹಿಳೆಯರಿಗೆ ಅದನ್ನ ತಗೊಂಡು ಅವರು ಕುಡಿಯಕ್ ಹೋಗ್ತಾರೆ. ಇಲ್ಲಾಂದ್ರೆ ನಾಲ್ಕನೇದು, ಮಹಿಳೆಯರ್ನ ಕೆಲ್ಸಕ್ಕೆ ಹೋಗಕ್ಕೆ ಬಿಡೋದಿಲ್ಲ. ಬಟ್ ಅವರೇ ಸಂಪಾದನೆ ಮಾಡಿ ಗಂಡಸರು ಕೆಲವೊಂದ್ಸಲ ಹಣ ಕೊಡೋದು ಇಲ್ಲ ಮಹಿಳೆಯರಿಗೆ. ಸಂಪಾದನೆ ಕೆಲ್ಸಕ್ಕೆ ಮಾಡಕ್ಕೂ ಬಿಡೋದಿಲ್ಲ, ಕೆಲ್ಸಕ್ ಹೋಗಕ್ಕೂ ಬಿಡೋದಿಲ್ಲ, ಬಟ್ ಹಣನೂ ಕೊಡೋದಿಲ್ಲ ಆ ಫ್ಯಾಮಿಲಿನಲ್ಲಿ. ಸೊ ಈ ಎಲ್ಲಾ ಪ್ರಾಬ್ಲಮ್ಸ್ ನೋಡ್ಕೊಂಡು ನಮ್ ಲೆಜಿಸ್ಲೇಚರ್ ನಮ್ ಪಾರ್ಲಿಮೆಂಟ್ ಏನ್ ಯೋಚನೆ ಮಾಡಿತ್ತು ಅಂದ್ರೆ ಮಹಿಳೆಯರಿಗೆ ಒಂದು ತಕ್ಷಣ ಆದೇಶ ಸಿಗುವ ರೀತಿನಲ್ಲಿ ಏನಾದ್ರೂ ಒಂದು ಕಾನೂನು ಬೇಕೇ ಬೇಕು ಅಂತ. ಯಾಕಂದ್ರೆ ಆಕ್ಚುಲಿ ನಾವು ನೋಡ್ಬೇಕಾಗಿದ್ರೆ ಮಹಿಳೆಯರದು ಕೆಲವೊಂದು ಕಾಂಟ್ರಿಬ್ಯೂಷನ್ ಫ್ರೀ ಆಗಿದೆ, ಬಟ್ ಆಕ್ಚುಲಿ ಅದೆಲ್ಲ ಪೇಯ್ಡ್ ಕೆಲಸ. ನಾವು ಇವಾಗ ನಮ್ ಮನೆಯಲ್ಲೇ ನೋಡ್ಬೇಕಾಗಿದ್ರೆ ಮಹಿಳೆಯರು ತುಂಬಾ ಫ್ರೀ ಕೆಲ್ಸಗಳು ಮಾಡ್ತಾರೆ. ಮನೆ ನೋಡ್ಕೊಳ್ಳುವ ಕೆಲ್ಸ, ಮನೆ ಕ್ಲೀನ್ ಮಾಡುವ ಕೆಲ್ಸ, ಮಕ್ಕಳನ್ನ ನೋಡ್ಕೊಳ್ಳುವ ಕೆಲ್ಸ, ಊಟ ಮಾಡುವ ಕೆಲ್ಸ, ಕುಕ್ಕಿಂಗ್ ಮಾಡುವ ಕೆಲ್ಸ, ಶಾಪಿಂಗ್ ಮಾಡುವ ಕೆಲ್ಸ, ಈ ಎಲ್ಲ ಕೆಲ್ಸಗಳು ನಾವು ಅನ್ಪೇಯ್ಡ್ ಲೇಬರ್ ಅಂತ ಹೇಳ್ತೀವಿ. ಯಾಕಂದ್ರೆ ಆಕ್ಚುಲಿ ಈ ತರ ಕೆಲ್ಸಗಳು ಶ್ರೀಮಂತರು ಕಾರ್ಮಿಕರಿಗೆ ಕೊಡ್ತಾರೆ, ಡೊಮೆಸ್ಟಿಕ್ ವರ್ಕರ್ಸ್ಗೆ ಕೊಡ್ತಾರೆ, ಮನೆ ಕೆಲಸ ಮಾಡುವ ಕಾರ್ಮಿಕರಿಗೆ ಕೊಡ್ತಾರೆ. ಬಟ್ ವೈಫ್ಸ್ ಹೆಂಡತಿಗಳು ಮಾಡ್ತಾ ಇರುವಾಗ ಅದೆಲ್ಲ ಫ್ರೀ ಕೆಲಸ. ಸೊ ಈ ಮೇಂಟೆನೆನ್ಸ್ ಕಾನೂನ್ದು ಅರ್ಥ ಒಂದು, ಮಹಿಳೆಯರು ಎಷ್ಟು ಅನ್ಪೇಯ್ಡ್ ಕೆಲಸ ಮಾಡ್ತಾರೋ, ಎಷ್ಟು ಫ್ರೀ ಕೆಲಸ ಮಾಡ್ತಾರೋ ಅದಕ್ಕೆ ಒಂದು ರೆಕಗ್ನಿಷನ್ ತರ. ಯಾಕಂದ್ರೆ ಆಕ್ಚುಲಿ ನಮ್ ದೇಶದಲ್ಲಿ ಈ ಅನ್ಪೇಯ್ಡ್ ವರ್ಕ್ ಮಹಿಳೆಯರು ಏನ್ ಮಾಡ್ತಾರೋ ಅದರದ್ದು ಆಕ್ಚುಲಿ ಅಂಡರ್ಸ್ಟ್ಯಾಂಡಿಂಗ್ ನಮ್ ದೇಶದಲ್ಲಿ ಆಕ್ಚುಲಿ ತುಂಬಾ ಕಡಿಮೆ ಇದೆ. ಇವಾಗ ಕೂಡ ಒಂದ್ ಬೇರೆ ಬೇರೆ ಜಾಗದಲ್ಲಿ ನಾನು ಇದ್ರ ಬಗ್ಗೆ ಮಹಿಳೆಯರು ತುಂಬಾ ಅನ್ಪೇಯ್ಡ್ ಕೆಲಸ ಮಾಡ್ತಾರೆ ಮನೆ ಒಳಗಡೆ ಅಂತ ಹೇಳಿದ್ರೆ ಮಹಿಳೆಯರೇ ತುಂಬಾ ಜನ ಹೇಳ್ತಾರೆ, ಯಾಕೆ ಮೇಡಮ್ ಇದೆಲ್ಲ ಆತರ ಕೆಲ್ಸ ಇಲ್ಲ ಅಲ್ವಾ, ಈ ತರ ಕೆಲ್ಸಕ್ಕೆ ಯಾಕೆ ನಮ್ಗೆ ಪೇಮೆಂಟ್ ಮಾಡ್ಕೊಳ್ಬೇಕು, ನಾವೇ ಸ್ವಂತ ಇಚ್ಛೆಯಿಂದ ಸ್ವಂತ ಇಷ್ಟದಿಂದ ಮನೇನ ನೋಡ್ಕೊಳ್ತಾ ಇದ್ದೀವಿ, ಗಂಡನ ನೋಡ್ಕೊಳ್ತಾ ಇದ್ದೀವಿ, ಮಕ್ಕಳನ್ನ ನೋಡ್ಕೊಳ್ತಾ ಇದ್ದೀವಿ ಅಂತ ಮಹಿಳೆಯರೇ ಹೇಳ್ತಾರೆ. ಯಾಕಂದ್ರೆ ನಮ್ ದೇಶದಲ್ಲಿ ಈ ಪಿತೃಪ್ರಧಾನ ಮಹಿಳೆಯರ ಕೆಲ್ಸನ ಹಂಗೆ ಟ್ವಿಸ್ಟ್ ಮಾಡಿದೆ. ಮಹಿಳೆಯರು ಏನ್ ಕೆಲಸ ಮಾಡ್ತಾರೋ ಅದ್ ಯಾವಾಗ್ಲೂ ಫ್ರೀ ಆಗಿರತ್ತೆ, ಇಲ್ಲಾಂದ್ರೆ ತುಂಬಾ ಕಡಿಮೆ ವೇತನದು ಇರತ್ತೆ. ನಾವು ನಮ್ ಪೌರ ಕಾರ್ಮಿಕರೇ ನೋಡ್ಬೇಕಾಗಿದ್ರೆ ಆಕ್ಚುಲಿ ಪೌರ ಕಾರ್ಮಿಕರು ತುಂಬಾ ವರ್ಷ ಹಿಂದೆ ಈ ಏನ್ ಸ್ವೀಪಿಂಗ್ ಕೆಲಸ ಮಾಡ್ತಾ ಇದ್ರು ಅದಕ್ಕೆ ತುಂಬಾ ಕಡಿಮೆ ಸಂಬಳ ಬರ್ತಾ ಇತ್ತು ಅವರಿಗೆ. ಯಾಕಂದ್ರೆ ಮಹಿಳೆಯರ ಕೆಲ್ಸಕ್ಕೆ ಆಕ್ಚುಲಿ ಗೌರವ ಇಲ್ಲ ನಮ್ ದೇಶದಲ್ಲಿ. ಸೊ ಆ ಕೆಲ್ಸಕ್ಕೆ ಒಂದು ಯಾಕೆ ಪೇಮೆಂಟ್ ಮಾಡ್ಬೇಕು ಅಂತ ಒಂದ್ ಯೋಚನೆ ಇದೆ, ಇಲ್ಲಾಂದ್ರೆ ಎರಡನೇದು ತುಂಬಾ ಸಿಂಪಲ್ ಕೆಲಸ, ಸೊ ಯಾಕೆ ಜಾಸ್ತಿ ಪೇಮೆಂಟ್ ಮಾಡ್ಬೇಕು ಅಂತ ಒಂದ್ ಯೋಚನೆ ಇದೆ. ತುಂಬಾ ಸಲ ಮಹಿಳೆಯರು ಮತ್ತೆ ಗಂಡಸರು ಒಂದೇ ಕೆಲಸ, ಇಬ್ರು ಹೌಸ್ ಕೀಪಿಂಗ್ ಕೆಲಸನಲ್ಲಿ ಇದ್ರೂನು ಆ ಗಂಡಗೆ ಸಾರಿ ಆ ಪುರುಷರಿಗೆ ಬೇರೆ ವೇತನ ಬರುತ್ತೆ, ಆ ಮಹಿಳೆಯರಿಗೆ ಬೇರೆ ವೇತನ ಬರುತ್ತೆ. ಯಾಕಂದ್ರೆ ಆ ಕೆಲ್ಸಕ್ಕೆ ಒಂದ್ ರೀತಿಯಾದ ಗೌರವ ಕೂಡ ಇಲ್ಲ. ಸೊ ಆಕ್ಚುಲಿ ಮೇಂಟೆನೆನ್ಸ್ದು ಕಾನೂನ್ದು ಇತಿಹಾಸ ಈ ಅನ್ಪೇಯ್ಡ್ ವರ್ಕ್ದು ಕೂಡ ಒಂದು ತುಂಬಾ ದೊಡ್ಡ ಪಾತ್ರ ಇದೆ. ಸೊ ಕ್ಲಾರಾ ಝೆಟ್ಕಿನಿಂದ ಕೆಲವೊಬ್ರು ಕಮ್ಯುನಿಸ್ಟ್ರು ಕೂಡ ಇದ್ರ ಬಗ್ಗೆ ಏನ್ ಬರ್ದಿದ್ದಾರೆ ಅಂದ್ರೆ ಮೇಂಟೆನೆನ್ಸ್ ಇಸ್ ಅ ರೆಕಗ್ನಿಷನ್ ಆಫ್ ಅನ್ಪೇಯ್ಡ್ ಲೇಬರ್ ಆಫ್ ವಿಮೆನ್. ಸೊ ಕಮ್ಯುನಿಸ್ಟ್ ಲೆನ್ಸ್ ಇಂದ ಕೂಡ ಮೇಂಟೆನೆನ್ಸ್ ನ ನೋಡ್ಬೇಕಾಗಿದ್ರೆ ಅದು ಒಂದು ಅನ್ಪೇಯ್ಡ್ ಲೇಬರ್ದು ಒಂದು ರೆಕಗ್ನಿಷನ್ ಅಂಡ್ ಪೇಮೆಂಟ್ ಅಂತ ನಾವು ನೋಡ್ಬೋದು. ಸೊ
ನಮ್ ದೇಶದಲ್ಲಿ ಈ ಮೇಂಟೆನೆನ್ಸ್ದು ಒಂದು ಅರ್ಥ ಇವಾಗ ಏನಾಗಿದೆ ಅಂದ್ರೆ, ನಮ್ ನ್ಯಾಯಾಲಯದಲ್ಲಿ ಮೇಂಟೆನೆನ್ಸ್ಗೆ ಕೇಳುವ ಹಕ್ಕಿದೆ, ಬಟ್ ಸಿಗುವ ಹಕ್ಕಿಲ್ಲ. ಸೊ ಏನಾಗತ್ತಂದ್ರೆ ನಮ್ ದೇಶದಲ್ಲಿ ತುಂಬಾ ಮಹಿಳೆಯರು ಮೇಂಟೆನೆನ್ಸ್ಗೆ ಕೇಸ್ ಹಾಕ್ತಾರೆ. ಅವರು ಡಿವೋರ್ಸ್ಗೆ ಕೇಸ್ ಹಾಕಿಲ್ಲ ಅಂದ್ರೂ ಕೂಡ ಅವರು ಮೇಂಟೆನೆನ್ಸ್ಗೆ ಕೇಸ್ ಹಾಕ್ತಾರೆ, ಇಲ್ಲಾಂದ್ರೆ ಡಿವೋರ್ಸ್ ಜೊತೆ ಮೇಂಟೆನೆನ್ಸ್ ಕೇಸ್ ಹಾಕ್ತಾರೆ, ಇಲ್ಲಾಂದ್ರೆ ಗಂಡಸರು ಕೇಸ್ ಅವ್ರ ಮೇಲೆ ಕೇಸ್ ಹಾಕುವಾಗ ಮಹಿಳೆಯರು ಮೇಂಟೆನೆನ್ಸ್ ಕೇಸ್ ಹಾಕ್ತಾರೆ. ಬಟ್ ನಿಜವಾಗ್ಲೂ ನಮ್ ದೇಶದಲ್ಲಿ ಈ ಪ್ರೊಸೀಜರ್ ಇವಾಗ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ಯಾಕಂದ್ರೆ ಒಂದ್ ಭಾಗದಲ್ಲಿ ನೋಡ್ಬೇಕಾಗಿದ್ರೆ ಈ ಎಲ್ಲಾ ಸಾಕ್ಷಿ ಕೊಡ್ಬೇಕು. ಫಸ್ಟ್ ಆಫ್ ಆಲ್ ಅವನೇ ನನ್ ಗಂಡ ಅಂತ ಸಾಕ್ಷಿ ಕೊಡ್ಬೇಕು. ಒಂದ್ಸಲ ನಮ್ ದೇಶದಲ್ಲಿ ದೇವಸ್ಥಾನದಲ್ಲಿ ಮದುವೆ ಆಗತ್ತೆ, ಚರ್ಚ್ ನಲ್ಲಿ ಮದುವೆ ಆಗತ್ತೆ, ಯಾವ್ದೇ ಡಾಕ್ಯುಮೆಂಟ್ ಇರಲ್ಲ. ಕೆಲವೊಬ್ರು ಕಪಲ್ಸ್ಗೆ ಮದುವೆ ಫೋಟೋ ಕೂಡ ಇರಲ್ಲ, ಬರೀ ಇನ್ವಿಟೇಷನ್ ಮಾತ್ರ ಇರತ್ತೆ. ಸೊ ಒಂದ್ ಮಟ್ಟಕ್ಕೆ ಮಹಿಳೆಯರ ಹತ್ರ ಡಾಕ್ಯುಮೆಂಟ್ಸ್ ಇರೋದು ತುಂಬಾ ಕಡಿಮೆ. ಮದುವೆ ಆಗಿದೀವಿ ಅಂತಾನೆ ತೋರ್ಸಕ್ಕೆ ಡಾಕ್ಯುಮೆಂಟ್ಸ್ ಇರೋದು ತುಂಬಾ ಕಡಿಮೆ ಒಂದ್ಸಲ. ಮತ್ತೆ ಎರಡನೇದು, ನನ್ ಸಂಬಳದಿಂದ ನನ್ನನ್ನ ನೋಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅಂತ ತೋರ್ಸ್ಬೇಕು. ಅದನ್ನ ತೋರ್ಸಕ್ಕೆ ನನ್ಗೆ ಸಂಬಳ ಎಷ್ಟ್ ಬರ್ತಾ ಇದೆ, ನನ್ನ ಹೆಸರಿನಲ್ಲಿ ಪ್ರಾಪರ್ಟೀಸ್ ಏನಾದ್ರು ಇದೆಯಾ, ಬ್ಯಾಂಕ್ ಅಕೌಂಟ್ ನಲ್ಲಿ ಎಷ್ಟ್ ಹಣ ಇದೆ, ಅದೆಲ್ಲ ತೋರ್ಸ್ಬೇಕಾಗಿದೆ. ಬಟ್ ಒಂದು ಏನ್ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂದ್ರೆ, ತುಂಬಾ ಫ್ಯಾಮಿಲೀಸ್ಗಳಲ್ಲಿ ಮಹಿಳೆಯರದು ಸಂಬಳ ಮಹಿಳೆಯರದು ಸಂಬಳ ಪೂರ್ತಿ ಫ್ಯಾಮಿಲಿದು ಸಂಬಳ, ಬಟ್ ಗಂಡಸ್ರದು ಸಂಬಳ ಬರೀ ಅವ್ರ ಸಂಬಳ. ಸೊ ಆಕ್ಚುಲಿ ಮಹಿಳೆಯರದು ಸಂಬಳ ಬರೀ ಅವ್ರಿಗೋಸ್ಕರ ಅವ್ರು ಯೂಸ್ ಮಾಡಕ್ ಆಗಲ್ಲ, ಪೂರ್ತಿ ಫ್ಯಾಮಿಲಿಗೋಸ್ಕರ ತುಂಬಾ ಸಲ ಮಹಿಳೆಯರು ಯೂಸ್ ಮಾಡ್ತಾರೆ. ಬಟ್ ಆ ಒಂದ್ ಪಾತ್ರ ಆಕ್ಚುಲಿ ನ್ಯಾಯಾಲಯದಲ್ಲಿ ಅಷ್ಟು ಕ್ಲಿಯರ್ ಆಗಿ ಜಡ್ಜ್ಗೆ ಕಾಣಿಸೋದಿಲ್ಲ. ಅವರು, ಇಲ್ಲ ನಿಮ್ಗೆ 30,000 ಬರ್ತಾ ಇದೆ ಅಲ್ವಮ್ಮ ತಿಂಗಳು, ಯಾಕೆ ನಿಮ್ಗೆ ಜೀವನಾಂಶ ಬೇಕು ಅಂತ ಕೇಳ್ತಾರೆ. ಇಲ್ಲಾಂದ್ರೆ ಅವ್ರು ಏನ್ ಹೇಳ್ತಾರಂದ್ರೆ, ನೀವು ಸಂಪಾದನೆ ಮಾಡ್ತಾ ಇದ್ದೀರಲ್ವಾ, ನೀವು 15,000 ಸಂಪಾದನೆ ಮಾಡ್ತಾ ಇದ್ದೀರಲ್ವಾ, ಯಾಕೆ ಜೀವನಾಂಶ ಕೇಳ್ತಾ ಇದ್ದೀರಾ ಗಂಡ ಇಂದ ಅಂತ ಹೇಳ್ಬಿಡ್ತಾರೆ. ಬಟ್ ಆಕ್ಚುಲಿ ಅದು ತಪ್ಪು. ಯಾಕಂದ್ರೆ ನಮ್ ಕಾನೂನ್ ಏನ್ ಹೇಳತ್ತಂದ್ರೆ, ಮಹಿಳೆಯರು ಸಂಪಾದನೆ ಮಾಡಿ ಸಂಬಳ ತಗೊಳ್ತಾ ಇದಾರಂದ್ರುನು ಅವರು ಜೀವನಾಂಶ ಕೇಳ್ಬೋದು ಅಂತ ಕೆಲವೊಂದು ಸುಪ್ರೀಂ ಕೋರ್ಟ್ದು ಮತ್ತೆ ನಮ್ ಕರ್ನಾಟಕ ಉಚ್ಚ ನ್ಯಾಯಾಲಯಗಳದ್ದು ಕೂಡ ತುಂಬಾ ತೀರ್ಪುಗಳಿದೆ. ಯಾಕಂದ್ರೆ ಅವ್ರು ಏನ್ ಹೇಳ್ತಾರಂದ್ರೆ, ಮಹಿಳೆಯರಿಗೆ ಸಂಬಳ ಬರ್ತಾ ಇದೆ ಅಂದ್ರೂ ಕೂಡ ಅವ್ರ ಸಂಬಳದಿಂದ ಅವರು ಒಂದು ಘನತೆ ಆದ ಜೀವನ ಮಾಡಕ್ ಆಗ್ತಾ ಇದೆಯಾ ಇಲ್ವಾ ಅಂತ ನೀವ್ ನೋಡ್ಬೇಕು. ಸೊ ಬರೀ ಸಂಬಳ ಬರ್ತಾ ಇದೆಯಾ ಇಲ್ವಾ ಅಂತ ಮಾತ್ರ ನೀವು ನೋಡ್ಬಾರ್ದು. ಆ ಸಂಬಳದಿಂದ ಅವರು ಯಾವ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ಗೆ ಅವರು ಹ್ಯಾಬಿಟ್ ಇದೆಯೋ, ಅಂದ್ರೆ ಅವ್ರಿಗೆ ಯಾವ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅವ್ರು ಇಷ್ಟ್ ವರ್ಷದಿಂದ ಅವ್ರು ಏನ್ ನೋಡ್ಕೊಳ್ತಾ ಇದಾರೋ ಅದೇ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ಗೆ ಅವರು ಘನತೆಯಿಂದ ಅವರೇ ಸಂಬಳದಿಂದ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡ್ಬೇಕು. ಸೊ ಸಂಬಳ ಮಾಡ್ತಾ ಇದೀರಂತ ಇದ್ರೂ ಕೂಡ ನೀವು ಜೀವನಾಂಶ ಕೇಳ್ಬೋದು ಅಂತ ಆಕ್ಚುಲಿ ಕಾನೂನಲ್ಲಿ ಅವಕಾಶ ಇದೆ. ಬಟ್ ತುಂಬಾ ಜಡ್ಜಸ್ ಇದು ನೋಡೋದೇ ಇಲ್ಲ. ಸಂಬಳ ಬರ್ತಾ ಇದ್ರೆ ಯಾಕೆ ಕೇಳ್ತಾ ಇದ್ದೀರಾ ಅಂತ ಕೇಸ್ನ ಕ್ಲೋಸ್ ಮಾಡ್ಬಿಡ್ತಾರೆ. ಮತ್ತೆ ಮೂರನೇದು, ತುಂಬಾ ಸಲ ಗಂಡಸರು ಅವ್ರದ್ದು ಜಮೀನು, ಬಾಡಿಗೆ ಮನೆ, ಪ್ರಾಪರ್ಟೀಸ್, ಒಡವೆ, ಗೋಲ್ಡ್, ಸಿಲ್ವರ್ ಎಲ್ಲ ಅವರು ಬೇರೆಯವ್ರ ಹೆಸರಿನಲ್ಲಿ ಹಾಕ್ಬಿಡ್ತಾರೆ, ಅವ್ರ ಹೆಸರಿನಲ್ಲಿ ಹಾಕಲ್ಲ. ಮನೆ ಕೂಡ ಅವ್ರ ತಂದೆ ತಾಯಿ ಹೆಸರಿನಲ್ಲಿ ಹಾಕ್ತಾರೆ, ಅವ್ರ ಸ್ವಂತ ಹೆಸರಿನಲ್ಲಿ ಹಾಕಲ್ಲ. ಯಾಕಂದ್ರೆ ಇವಾಗ ನಮ್ ದೇಶದಲ್ಲಿ ವಕೀಲರೆಲ್ಲ ಕೂಡ ತುಂಬಾ ಕ್ಲೆವರ್ ಆಗಿದ್ದಾರೆ. ಈ ಜೀವನಾಂಶ ಹೆಂಗ್ ಅವಾಯ್ಡ್ ಮಾಡ್ಬೋದು ಅಂತ ಎಲ್ರಿಗೂ ಗೊತ್ತಿದೆ. ಸೊ ಗಂಡಸ್ರಿಗೆ ಅವ್ರು ಹೇಳ್ಕೊಡ್ತಾರೆ, ನೋಡಿಪಾ ನಿಮ್ಗೆ ಹೆಂಡತಿಗೆ ಜೀವನಾಂಶ ಕೊಡಕ್ ಇಷ್ಟ ಇಲ್ಲ ಅಂದ್ರೆ ಈ ಪ್ರಾಪರ್ಟಿ ನಿಮ್ ತಂದೆ ತಾಯಿ ಹೆಸರಿನಲ್ಲಿ ಹಾಕೊಳ್ಳಿ, ಬ್ಯಾಂಕ್ ಅಕೌಂಟ್ ಖಾಲಿ ಮಾಡಿ ಬೇರೆಯವ್ರ ಹೆಸರಿನಲ್ಲಿ ಹಾಕೊಳ್ಳಿ, ಗಾಡಿ ಎಲ್ಲ ಬೇರೆಯವ್ರ ಹೆಸರಿನಲ್ಲಿ ತಗೊಳ್ಳಿ, ಬಾಡಿಗೆ ತಗೊಂಡಿದ್ದೀರಂದ್ರೆ ಬಾಡಿಗೆ ಅಗ್ರಿಮೆಂಟ್ ಮಾಡಬೇಡಿ, ಬರೀ 11 months ಇಟ್ಕೊಳ್ಳಿ ಟೆನೆಂಟ್ನ. ಇದೆಲ್ಲ ಅವ್ರಿಗೆ ಹೇಳ್ಕೊಟ್ಟು ಇವಾಗ ಗಂಡಸರು ಕೂಡ ತುಂಬಾ ಅವಾಯ್ಡ್ ಮಾಡ್ತಾರೆ ಕೋರ್ಟ್ನಲ್ಲಿ. ಸೊ ಇದೆಲ್ಲ ನೋಡ್ಬಿಟ್ಟು 2020ನಲ್ಲಿ ನಮ್ ಸುಪ್ರೀಂ ಕೋರ್ಟ್ ಒಂದ್ ತೀರ್ಪು ಮಾಡಿತ್ತು, ರಜನೀಶ್ ವರ್ಸಸ್ ನೇಹಾ ಅಂತ ಒಂದ್ ಕೇಸ್ನಲ್ಲಿ ಒಂದ್ ತೀರ್ಪು ಮಾಡಿತ್ತು. ಸುಪ್ರೀಂ ಕೋರ್ಟ್ ಆ ಕೇಸ್ನಲ್ಲಿ ಏನ್ ಹೇಳಿತ್ತು ಅಂದ್ರೆ, ಗಂಡಸರು ಎಲ್ಲ ತುಂಬಾ ತುಂಬಾ ಕ್ಲೆವರ್ ಆಗ್ಬಿಟ್ಟಿದ್ದಾರೆ, ಮಹಿಳೆಯರನ್ನ ಮೇಂಟೆನೆನ್ಸ್ ಕೊಡಕ್ ಅವಾಯ್ಡ್ ಮಾಡೋದ್ರಲ್ಲಿ ತುಂಬಾ ಕ್ಲೆವರ್ ಆಗ್ಬಿಟ್ಟಿದ್ದಾರೆ. ಸೊ ಅವ್ರನ್ನ ಕ್ಯಾಚ್ ಮಾಡಕ್ಕೆ ನಾವ್ ಏನ್ ಮಾಡ್ಬೋದಂದ್ರೆ, ಮಹಿಳೆಯರ್ ಮತ್ತೆ ಗಂಡಸರು ಇಬ್ರು ಕೂಡ ಒಂದು ಅಫಿಡೇವಿಟ್ ಹಾಕ್ಬೇಕು, ಅಂದ್ರೆ ಸಾಕ್ಷಿ ಪ್ರಮಾಣ ಪತ್ರ.
ಆ ಸಾಕ್ಷಿ ಪ್ರಮಾಣ ಪತ್ರ ಅವರು ಶಪಥ ತಗೊಂಡು ಹಾಕ್ಬೇಕು. ಅಂದ್ರೆ ಆ ಪ್ರಮಾಣ ಪತ್ರದಲ್ಲಿ ಯಾರಾದ್ರೂ ಸುಳ್ಳು ಹೇಳಿದ್ರೆ ಜೈಲ್ ಹೋಗ್ತೀರಾ. ಯಾಕಂದ್ರೆ ಕೋರ್ಟ್ ನಲ್ಲಿ ಯಾವತ್ತು ಶಪಥ ತಗೊಂಡು ಪ್ರಮಾಣ ಪತ್ರ ಕೊಡ್ತೀರಂದ್ರೆ ಅದರದ್ದು ಒಂದು ಸ್ಯಾಂಕ್ಟಿಟಿ ಇದೆ. ಸೊ ಅದ್ರಲ್ಲಿ ಯಾರ್ ಬೇಕಾದ್ರೂ ಸುಳ್ಳು ಹೇಳಿದ್ರೆ ಅವ್ರನ್ನ ಪರ್ಜರಿ ಅಂತ ಒಂದು ಆರೋಪ ಇದೆ. ಆ ಪರ್ಜರಿ ಆರೋಪಗೆ ಜೈಲ್ ಒಳಗಡೆ ಹಾಕ್ಸ್ಬೋದು ಅವ್ರನ್ನ. ಸೊ ಸುಪ್ರೀಂ ಕೋರ್ಟ್ ಏನ್ ಹೇಳತ್ತಂದ್ರೆ ಆ ಗಂಡಸರು ಮತ್ತೆ ಮಹಿಳೆಯರು ಇಬ್ರು ಕೂಡ ಸಾಕ್ಷಿ ಪ್ರಮಾಣ ಪತ್ರ ಹಾಕ್ಬಿಟ್ಟು ಮತ್ತೆ 3 ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟ್ ಹಾಕ್ಬಿಟ್ಟು ಆ ಸಾಕ್ಷಿ ಪತ್ರದಲ್ಲಿ ಅವರು ನನ್ಗೆ ಸ್ಯಾಲರಿ ಸಂಬಳ ಎಷ್ಟಿದೆ, ಇನ್ಕಮ್ ಎಷ್ಟಿದೆ, ಜಮೀನು ಒಡವೆ ಇದೆಲ್ಲ ಎಷ್ಟಿದೆ, ಮತ್ತೆ ಖರ್ಚು ಎಷ್ಟಿದೆ ಅಂತ ತೋರಿಸ್ಬೇಕು. ಮತ್ತೆ ಜಡ್ಜು ಏನ್ ನೋಡ್ಬೇಕಾಗಿದ್ರೆ ಗಂಡದು ಸಂಬಳ ಮತ್ತೆ ಖರ್ಚು ಎಷ್ಟಿದೆ, ಮಹಿಳೆಯರದು ಸಂಬಳ ಮತ್ತೆ ಖರ್ಚು ಎಷ್ಟಿದೆ, ಆ ಮಹಿಳೆಯರದು ಸಂಬಳದಿಂದ ಮಹಿಳೆಯರದು ಖರ್ಚನ್ನ ಅವ್ರಿಗೆ ನೋಡ್ಕೊಳಕ್ ಆಗ್ತಾ ಇದೆಯಾ ಇಲ್ವಾ, ಆಗ್ತಾ ಇಲ್ಲ ಅಂದ್ರೆ ಆ ಗ್ಯಾಪ್ ಏನಿದೆಯೋ ಆ ಗಂಡ ಕೊಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪಿದೆ. ಒಂದ್ ರೀತಿನಲ್ಲಿ ಇದು ಒಳ್ಳೇದು. ಯಾಕಂದ್ರೆ ಈ ತೀರ್ಪು ಬರಕ್ ಮುಂಚೆ ತುಂಬಾ ಕಷ್ಟ ಆಯ್ತು. ಯಾಕಂದ್ರೆ ಗಂಡಸರು ಎಲ್ಲ ಬೇರೆಯವ್ರ ಹೆಸರಿನಲ್ಲಿ ಹಾಕ್ಬಿಡ್ತಾರೆ. ಸೊ ಜಡ್ಜು ಅವ್ರಿಗೆ ನಿಮ್ ಹೆಸರಿನಲ್ಲಿ ಏನೇನಿದೆ ಅಂತ ಕೇಳಕ್ ಬಂದ್ರೆ ಆ ಗಂಡಸ್ರು ಹೆಸರಿನಲ್ಲಿ ಏನೂ ಇರಲ್ಲ. ಮತ್ತೆ ನಾನ್ ಕೆಲ್ಸ ಕೂಡ ಮಾಡ್ತಾ ಇಲ್ಲ ಅಂತ ಈಸಿಯಾಗಿ ಹೇಳ್ಬಿಡ್ತಾರೆ. ಯಾಕಂದ್ರೆ ಮಹಿಳೆಯರಿಗೆ ಸಾಕ್ಷಿ ಎಲ್ಲಿಂದ ಸಿಗತ್ತೆ? ಅವ್ರಿಗೆ ಗಂಡ ಕೆಲ್ಸ ಮಾಡ್ತಾ ಇದ್ದಾನೆ ಅಂತ ಕೂಡ ಗೊತ್ತಾಗಲ್ಲ, ಎಷ್ಟು ಸಂಬಳ ತಗೊಳ್ತಾ ಇದ್ದಾರೆ ಅಂತ ಕೂಡ ಗೊತ್ತಾಗಲ್ಲ, ಮತ್ತೆ ಆ ಗಂಡದು ಜಮೀನೆಲ್ಲ ಎಲ್ಲಿದೆ ಅಂತ ಕೂಡ ಗೊತ್ತಾಗಲ್ಲ. ಸೊ ಯಾವ್ದು ಮಾಹಿತಿ ಗೊತ್ತಾಗಿಲ್ಲ ಅಂದ್ರೆ ಆ ಕೇಸ್ ಆಕ್ಚುಲಿ ಗೆಲ್ಲೋದು ತುಂಬಾ ಕಷ್ಟ. ಯಾಕಂದ್ರೆ ಜಡ್ಜು ಮಹಿಳೆಯರಿಗೆ ಹೇಳ್ಬಿಡ್ತಾರೆ, ನೀವೇನು ತೋರ್ಸಿಲ್ಲಮ್ಮ, ಅವ್ರ ಹತ್ರ ಹಣ ಇದೆ ಅಂತ ಎಲ್ಲಿ ತೋರ್ಸಿದೀರಾ ಅಂತ ಪ್ರಶ್ನೆ ಕೇಳ್ಬಿಡ್ತಾರೆ. ಸೊ ಪೂರ್ತಿ ಬರ್ಡನ್ ಮಹಿಳೆಯರ ಮೇಲೇನೆ ಬರತ್ತೆ. ಇದೆಲ್ಲ ಒಂದು ಡಿಟೆಕ್ಟಿವ್ ತರ ಹುಡುಕೊಂಡು ಕಂಡು ಬಂದು ಕೋರ್ಟ್ ನಲ್ಲಿ ಹಾಕಕ್ಕೆ. ಸೊ ಒಂದ್ ರೀತಿನಲ್ಲಿ ಈ 2020ನಲ್ಲಿ ಸುಪ್ರೀಂ ಕೋರ್ಟ್ ಮಾಡಿರೋ ತೀರ್ಪು ಒಳ್ಳೇದು. ಬಟ್ ಇನ್ನೊಂದ್ ರೀತಿನಲ್ಲಿ ಆಕ್ಚುಲಿ ಮಹಿಳೆಯರಿಗೆ ಅದು ಸ್ವಲ್ಪ ಕಷ್ಟ ಏನ್ ಮಾಡಿದೆ ಅಂದ್ರೆ, ನಾನು ಹೇಳಿರೋ ತರ ಗಂಡಸರು ಎಲ್ಲಾ ಬೇರೆಯವ್ರ ಹೆಸರಿನಲ್ಲಿ ಹಾಕ್ಬಿಟ್ಟು ಆ ಅಫಿಡೇವಿಟ್ ನಲ್ಲಿ ನನ್ನ ಹತ್ರ ಏನು ಇಲ್ಲ ಅಂತ ಹಾಕ್ಬಿಡ್ತಾರೆ. ಬಟ್ ಇದ್ರ ಬಗ್ಗೆ ಕೂಡ ನಮ್ ಸರ್ವೋಚ್ಚ ನ್ಯಾಯಾಲಯ ಮತ್ತೆ ನಮ್ ಕರ್ನಾಟಕ ಹೈಕೋರ್ಟ್ ಕೂಡ ಏನ್ ಹೇಳತ್ತಂದ್ರೆ, ಗಂಡಸರು ನಾನು ಕೆಲ್ಸ ಬಿಟ್ಟಿದ್ದೀನಿ, ಇಲ್ಲಾಂದ್ರೆ ಕೆಲ್ಸದಿಂದ ನನ್ನನ್ನ ತೆಗಿಸ್ಬಿಟ್ಟು ಹಾಕಿದ್ದಾರೆ ಅಂತ ಅದು ಒಂದು ಎಕ್ಸ್ಕ್ಯೂಸ್ ಕೊಡಕ್ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ನಮ್ ಕರ್ನಾಟಕ ಹೈಕೋರ್ಟ್ ಏನ್ ಹೇಳಿದೆ ಅಂದ್ರೆ, ಕೆಲ್ಸ ಮಾಡ್ತಾ ಇಲ್ಲ ಅಂದ್ರೂನು ಕೆಲ್ಸ ಮಾಡುವ ಕೆಪಾಸಿಟಿ ಇದ್ರೆ ನೀವು ಜೀವನಾಂಶ ಕೊಡ್ಲೇಬೇಕು ಅಂತ ನಮ್ ಸುಪ್ರೀಂ ಕೋರ್ಟ್ ಮತ್ತೆ ಕರ್ನಾಟಕ ಹೈಕೋರ್ಟ್ ತೀರ್ಪು ಮಾಡಿದೆ. ಅದು ತುಂಬಾ ಒಳ್ಳೆ ತೀರ್ಪು. ಯಾಕಂದ್ರೆ ಅದೇನ್ ಹೇಳತ್ತಂದ್ರೆ, ಇಫ್ ಯು ಆರ್ ಅನ್ ಏಬಲ್ ಬಾಡಿಡ್ ಮ್ಯಾನ್, ಅಂದ್ರೆ ನಿಮ್ಗೆ ಫಿಸಿಕಲ್ ಮತ್ತೆ ಮೆಂಟಲ್ ಡಿಸಬಿಲಿಟಿ ಯಾವ್ದು ಇಲ್ಲ, ಇಫ್ ಯು ಆರ್ ಅನ್ ಏಬಲ್ ಬಾಡಿಡ್ ಮ್ಯಾನ್ ದೆನ್ ಯು ಹ್ಯಾವ್ ಟು ಪೇ ಮೇಂಟೆನೆನ್ಸ್ ಈವನ್ ಇಫ್ ಯು ಹ್ಯಾವ್ ಲಾಸ್ಟ್ ಯುವರ್ ಜಾಬ್ ಅಂತ ಒಂದು ತೀರ್ಪು ಮಾಡಿದೆ. ಸೊ ಆಕ್ಚುಲಿ ತುಂಬಾ ಜಡ್ಜಸ್ಗೆ ಮತ್ತೆ ತುಂಬಾ ಮಹಿಳೆಯರಿಗೆ ಕೂಡ ಈ ತರ ತೀರ್ಪು ಬಗ್ಗೆ ಮಾಹಿತಿನೇ ಇಲ್ಲ. ಸೊ ತುಂಬಾ ಜಡ್ಜಸ್ ಆದೇಶ ಏನ್ ಮಾಡ್ತಾರಂದ್ರೆ, ಇವರು ಕೆಲಸ ಮಾಡ್ತಾ ಇಲ್ಲ ಸೊ ಅವ್ರು ಹಣ ಕೊಡಕ್ ಆಗಲ್ಲ ಅಂತ. ಬಟ್ ಆಕ್ಚುಲಿ ಕಾನೂನ್ ಏನ್ ಹೇಳತ್ತಂದ್ರೆ, ಕೆಲಸ ಮಾಡ್ತಾ ಇಲ್ಲ ಅಂದ್ರೂನು ಆ ಗಂಡ ಜೀವನಾಂಶ ಕೊಡ್ಲೇಬೇಕು. ಯಾಕಂದ್ರೆ ಗಂಡಸರು ಬೇಕಂತೂ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಅಂತ ಜಡ್ಜಸ್ಗೆ ಗೊತ್ತಾಗಿದೆ. ಅದಕ್ಕೆ ಅವರು ಆತರ ತೀರ್ಪು ಮಾಡಿದ್ದಾರೆ. ಸೊ ಈ ರೀತಿನಲ್ಲಿ ನಮ್ ಮೇಂಟೆನೆನ್ಸ್ ಕಾನೂನು ನಮ್ ದೇಶದಲ್ಲಿ ನಡ್ಕೊಂಡ್ ಬರ್ತಾ ಇದೆ. ಸೊ ಇದರಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇದೆ. ಫಸ್ಟ್ ಪ್ರಾಬ್ಲಮ್ ಏನಿದೆ ಅಂದ್ರೆ, ಮೇಂಟೆನೆನ್ಸ್ ಕೇಸ್ ಹಾಕಿದ್ರೆ ಅದು ತುಂಬಾ ಟೈಮ್ ಆಗತ್ತೆ ತೀರ್ಪಾಗಕ್ಕೆ. ಫಸ್ಟ್ ಮಹಿಳೆಯರಿಗೆ ಯಾವ್ದು ಡಾಕ್ಯುಮೆಂಟ್ ಸಿಗೋದಿಲ್ಲ. ನನ್ಗೆ ಎಷ್ಟು ಖರ್ಚಾಗ್ತಾ ಇದೆ ಅಂತ ಡಾಕ್ಯುಮೆಂಟ್ಸ್ ತೋರ್ಸೋದು ತುಂಬಾ ಕಷ್ಟ. ಯಾಕಂದ್ರೆ ರಸೀದಿಗಳೆಲ್ಲ ಯಾರು ಜನರಲ್ ಆಗಿ ಇಟ್ಕೊಳ್ಳೋದಿಲ್ಲ. ಮತ್ತೆ ತುಂಬಾ ಪೇಮೆಂಟ್ ಎಲ್ಲ, ನೀವು ತರಕಾರಿ ತಗೊಳಕ್ ಹೋಗ್ತೀರಂದ್ರೆ ಅದ್ರದ್ದು ಬಿಲ್ ಎಲ್ಲಿರತ್ತೆ, ಯಾರು ಬಿಲ್ ಕೊಡೋದಿಲ್ಲ. ಸೊ ಮತ್ತೆ ಕ್ಯಾಶ್ ನಲ್ಲಿ ಪೇಮೆಂಟ್ ಮಾಡ್ತಾರೆ. ಸೊ ಒಂದು ನನ್ ಖರ್ಚು ಎಷ್ಟಿದೆ ಅಂತ ತೋರ್ಸಕ್ಕೇನೆ ತುಂಬಾ ಕಷ್ಟ ಇದೆ ಕೋರ್ಟ್ ನಲ್ಲಿ. ಎರಡನೇದು ಗಂಡ ಹತ್ರ ಎಷ್ಟು ಹಣ ಇದೆ ಅಂತ ತೋರ್ಸೋದು ತುಂಬಾನೇ ಕಷ್ಟ. ಯಾಕಂದ್ರೆ ಯಾವ್ದು ಮಾಹಿತಿ ಇರೋದಿಲ್ಲ ಮಹಿಳೆಯರ ಜೊತೆ. ಮತ್ತೆ ಮೂರನೇ ಕಷ್ಟ ಏನಿದೆ ಅಂದ್ರೆ, ಈ ತರ ಮೇಂಟೆನೆನ್ಸ್ ಕೇಸುಗಳು ಜಡ್ಜಸ್ ಎಲ್ಲ ತುಂಬಾ ಮೆತ್ತಗ್ ಮಾಡ್ತಾರೆ. ಕಾನೂನಲ್ಲಿ ಅಂದ್ರೆ ಕೌಟುಂಬಿಕ ಹಿಂಸೆ ಕಾನೂನಲ್ಲಿ 60 ದಿವಸ ಒಳಗಡೆ ಅರ್ಜಿ ಮುಕ್ತಾಯಗೊಳಿಸ್ಬೇಕು ಅಂತ ಅವಕಾಶ ಅಂತ ಪ್ರಾವಿಷನ್ ಇದೆ. ಆ ಪ್ರಾವಿಷನ್ ಇದ್ರೂನು ಮೇಂಟೆನೆನ್ಸ್ ಕೇಸು ಕೌಟುಂಬಿಕ ಹಿಂಸೆ ಕಾನೂನು ಅಡಿಯಲ್ಲಿ ವರ್ಷಾಂಗಟ್ಲು ಟೈಮ್ ನಡೀತಾ ಇರತ್ತೆ.
ಮತ್ತೆ 4ನೇ ಪ್ರಾಬ್ಲಮ್ ಏನಿದೆ ಅಂದ್ರೆ ಇವಾಗ ಈ ಲಾಸ್ಟ್ ಒಂದು 20-30 ವರ್ಷದಿಂದ ಕಾನೂನು ಮತ್ತೆ ತೀರ್ಪುಗಳು ತುಂಬಾ ಮಹಿಳೆಯರ ವಿರುದ್ಧ ಆಗ್ತಾ ಇದೆ. ಸೊ ತುಂಬಾ ತೀರ್ಪುಗಳು ಏನ್ ಹೇಳತ್ತಂದ್ರೆ ಮಹಿಳೆಯರು ಸುಳ್ಳು ಕೇಸ್ ಹಾಕ್ತಾ ಇದ್ದಾರೆ, ಸುಮ್ನೆ ಗಂಡನ ಟಾರ್ಚರ್ ಮಾಡಕ್ಕೆ ಜೀವನಾಂಶ ಕೇಳ್ತಾ ಇದ್ದಾರೆ, ಮಹಿಳೆಯರು ಹಣ ಇದ್ರೂನು ಅವರು ತುಂಬಾ ಲೇಜಿ ಆಗಿದ್ದಾರೆ, ಕೆಲಸ ಮಾಡಕ್ ಇಷ್ಟ ಇಲ್ಲ ಮಹಿಳೆಯರಿಗೆ, ಅದಕ್ಕೆ ಅವರು ಕೆಲ್ಸ ತಗೊಳಲ್ಲ, ಸುಮ್ನೆ ಗಂಡದಿಂದ ಹೋಗ್ಬಿಟ್ಟು ಜೀವನಾಂಶ ತಗೊಳ್ತಾರೆ. ಈ ತರ ತುಂಬಾ ಒಂದು ಪಿತೃ ಪ್ರಧಾನದು ಒಂದು ಆ ಆ, ಗುರಿ ಇಟ್ಕೊಂಡು ತುಂಬಾ ಇವಾಗ ಹೊಸ ತೀರ್ಪುಗಳು ಬರ್ತಾ ಇದೆ ಮಹಿಳೆಯರ ವಿರುದ್ಧವಾಗಿ. ಸೊ ಆಕ್ಚುಲಿ ಜೀವನಾಂಶ ತಗೊಳಕ್ ಏನ್ ಕಷ್ಟ ಇತ್ತೋ ಅದು ಇನ್ನ ಕಷ್ಟ ಆಗ್ತಾ ಇದೆ ಇವಾಗ. ಯಾಕಂದ್ರೆ ಒಂದ್ ರೀತಿನಲ್ಲಿ ಈ ಮನುವಾದ ಏನು ತುಂಬಾ ಸ್ಪ್ರೆಡ್ ಆಗ್ತಾ ಇದೆಯೋ ನಮ್ ದೇಶದಲ್ಲಿ, ಅದ್ರದ್ದು ಒಂದು ತುಂಬಾ ದೊಡ್ಡ ಇಂಪ್ಯಾಕ್ಟ್ ಏನ್ ಆಗ್ತಾ ಇದೆ ಅಂದ್ರೆ ಮಹಿಳೆಯರೆಲ್ಲ ಸ್ವಂತವಾಗಿ ಕೆಲಸ ಮಾಡ್ಲಿ, ಇವಾಗ ನಮ್ ದೇಶ ತುಂಬಾ ಮಾಡರ್ನ್ ಆಗಿದೆ, ಯಾಕೆ ಬಂದು ನೀವು ಜೀವನಾಂಶ ಕೇಳ್ತೀರಾ ಅಂತ ಜಡ್ಜ್ಗಳು ಕೂಡ ತುಂಬಾ ಆತರನೇ ಮಾತಾಡ್ತಾರೆ. ಮತ್ತೆ ತುಂಬಾ ಮಹಿಳೆಯರ ವಿರುದ್ಧ ಕೂಡ ತೀರ್ಪುಗಳಿದೆ. ಇದು ಸುಳ್ಳು ಕೇಸು, ಮಹಿಳೆಯರು ಬರೀ ಸುಳ್ಳು ಕೇಸ್ ಹಾಕ್ತಾರೆ ಗಂಡಸ್ರು ವಿರುದ್ಧ, ಯಾವಾಗ್ಲೂ ಮಹಿಳೆಯರನ್ನ ನಂಬಕ್ ಆಗಲ್ಲ, ಈ ತರ ಎಲ್ಲ ತುಂಬಾ ತೀರ್ಪುಗಳು ಬರ್ತಾ ಇದೆ ಇವಾಗ. ಸೊ ಇದೆಲ್ಲ ಒಂದ್ ರೀತಿನಲ್ಲಿ ನಮ್ ಮೇಂಟೆನೆನ್ಸ್ ಕಾನೂನ್ ಹೆಂಗ್ ನಮ್ ದೇಶದಲ್ಲಿ ಇವಾಲ್ವ್ ಆಗಿದೆ. ಇನ್ನೊಂದ್ ಕಡೆ ನಾವು ಮುಸ್ಲಿಂ ಮಹಿಳೆಯರದ್ದು ಕಾನೂನ್ ನೋಡ್ಬೇಕಾಗಿದ್ರೆ ನಮ್ ಎಲ್ರಿಗೂ ಗೊತ್ತಿದೆ ಇದದ್ದು ಇತಿಹಾಸ. ಆಕ್ಚುಲಿ ಫಸ್ಟು ಸುಪ್ರೀಂ ಕೋರ್ಟ್ ತೀರ್ಪು ಬಂದಿತ್ತು ಡ್ಯಾನಿಯಲ್ ಲಟೀಫಿನಲ್ಲಿ. ಆ ತೀರ್ಪಿನಲ್ಲಿ ಏನ್ ಬಂದಿತ್ತು ಅಂದ್ರೆ ಮುಸ್ಲಿಂ ಮಹಿಳೆಯರು ಕೂಡ ಮೇಂಟೆನೆನ್ಸ್ ಕೇಳ್ಬೋದು ಅಂತ ಒಂದು ತೀರ್ಪು ಬಂದಿತ್ತು. ಸೊ ಈ ಇದ್ದದ್ ಪೀರಿಯಡ್ ಏನ್ ಹೇಳಿದ್ನೋ ಆ ಇದ್ದದ್ ಪೀರಿಯಡ್ 3 ತಿಂಗಳು ಬಿಟ್ಟು ಕೂಡ ಮುಸ್ಲಿಂ ಮಹಿಳೆಯರು ಜೀವನಾಂಶ ಕೇಳ್ಬೋದು ಅಂತ ಒಂದು ತೀರ್ಪು ಬಂದಿತ್ತು 2001 ನಲ್ಲಿ. ಆ 2001 ನಲ್ಲಿ ತೀರ್ಪು ಬಂದಿದ್ಮೇಲೆ ಒಂದು ತುಂಬಾ ದೊಡ್ಡ ಹೋರಾಟ ಆಗಿತ್ತು ನಮ್ ದೇಶದಲ್ಲಿ. ಒಂದು ಕನ್ಸರ್ವೇಟಿವ್ ಕಡೆಯಿಂದ ಒಂದು ತುಂಬಾ ದೊಡ್ಡ ಹೋರಾಟ ಆಗಿತ್ತು ನಮ್ ದೇಶದಲ್ಲಿ. ಆ ಹೋರಾಟ ಏನಿತ್ತು ಅಂದ್ರೆ ನೀವು ನಮ್ಮ ಧರ್ಮದಲ್ಲಿ ನೀವು ಇಂಟರ್ಫಿಯರ್ ಆಗ್ತಾ ಇದ್ದೀರಾ ಅಂತ. ಸೊ ಆ ಪ್ರೆಷರ್ ಇಂದ ಅವಾಗ ಇರುವ ಕಾಂಗ್ರೆಸ್ ಸರ್ಕಾರ ಈ ಮುಸ್ಲಿಂ ವಿಮೆನ್ ಪ್ರೊಟೆಕ್ಷನ್ ಫ್ರಮ್ ಡಿವೋರ್ಸ್ ಕಾನೂನ್ ಮಾಡಿತ್ತು, ಸ್ವಲ್ಪ ಈ ಜಡ್ಜ್ಮೆಂಟ್ ನ ಉಲ್ಟಾ ಮಾಡ್ಸಕ್ಕೆ. ಮತ್ತೆ ಅದಾದ ನಂತರ ಇನ್ನೊಂದ್ಸಲ ಅದು ಕೋರ್ಟ್ಗೆ ಹೋಗ್ಬಿಟ್ಟು ಶಾಬಾನೋ ಕೇಸ್ನಲ್ಲಿ ಆದೇಶ ಏನಾಗಿತ್ತು ಅಂದ್ರೆ ಮುಸ್ಲಿಂ ಮಹಿಳೆಯರು ಕೂಡ ಏನ್ ಕ್ರಿಮಿನಲ್ ಪ್ರೊಸೀಜರ್ ಕಾನೂನ್ ಇದೆಯೋ ಈ ಸೆಕ್ಯುಲರ್ ಕಾನೂನಲ್ಲಿ ಮುಸ್ಲಿಂ ಮಹಿಳೆಯರು ಕೂಡ ಬಂದು ಮೇಂಟೆನೆನ್ಸ್ ಕೇಳ್ಬೋದು, ಅವ್ರಿಗೆ ಕೂಡ ಹಕ್ಕಿದೆ. ಅವ್ರು ಬರೀ ಆ ಒಂದು ಧರ್ಮನ ಮಾತ್ರ ಈ ಜೀವನಾಂಶದಿಂದ ಬಿಟ್ಕೊಟ್ರೆ ಅದು ಭೇದ ಭಾವ ಆಗತ್ತೆ, ಸಂವಿಧಾನ ವಿರುದ್ಧ ಆಗತ್ತೆ. ಸೊ ಅವ್ರಿಗೆ ಕೂಡ ಈ ಹಕ್ಕಿದೆ ಅಂತ ತೀರ್ಪು ಬಂದಿತ್ತು ಶಾಬಾನೋ ಕೇಸ್ನಲ್ಲಿ. ಸೊ ಫೈನಲ್ ಆಗಿ ಇವಾಗ ಮುಸ್ಲಿಂ ಮಹಿಳೆಯರು ಕೂಡ ಧರ್ಮದ ಕಾನೂನು ಬಿಟ್ಟು ಅವರು ಕೂಡ ಜೀವನಾಂಶ ಕೇಳ್ಬೋದು ಅಂತ ಸದ್ಯಕ್ಕೆ ಪೊಸಿಷನ್ ಬಂದಿದೆ ನಮ್ ದೇಶದಲ್ಲಿ. ಬಟ್ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಇದೆ ಮಹಿಳೆಯರಿಗೆ. ಯಾಕಂದ್ರೆ ಒಂದ್ ಕಡೆಯಿಂದ ಗಂಡಸರು ಇದನ್ನ ತುಂಬಾ ಅವಾಯ್ಡ್ ಮಾಡಕ್ ಟ್ರೈ ಮಾಡ್ತಾರೆ. ಎರಡನೇದು ಜೀವನಾಂಶ ಬರ್ಬೇಕು ಅಂತ ಆದೇಶ ಸಿಕ್ಕಿದ್ರುನು ಆ ಆದೇಶ ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡ್ತಾರೆ. ಸೊ ಒಂದ್ ರೀತಿನಲ್ಲಿ ಜಸ್ಟಿಸ್ ಬಿಕಮ್ಸ್ ವೆರಿ ಡಿಲೇಡ್. ಅಂಡ್ ನಾವು ಸಂವಿಧಾನ ಏನ್ ಹೇಳತ್ತಂದ್ರೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಬಟ್ ಆದ್ರೂನು ಈ ಮೇಂಟೆನೆನ್ಸ್ ಕೇಸಸ್ ಯಾವತ್ತೂ ಹಿಂಗೆ ನಡೆಯುತ್ತೆ. ಮತ್ತೆ ಫೈನಲ್ ಆಗಿ ನಾವ್ ಏನ್ ನೋಡ್ಬೇಕಾಗಿದೆ ಅಂದ್ರೆ ಈ ಮೇಂಟೆನೆನ್ಸ್ ಆದೇಶ ಹೆಂಗಾದ್ರೂ ತುಂಬಾ ಕಷ್ಟಪಟ್ಟು ನಿಮ್ ಪರವಾಗಿ ಬಂದಿದ್ರೆ ಆ ಹಣ ಆ ಗಂಡದಿಂದ ತೆಗ್ಸೋದು ತುಂಬಾ ಕಷ್ಟ ನಮ್ ದೇಶದಲ್ಲಿ. ಯಾಕಂದ್ರೆ ಆ ತರ ಆದೇಶ ಗಂಡಸ್ರು ವಿರುದ್ಧ ಬಂದ ತಕ್ಷಣ ಅವರು ಓಡೋಗ್ಬಿಡ್ತಾರೆ. ಸೊ ಅವ್ರನ್ನ ಸಿಗೋದೇ ಕಷ್ಟ. ಇಲ್ಲಾಂದ್ರೆ ಎರಡನೇದು ಪ್ರಾಪರ್ಟಿ ಮತ್ತೆ ಎಲ್ಲ ಅವರು ಬೇರೆಯವ್ರ ಹೆಸರಿನಲ್ಲಿ ಹಾಕ್ಬಿಡ್ತಾರೆ. ಸೊ ನನ್ನ ಹತ್ರ ಅವರಿಂದ ಹಣ ತೆಗ್ಸಕ್ಕೆ ಇನ್ನೊಂದ್ ಕೇಸ್ ಹಾಕ್ಬೇಕಾಗತ್ತೆ, ಎಕ್ಸಿಕ್ಯೂಷನ್ ಕೇಸ್ ಅಂತ. ಸೊ ಆ ಇನ್ನೊಂದ್ ಕೇಸ್ ಹಾಕಿದ್ಮೇಲೆ ಕೂಡ ಅವ್ರ ಹೆಸರಿನಲ್ಲಿ ಏನು ಒಡವೆ, ಏನ್ ಪ್ರಾಪರ್ಟಿ, ಬ್ಯಾಂಕ್ ಅಕೌಂಟ್ ಏನು ಸಿಗಲ್ಲ. ಇಲ್ಲಾಂದ್ರೆ ಮೂರನೇದು ಈ ಎಕ್ಸಿಕ್ಯೂಷನ್ ಕೇಸ್ ಹಾಕೋದಕ್ಕೆ ಮಹಿಳೆಯರಿಗೆ ಹಣ ಇರಲ್ಲ.
ಯಾಕಂದ್ರೆ ಜೀವನಾಂಶ ಬರ್ಬೇಕು ಅಂತ ಆದೇಶ ಸಿಕ್ಕಿದ ಮೇಲೇನು ಆ ಜೀವನಾಂಶ ಆ ಗಂಡ ಕೊಟ್ಟಿಲ್ಲ ಅಂದ್ರೆ ಅದು ಆಟೋಮ್ಯಾಟಿಕ್ ಆಗಿ ಪೊಲೀಸ್ ಹತ್ರ ಹೋಗಕ್ಕಾಗಲ್ಲ, ಇನ್ನೊಂದ್ ಕೇಸ್ ಹಾಕ್ಬೇಕು. ಈ ತರ ನನ್ ಪರವಾಗಿ ಆದೇಶ ಆಗಿದೆ, ಇಷ್ಟ್ ಲಕ್ಷ ಅವ್ರ ಇನ್ನ ಕೊಡ್ಬೇಕು ನನ್ಗೆ, ಅವ್ರು ಕೊಡ್ತಾ ಇಲ್ಲ, ಸೊ ಅವರಿಂದ ತೆಗಿಸ್ಬಿಟ್ಟು ನನ್ಗೆ ಕೊಡಿ ಅಂತ ಇನ್ನೊಂದ್ ಕೇಸ್ ಹಾಕ್ಬೇಕು. ಸೊ ಇದೆಲ್ಲ ಮಾಡಕ್ಕೆ ಮಹಿಳೆಯರಿಗೆ ತುಂಬಾ ಕಷ್ಟ. ಸೊ ಒಂದ್ ರೀತಿನಲ್ಲಿ ನಮ್ ದೇಶದಲ್ಲಿ ಮೇಂಟೆನೆನ್ಸ್ದು ಒಳ್ಳೆ ಪ್ರಾವಿಷನ್ಸ್ ಇದ್ರೂನು ನಮ್ ದೇಶದಲ್ಲಿ ಈ ತರ ಕಷ್ಟಗಳು ನಡೀತಾ ಇದೆ ಜೀವನಾಂಶ ತಗೊಳಕ್ಕೆ. ಸೊ ನಾವು ಇದನ್ನ ಹೆಂಗ್ ಸರಿಪಡಿಸೋದು, ಜಡ್ಜಸ್ ಯಾಕೆ ಈ ತರ ತೀರ್ಪುಗಳು ಮಾಡ್ತಾ ಇದ್ದಾರೆ, ಮತ್ತೆ ಜಡ್ಜಸ್ ಯಾಕೆ ಈ ತರ ಮಹಿಳೆಯರ ವಿರುದ್ಧ ಮಾತಾಡಕ್ ತುಂಬಾ ಶುರು ಮಾಡಿದ್ದಾರೆ ಅಂತ ಕೂಡ ಬೋತ್ ಲೀಗಲಿ ಮತ್ತೆ ಪೊಲಿಟಿಕ್ಲಿ ಎರಡೂ ರೀತಿನಲ್ಲಿ ನಾವ್ ನೋಡ್ಬೇಕಾಗತ್ತೆ. ಸೊ ಅಷ್ಟೇ ಕಾಮ್ರೇಡ್ಸ್ ನನ್ ಟಾಕು. ನಾನು ತುಂಬಾ ಟೈಮ್ ತಗೊಂಡಿದ್ದೀನಿ, ಆಲ್ರೆಡಿ 8 o'clock ಆಗ್ಬಿಟ್ಟಿದೆ, ಬಟ್ ಸ್ವಲ್ಪ ಲೆಂತಿ ಟಾಪಿಕ್ ಇದು. ಬಟ್ ಅಷ್ಟೇ ನಾನು ಹೇಳ್ಕೊಂಡು ನಾನು ಇಲ್ಲಿ ಚರ್ಚೆ ಓಪನ್ ಮಾಡ್ತೀನಿ. ಸೊ ಯಾರಾದ್ರೂ ಏನಾದ್ರೂ ಹೇಳ್ಬೇಕಾಗಿದ್ರೆ ಇಲ್ಲಾಂದ್ರೆ ಪ್ರಶ್ನೆ ಕೇಳ್ಬೇಕಾಗಿದ್ರೆ ದಯವಿಟ್ಟು ಕೇಳಿ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಮೇಡಮ್. ನೀವು ಇಷ್ಟು ಇವಾಗ ಮೊದ್ಲೇನು ಲೆಕ್ಚರರ್ ಏನಾದ್ರು ಆಗಿದ್ರ ಮೇಡಮ್ ನೀವು? ಇಲ್ಲ ಇಲ್ಲ ಸರ್. ತುಂಬಾ ಚೆನ್ನಾಗಿ ಥ್ಯಾಂಕ್ ಯು. ಮಾತಾಡಿದೀರಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಮೇಡಮ್. ಈ ಮ್ಯೂಚುವಲ್ ಡೈವರ್ಸ್ ಆಗುತ್ತಲ್ಲ, ಈಗ ಏನಾದ್ರು ಅದ್ರ ಬಗ್ಗೆ ಏನಾದ್ರು ಒಂಚೂರು ಮಾಹಿತಿ ಇದೆ ಮೇಡಮ್? ಈಗ ಇಬ್ರು ಒಪ್ಕೊಂಡು ಹೇಳಿ ಹೇಳಿ. ಸೊ ಆಕ್ಚುಲಿ ನಮ್ ದೇಶದಲ್ಲಿ ನಾನ್ ಏನ್ ಧರ್ಮದ ಕಾನೂನುಗಳು ಹೇಳಿದ್ನೋ, ಹಿಂದೂ ಮ್ಯಾರೇಜ್ ಆಕ್ಟ್, ಇಂಡಿಯನ್ ಡಿವೋರ್ಸ್ ಆಕ್ಟ್, ಮತ್ತೆ ಪಾರ್ಸಿ ಮ್ಯಾರೇಜ್ ಆಕ್ಟ್, ಮುಸ್ಲಿಂ ಶಾರಿಯತ್ ಕಾನೂನ್, ಇದರ ಎಲ್ಲಾ ಧರ್ಮದ ಕಾನೂನ್ ಮತ್ತೆ ಧರ್ಮ ಬಿಟ್ಟು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಏನಿದೆಯೋ ಈ ಎಲ್ಲಾ ಕಾನೂನಲ್ಲಿ ಇವಾಗ ಮ್ಯೂಚುವಲ್ ಡಿವೋರ್ಸ್ ತಗೊಳಕ್ಕೆ ಕೂಡ ಒಂದು ಅವಕಾಶ ಇದೆ. ಸೊ ಫಾರ್ ಎಕ್ಸಾಂಪಲ್ ಹಿಂದೂ ಮ್ಯಾರೇಜ್ ಕಾನೂನಲ್ಲಿ ಸೆಕ್ಷನ್ 13B ಅಂತ ಒಂದು ಪ್ರಾವಿಷನ್ ಇದೆ. ಅದ್ರಲ್ಲಿ ಏನಿದೆ ಅಂದ್ರೆ ಮದುವೆ ಆದ ಒಂದ್ ವರ್ಷ ಆದ ನಂತರ ಇಬ್ರು ಜೊತೆಗಿರಕ್ ಇಷ್ಟ ಪಡ್ತಾ ಇಲ್ಲ ಅಂದ್ರೆ ಇಬ್ರು ಜಾಯಿಂಟ್ ಆಗಿ ನಮ್ ಇಬ್ರಿಗೂ ಡಿವೋರ್ಸ್ ಬೇಕು ಅಂತ ಮ್ಯೂಚುವಲ್ ಡಿವೋರ್ಸ್ ಕೇಸ್ ಹಾಕ್ಬೋದು. ಆ ಮ್ಯೂಚುವಲ್ ಡಿವೋರ್ಸ್ ಕೇಸ್ ನಲ್ಲಿ ಕೂಡ ಮಹಿಳೆಯರು ಮೇಂಟೆನೆನ್ಸ್ ಕೇಳ್ಬೋದು, ಬಟ್ ಇಬ್ರು ಒಪ್ಪಿಗೆ ಮೇಲೆ ಕೇಳ್ಬೇಕು. ಸೊ ಅದ್ ಹೆಂಗ್ ನಡೆಯತ್ತಂದ್ರೆ ಇಬ್ರು ಜೊತೆಗ್ ಸೇರ್ಕೊಂಡು ಒಂದು ಕೇಸ್ ಹಾಕ್ತಾರೆ ನಮ್ ಇಬ್ರಿಗೂ ಡಿವೋರ್ಸ್ ಬೇಕು ಅಂತ. ಅದ್ರಲ್ಲಿ ಕೂಡ ಒಂದ್ ಕಾಂಪ್ಲಿಕೇಶನ್ ಏನಿದೆ ಅಂದ್ರೆ ಎಲ್ಲಾ ಧರ್ಮದ ಕಾನೂನಲ್ಲಿ ಮತ್ತೆ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ನಲ್ಲಿ ಕೂಡ ಒಂದ್ ಪ್ರಾವಿಷನ್ ಏನಿದೆ ಅಂದ್ರೆ ಮ್ಯೂಚುವಲ್ ಡಿವೋರ್ಸ್ ಕೇಸ್ ಹಾಕಿದ್ಮೇಲೆ 6 ತಿಂಗಳು ಕಾಯ್ಬೇಕು ಅಂತ ಕಾನೂನಲ್ಲಿ ಇದೆ. ಯಾಕಂದ್ರೆ ಆಕ್ಚುಲಿ ನಮ್ ದೇಶದಲ್ಲಿ ಡಿವೋರ್ಸ್ ಕಾನೂನ್ ಇಸ್ ಆಂಟಿ ಡಿವೋರ್ಸ್. ಸೊ ಡಿವೋರ್ಸ್ ಕಾನೂನ್ ಕೂಡ ಡಿವೋರ್ಸ್ ವಿರುದ್ಧನೇ. ಸೊ ಅದೇನ್ ಆಕ್ಚುಲಿ ಏನ್ ಹೇಳತ್ತಂದ್ರೆ ಡಿವೋರ್ಸ್ಗೆ ಕೇಸ್ ಹಾಕಿದ ನಂತರ 6 ತಿಂಗಳು ಕೂಲಿಂಗ್ ಪೀರಿಯಡ್ ಕಾಯ್ಬೇಕು ಅಂತ. ಅದರದ್ದು ಉದ್ದೇಶ ಏನಿದೆ ಅಂದ್ರೆ 6 ತಿಂಗಳು ಜನರನ್ನ ಕಾಯಿಸಿದ್ರೆ ಅವರು ಜೊತೆಗ್ ಹೋಗ್ತಾರೆ ಅಂತ. ಸೊ ಆಕ್ಚುಲಿ ನಾವೇನ್ ಹೇಳ್ತೀವಂದ್ರೆ ನಾವೊಂದು ಅರ್ಜಿ ಹಾಕ್ತಿವಿ, ಈ 6 ತಿಂಗಳು ವೇಟಿಂಗ್ ಪೀರಿಯಡ್ ಏನಿದೆಯೋ ಅದನ್ನ ಕ್ಯಾನ್ಸಲ್ ಮಾಡಿ, 6 ತಿಂಗಳು ಈ ಇಬ್ರನ್ನ ಕಾಯಿಸಿದ್ರು ಕೂಡ ಅವ್ರ ಜೊತೆಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಒಂದ್ ಅರ್ಜಿ ಹಾಕ್ತಿವಿ. ಇದು ಬೆಂಗಳೂರಿನಲ್ಲಿ ನಡೆಯತ್ತೆ. ಬಟ್ ಬೇರೆ ಕೆಲವೊಂದು ಡಿಸ್ಟ್ರಿಕ್ಟ್ಸ್ ನಲ್ಲಿ, ಫಾರ್ ಎಕ್ಸಾಂಪಲ್ ಗಂಗಾವತಿನಲ್ಲಿ ಒಂದ್ ಕೇಸ್ ನಾವೇನ್ ಹಾಕಿದ್ವೋ ಅದ್ರಲ್ಲಿ ಜಡ್ಜ್ ಒಪ್ಕೊಂಡೇ ಇಲ್ಲ. ಅವ್ರ ಏನ್ ಹೇಳಿದ್ರು ಅಂದ್ರೆ ಇಲ್ಲ, ಯಾಕೆ ಇಬ್ರು 30 ವರ್ಷ ಕಡಿಮೆ ಇದ್ದಾರೆ, ಸ್ವಲ್ಪ ಇದಾರೆ, ಅವ್ರಿಗೇನ್ ಅರ್ಜೆಂಟ್ ಇದೆ, ನಾವ್ 6 ತಿಂಗಳು ಕಾಯಿಸೋಣ ಅಂತ ಆದೇಶ ಮಾಡ್ಬಿಟ್ರು. ಸೊ ಮ್ಯೂಚುವಲ್ ಆಗಿ ಕೇಸ್ ಹಾಕುವಾಗ ಕೂಡ ಮಹಿಳೆಯರು ಮೇಂಟೆನೆನ್ಸ್ ಕೇಳ್ಬೋದು, ಬಟ್ ಅದು ಇಬ್ರು ಒಪ್ಪಿಗೆ ಮೇಲೆ ಹೋಗತ್ತೆ. ಸೊ ಇಬ್ರು ಒಪ್ಕೊಂಡು ಈ ಗಂಡ ಮಹಿಳೆಯರಿಗೆ ತಿಂಗಳು ಇಲ್ಲಾಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಅಮೌಂಟ್ ಕೊಡ್ತಾರಂದ್ರೆ ಅದರದ್ದು ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಮ್ಯೂಚುವಲ್ ಆಗಿ ಡಿವೋರ್ಸ್, ಆ ಅಗ್ರಿಮೆಂಟ್ ಆಧಾರದ ಮೇಲೆ ಡಿವೋರ್ಸ್ ತಗೊಳ್ಬೋದು. ಸೊ ಆಕ್ಚುಲಿ ಮ್ಯೂಚುವಲ್ ಡಿವೋರ್ಸ್ ಕೇಸಸ್ ತುಂಬಾ ಬೇಗ ನಡೆಯುತ್ತೆ. ಬೆಂಗಳೂರಿನಲ್ಲಿ ಅಂತೂ ಮ್ಯೂಚುವಲ್ ಡಿವೋರ್ಸ್ ಕೇಸ್ 1-2 ವಾರದಲ್ಲಿ ಮುಗಿಸ್ಬಿಡ್ಬೋದು. ಮೇಡಮ್, ಎಸ್ ಈಗ ಸರ್. ಒನ್ ಟೈಮ್ ಸೆಟಲ್ಮೆಂಟ್ ಆಗುತ್ತಲ್ಲ, ಅದು ತುಂಬಾನೇ ಜಾಸ್ತಿ ಆಗ್ತಿದೆ ಅನ್ಸುತ್ತೆ. ರೆಗ್ಯುಲರ್ ಮಂತ್ಲಿ ಮೇಂಟೆನೆನ್ಸ್ ಗಿನ್ನ ಒನ್ ಟೈಮ್ 10 ಲಕ್ಷ 20 ಲಕ್ಷ ತಗೊಂಡು ಹುಡುಗರನ್ನೇ ಕೊಟ್ಬಿಟ್ಟು ಅವ್ನು ಇನ್ನೊಂದ್ ಮದ್ವೆ ಆಗ್ತಾನೆ, ಅಥವಾ ಇವಳು ಇನ್ನೊಂದ್ ಮದ್ವೆ ಆಗ್ತಾಳೆ. ಅದು ಹೌದು. ತುಂಬಾ ಕಡೆ ಆಗ್ತಿದೆ. ಆಮೇಲೆ ಒಂದು ಇದು ಸುಳ್ಳೋ ನಿಜನೋ ಗೊತ್ತಿಲ್ಲ, ನಿಮ್ಗೆ ಗೊತ್ತಿರ್ಬೋದೇನೋ, ಬ್ಯಾಂಗ್ಳೂರ್ ಹೈಕೋರ್ಟ್ ಅಲ್ಲಿ ಇದರಲ್ಲಿ ಫ್ಯಾಮಿಲಿ ಕೋರ್ಟ್ ಅಲ್ಲಿ 10,000 ಡೈವರ್ಸ್ ಕೇಸ್ ಇದೆ ಅಂತಾರಲ್ಲ, ನಿಜನಾ ಮೇಡಮ್? ನಿಜ ನಿಜ present. ಸರ್, ನಿಜ ನಿಜ. ಇದೆ ಮೇಡಮ್? ಬೆಂಗಳೂರಲ್ಲಿ
ನಿಜಾನೇ. ಯಾಕಂದ್ರೆ ತುಂಬಾ ಜನ ಬೇರೆ ಡಿಸ್ಟ್ರಿಕ್ಟ್ ಇಂದ ಬಂದು ಬೆಂಗಳೂರಿನಲ್ಲಿ ಹಾಕ್ತಾರೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಸ್ವಲ್ಪ ಲಿಬರಲ್ ಆಗಿದ್ದಾರೆ. ಯಾಕಂದ್ರೆ ಅಂದ್ರೆ ಜಡ್ಜಸ್ ಎಲ್ಲ ಕಡೆ ಸೇಮೆ, ಬಟ್ ಬೆಂಗಳೂರಿನಲ್ಲಿ ಜಾಸ್ತಿ ಡಿವೋರ್ಸ್ ಕೇಸ್ ಇದೆ. ಸೊ ಅವರು ಸ್ವಲ್ಪ ಪಟ ಪಟ ಅಂತ ಮಾಡ್ತಾರೆ. ಎಸ್ಪೆಷಲಿ ಮ್ಯೂಚುವಲ್ ಡಿವೋರ್ಸ್ ಕೇಸು ಬೆಂಗಳೂರಿನಲ್ಲಿ ತುಂಬಾ ಬೇಗ ಬೇಗ ಮಾಡ್ತಾರೆ. ಯಾಕಂದ್ರೆ ತುಂಬಾ ಕೇಸ್ಗಳಿದೆ. ಸೊ ಆಕ್ಚುಲಿ ಬೇರೆ ಡಿಸ್ಟ್ರಿಕ್ಟ್ ಇಂದ ಕೂಡ ಬಂದು ಬೆಂಗಳೂರಿನಲ್ಲಿ ಹಾಕ್ತಾರೆ. ಯಾಕಂದ್ರೆ ಇಲ್ಲಿ ಜಡ್ಜಸ್ ಇನ್ನೊಂದ್ ಸ್ವಲ್ಪ ಲಿಬರಲ್ ಆಗಿದ್ದಾರೆ. ಅಂದ್ರೆ ಅವ್ರದ್ದು ಥಿಂಕಿಂಗ್ ಒಂದೇ, ಬಟ್ ಜಾಸ್ತಿ ಕೇಸಸ್ ಇರೋದ್ರಿಂದ ಅವರು ಸ್ವಲ್ಪ ಲಿಬರಲ್ ಆಗಿದ್ದಾರೆ ಇಲ್ಲಿ ಅಷ್ಟೇ. ಬಟ್ ಹೌದು ಸರ್, ನೀವು ಹೇಳಿರೋದು ನಿಜ. ಇವಾಗ ಕೆಲವೊಂದು ಕೇಸಸ್ ಈ ತರ ಒನ್ ಟೈಮ್ ಸೆಟಲ್ಮೆಂಟ್ ನಲ್ಲಿ ಹೋಗ್ತಾ ಇದ್ದಾರೆ. ಯಾಕಂದ್ರೆ ತಿಂಗಳು ಕೊಡ್ಬೇಕಾಗಿದ್ರೆ ಆ ಗಂಡ ಒಂದ್ ತಿಂಗಳು ಕೊಟ್ಟಿಲ್ಲ ಅಂದ್ರೆ ನಾನು ಹೇಳ್ದೆ ಅಲ್ವಾ, ಇನ್ನೊಂದ್ ಕೇಸ್ ಹಾಕ್ಬೇಕು. ಇನ್ನೊಂದ್ ಕೇಸ್ ಹಾಕ್ಬಿಟ್ಟು ಇವ್ನ್ ಕೊಡ್ತಾ ಇಲ್ಲ, ಯಾಕೆ ಕೊಡ್ತಾ ಇಲ್ಲ, ಅವರಿಂದ ಕೊಡ್ಸಿ ನನ್ಗೆ ಅಂತ ಇನ್ನೊಂದ್ ಕೇಸ್ ಹಾಕೋದು, ಅದು ಇನ್ನೊಂದ್ ತಲೆನೋವು ಮಹಿಳೆಯರಿಗೆ. ಅದಕ್ಕೆ ಅವರು ಒನ್ ಟೈಮ್ ಅಮೌಂಟ್ ತಗೊಂಡ್ಬಿಡ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ನೀವು ಇನ್ನೊಂದು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಲ್ಲ 1973 ಆದ್ಮೇಲೆ BNSS ಬರೋಕ್ಕಿಂತ 2003 BNSS ಬರೋದು ಬಿಟ್ವೀನ್ ಅಲ್ಲಿ ಯಾವ್ದು ಹೊಸ ಅಮೆಂಡ್ಮೆಂಟ್ 2014 ಅಲ್ಲಿ ಒಂದು ಬಂತು ಮೇಡಮ್. ಕೆಲವು ಡೈವರ್ಸ್ ಇದನ್ನ ಅಮೆಂಡ್ಮೆಂಟ್ ಮಾಡಿದ್ರಲ್ಲ, ಅದು ಏನು ಎಫೆಕ್ಟ್ ಆಗ್ಲಿಲ್ವಾ ಮೇಡಮ್? ಇಲ್ಲ, ನಾನ್ ಹೇಳಿರೋದು ಈ ಹೊಸ ಕ್ರಿಮಿನಲ್ ಕಾನೂನು ಅವರು ತಂದಿರೋದು. ಸೊ ಈ ಇಂಡಿಯನ್ ಪೀನಲ್ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಮತ್ತೆ ಇಂಡಿಯನ್ ಎವಿಡೆನ್ಸ್ ಕಾನೂನು ಏನಿತ್ತೋ ಅದನ್ನ ಅವರು 2023ನಲ್ಲಿ ಬದಲಾವಣೆ ಮಾಡಿ ಜುಲೈ 2024 ಇಂದ ಚಲಾಯಿಸಿದ್ರು. ಅದ್ರಲ್ಲಿ ಏನಿದೆ ಅಂದ್ರೆ ಹೊಸ ಕ್ರಿಮಿನಲ್ ಕಾನೂನ ಅವರು ಅಂದ್ರೆ ಹಳೆ ಕ್ರಿಮಿನಲ್ ಕಾನೂನ ಹೊಸ ಸಂಹಿತೆಯಾಗಿ ಮಾಡಿದ್ದಾರೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ಭಾರತೀಯ ನ್ಯಾಯ ಸಂಹಿತ ಮತ್ತೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ. ಸೊ ಎಲ್ಲಾ ಹಳೆಯದು ಅಮೆಂಡ್ಮೆಂಟ್ಸ್ ಏನೆಲ್ಲ ಇತ್ತು ಅದೆಲ್ಲ ಇವಾಗ ರದ್ದಾಗಿ ಹೊಸ ಕ್ರಿಮಿನಲ್ ಕಾನೂನ್ ಆಗಿದೆ. ಬಟ್ ಈ ಮದುವೆದು ಕಾನೂನೆಲ್ಲ ಇನ್ನ ಇದೆ. ಮದುವೆದು ಕಾನೂನ್, ಜೀವನಾಂಶದ ಕಾನೂನ್ ಮತ್ತೆ ಡಿವೋರ್ಸ್ದು ಕಾನೂನೆಲ್ಲ ಇನ್ನ ಇದೆ. ಅದು ತಿದ್ದುಪಡಿ ಏನು ಅಂದ್ರೆ ಅದು ರದ್ದಾಗಿಲ್ಲ, ಇನ್ನು ನಡೀತಾ ಇದೆ. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಕಾಂಗ್ರೆಸ್ ಶಿಲ್ಪ. ಇಟ್ ವಾಸ್ ಅನ್ ಎಕ್ಸಲೆಂಟ್ ಪ್ರೆಸೆಂಟೇಷನ್. ತುಂಬಾ ಡೀಟೇಲ್ ಆಗಿ ನೀವು ಎಲ್ಲಾ ವಿವರಗಳನ್ನ ಕೊಟ್ಟಿದ್ದೀರಿ ಅಂಡ್ ಕ್ಲಾರಿಫೈಡ್. ನಿಮ್ ಟಾಕ್ ಅಲ್ಲೇ ಮೆಜಾರಿಟಿ ಆಫ್ ದಿ ಡೌಟ್ಸ್ ನೀವು ಕ್ಲಾರಿಫೈ ಮಾಡಿದ್ರಿ ಅಂಡ್ ಆಲ್ಸೋ ಎಕ್ಸ್ಪ್ರೆಸ್ ದಿ ಡಿಫಿಕಲ್ಟೀಸ್ ಫೇಸ್ ಬೈ ವುಮೆನ್. ಆಕ್ಚುಲಿ ಅಂದ್ರೆ ಈ ಓನರ್ಸ್ ಆಫ್ ಪ್ರೂಫ್ ಈಸ್ ಆನ್ ದ ವುಮನ್ ಅಲ್ವಾ? ಡೈವೋರ್ಸ್ ಆಗ್ತಾ ಇರ್ಬೇಕು ಮೇಂಟೆನೆನ್ಸ್ ಅಲ್ಲಿ. ಎಂಟೈರ್ ಓನರ್ಸ್ ಆಫ್ ಪ್ರೂಫ್, ಹ್ಯಾವಿಂಗ್ ಮ್ಯಾರಿಡ್, ಅವನ ಜೊತೆ ಜೀವನ ಮಾಡಿದಕ್ಕೆ, ಅವನ ಇನ್ಕಮ್ ಬಗ್ಗೆ, ಅವನ ಪ್ರಾಪರ್ಟಿ ಬಗ್ಗೆ, ಅವನ ಕೆಪಾಸಿಟಿ ಬಗ್ಗೆ, ಇವಳ ಇನ್ಕೆಪಾಸಿಟಿ ಬಗ್ಗೆ. ಸೊ ಅದು ಒಂದು ಸಮಗ್ರವಾಗಿ ಈ ಮೇಂಟೆನೆನ್ಸ್ ಲಾ ಒಂದು ಅಮೆಂಡ್ಮೆಂಟ್ ಮಾಡಬೇಕು ಅಂತ ಒಂದು ಡಿಮ್ಯಾಂಡ್ ಏನನ್ನ ಕೋರ್ಟ್ ಅಲ್ಲಿ ಅಥವಾ ಪಾರ್ಲಿಮೆಂಟ್ ಅಲ್ಲಿ ಇದೆಯಾ? ಯಾವಾಗ ಒಂದ್ಸಲ ಆತರ ಒಂದು ಪ್ಲೇಸ್ ಮಾಡಿದಾರ? ಆಕ್ಚುಲಿ ತುಂಬಾ ಡಿಮಾಂಡ್ಸ್ ಇದೆ. ಬಟ್ ಒನ್ ಸೆಕ್ಷನ್ ಆಫ್ ಪೀಪಲ್ ಏನ್ ಕೇಳ್ತಾ ಇದಾರೆ ಅಂದ್ರೆ ಕಮ್ಯುನಿಸ್ಟ್ರು ಕೂಡ ನಮ್ಮ ಮಹಿಳಾ ಸಂಘಟನೆಯಿಂದ ಕೂಡ ನಾವು ಈ ತುಂಬಾ ವರ್ಷ ಹಿಂದೆ ನಾವು ಕೂಡ ಈ UCCದು ಒಂದು ಡಿಮಾಂಡ್ ಇಟ್ಟಿದ್ವಿ, ಯೂನಿಫಾರ್ಮ್ ಸಿವಿಲ್ ಕೋಡ್, to consolidate all personal laws, including Hindu personal law, Christian personal law, Parsi, Muslim, ಎಲ್ಲ ಕನ್ಸಾಲಿಡೇಟ್ ಮಾಡಿ ಯೂನಿಫಾರ್ಮ್ ಮಾಡಕ್ಕೆ. ಬಟ್ ಆಕ್ಚುಲಿ ಬಿಜೆಪಿ ಸರ್ಕಾರ ಏನ್ ಉತ್ತರಾಖಂಡ್ ಮಧ್ಯಪ್ರದೇಶ್ ಇಲ್ಲೆಲ್ಲ ಏನ್ UCC ಮಾಡಿದ್ಯೋ ಅದು ಹಿಂದೂ UCCನೇ. ಆಕ್ಚುಲಿ ನಿಜವಾದ UCC ಬರತ್ತಂದ್ರೆ ಅದು ಡೈವರ್ಸಿಟಿನ ಸೆಲೆಬ್ರೇಟ್ ಮಾಡತ್ತೆ. ಬಟ್ ಈ ಬಿಜೆಪಿ ಸರ್ಕಾರ ಉತ್ತರಾಖಂಡ್ ನಲ್ಲಿ ಮಧ್ಯಪ್ರದೇಶ್ ನಲ್ಲಿ ಎಲ್ಲ ತಂದಿರುವ UCC ಹಿಂದೂ UCCನೇ. ಮತ್ತೆ ಅದ್ರಲ್ಲಿ ಏನ್ ರಿಫಾರ್ಮ್ಸ್ ಏನಿಲ್ಲ. ಬಟ್ ಕಮ್ಯುನಿಸ್ಟ್ ಏನ್ ಕೇಳಿದ್ರು ಅಂದ್ರೆ UCC ತರ್ಬೇಕು, UCC ನಲ್ಲಿ ಯೂನಿಫಾರ್ಮಿಟಿ ಇರಬಾರ್ದು, ಇಟ್ ಶುಡ್ ಬಿ ಡೈವರ್ಸಿಟಿ, ಬಟ್ ದೇರ್ ಶುಡ್ ಬಿ ಸಮ್ ಪ್ರೊಟೆಕ್ಷನ್ ಫಾರ್ ವಿಮೆನ್, ಪ್ರೊಟೆಕ್ಷನ್ ಫಾರ್ ಚಿಲ್ಡ್ರನ್ ಅಂತ ಕಮ್ಯುನಿಸ್ಟ್ರದ್ದು ಡಿಮಾಂಡ್ ಇದೆ. ಬಟ್ ಕೋರ್ಟ್ ನಲ್ಲಿ ಇದ್ರ ಬಗ್ಗೆ ಏನು ನಡೀತಾ ಇಲ್ಲ ಕಾಮ್ರೇಡ್ ಸದ್ಯಕ್ಕೆ. ಓಕೆ, ಒನ್ ಮೋರ್ UCC ಬಗ್ಗೆ ಹೇಳಿದ್ರೆ ಗೋವಾದಲ್ಲಿ ಮಾಡಿರುವಂತ ಪೋರ್ಚುಗೀಸ್ ಆ UCC ಇಟ್ ಇಸ್ ಫಾರ್ ಬೆಟರ್ ದ್ಯಾನ್ ಆಲ್ ಅದರ್ UCC ಅಂತ ನಾನು ಲೇಖನ ಟ್ರಾನ್ಸ್ಲೇಟ್ ಕೂಡ ಮಾಡಿದ್ದೆ. ಅದರೊಳಗೆ ಅದನ್ನ ಹೇಳ್ತಾ ಅದು ಆಕ್ಚುಲಿ ಇಟ್ ಇಸ್ ಮೋರ್ ಅದರ ಡೈವರ್ಸಿಟಿ ಕಾಪಾಡುವಂತದ್ದು. ಇಟ್ ಇಸ್ ಮೋರ್ ಪ್ರೋ ವುಮೆನ್ ತರ ಇದೆ. ಅಷ್ಟು ಕೆಲವು ಅಂಶಗಳು ಆ ತರ ಇದೆ ಇದರೊಳಗೆ, ಬೆಟರ್ ದ್ಯಾನ್ ದೀಸ್ ಅದರ್ UCCs ಪ್ರಪೋಸ್ ಬೈ ಬಿಜೆಪಿ ಅಂತ.
ಗೋವನ್ ಆಕ್ಟ್ ಬಗ್ಗೆ. ಡೆಫಿನೆಟ್ಲಿ. ಮತ್ತೆ ಆಕ್ಚುಲಿ ಕೆಲವೊಬ್ರು ಜಡ್ಜಸ್ ಈ ಲಿವ್ ಇನ್ ರಿಲೇಶನ್ಶಿಪ್ಸ್ ಏನಿದೆಯೋ, ಆಕ್ಚುಲಿ ಒಂದೆರಡು ಸುಪ್ರೀಂ ಕೋರ್ಟ್ ತೀರ್ಪಿದೆ ಇದ್ರ ಬಗ್ಗೆ. ಬರೀ ಮದುವೆ ಆಗಿರೋ ಮಹಿಳೆಯರು ಮಾತ್ರ ಜೀವನಾಂಶ ಕೇಳುವ ಹಕ್ಕಿಲ್ಲ, ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರುವ ಮಹಿಳೆಯರು ಕೂಡ ಜೀವನಾಂಶ ಕೇಳ್ಬೋದು ಅಂತ ಒಂದೆರಡು ಸುಪ್ರೀಂ ಕೋರ್ಟ್ ತೀರ್ಪುಗಳಿದೆ. ಬಟ್ ತುಂಬಾ ಜಡ್ಜಸ್ ತುಂಬಾ ಕನ್ಸರ್ವೇಟಿವ್ ಆಗಿದೆ ಇದಾರೆ ದೇಶದಲ್ಲಿ. ಸೊ ಅವ್ರು ಏನ್ ಹೇಳ್ತಾರಂದ್ರೆ ಮದುವೆ ಆಗಿಲ್ಲ ಅಂದ್ರೆ ಕಾನೂನಲ್ಲಿ ಕೇಳಕ್ಕಾಗಲ್ಲ ಅಂತ ತುಂಬಾ ಜಡ್ಜಸ್ ಹೇಳ್ಬಿಡ್ತಾರೆ. ಯಾಕಂದ್ರೆ ಈ ತರ ಸುಪ್ರೀಂ ಕೋರ್ಟ್ ತೀರ್ಪು ಇದೆ ಅಂತ ಕೂಡ ಕೆಲವೊಬ್ರು ವಕೀಲರಿಗೆ ಗೊತ್ತಿಲ್ಲ. ಸೊ ಅವರು ಆ ತೀರ್ಪು ಜಡ್ಜ್ಗೆ ಹೇಳಲ್ಲ, ನೋಡಿ ಸರ್ ಈ ಲಿವ್ ಇನ್ ರಿಲೇಶನ್ಶಿಪ್ ಗೆ ಕೂಡ ಮೇಂಟೆನೆನ್ಸ್ ಕೊಡ್ಬೇಕು ಅಂತ ಕೆಲವೊಬ್ರು ವಕೀಲರೇ ಹೇಳಲ್ಲ. ಸೊ ಜಡ್ಜ್ಗೂ ಗೊತ್ತಾಗಲ್ಲ, ಇದು ಮದುವೆ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಆ ಮಹಿಳೆಯರಿಗೆ ಏನು ಕೊಡಲ್ಲ. ಓಕೆ, ಥ್ಯಾಂಕ್ ಯು ಶಿಲ್ಪಾ. ಹಾಯ್ ಶಿಲ್ಪಾ ಅವರೇ, ನಮಸ್ತೆ ರೇಖಾ ಅವರೇ. ಹಾಯ್. ವೆರಿ ವೆಲ್ ಪುಟ್. ಈಸಿಯಾಗಿ ಅರ್ಥ ಆಯ್ತು. ನಾನು ನಿಮ್ಮನ್ನ ಒಂದ್ಸಲ ಭೇಟಿ ಕೂಡ ಮಾಡಿದ್ದೀನಿ, ಮಾತಾಡಿದ್ದೀನಿ. ಹೌದು. ಓಕೆ, ಸೊ ಐ ಹ್ಯಾವ್ 2 questions. ಎಸ್. ಒಂದು, ಇಂಡಿಯಾದಲ್ಲಿ ನಡೀತಾ ಇರೋ ಈ ಡೈಮೆನ್ಷನ್ ಆಫ್ ಡಿವೋರ್ಸ್ ಮತ್ತೆ ನಾನ್ ಇಂಡಿಯನ್ ಅಪಾರ್ಟ್ ಫ್ರಮ್ ಇಂಡಿಯಾದಲ್ಲಿ ಬೇರೆ ಕಡೆ ನಡೀತಾ ಇರೋ, ಈಗ US ಅಲ್ಲಿ ಇರ್ಬೋದು, UK ಇರ್ಬೋದು, ಅಲ್ಲಿ ಇಂಡಿಯನ್ ವಿಮೆನ್ದು ಡಿವೋರ್ಸ್ದು ಸಿಚುವೇಶನ್ ಅಂಡ್ ಸ್ಟೇಟಸ್ ಒಂದು. ಎರಡನೇದು, ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳುತ್ತೆ ನಮ್ಮ ಇಂಡಿಯಾದಲ್ಲಿ ಏನು ಸ್ಥಿತಿಗತಿ ಇದೆ. ಇವಾಗ ನೀವು ಹೇಳಿದ್ರಲ್ಲ ಸುಳ್ಳು ಕೇಸ್ ಎಲ್ಲ ಹಾಕ್ತಾ ಇದ್ದಾರೆ, ಅಲ್ಲ ಸುಳ್ಳು ಕೇಸು ಅಂತ ವಿಮೆನ್ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ ಅಂತಂದ್ರಲ್ಲ, ರಿಯಲ್ ಫ್ಯಾಕ್ಟ್ ಏನಿದೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ನನ್ನ ಕ್ವೆಶನ್. ಓಕೆ, ಸೊ ಒಂದು ಇಂಡಿಯನ್ ಮಹಿಳೆಯರದು ಬೇರೆ ಬೇರೆ ದೇಶದಲ್ಲಿ ಏನ್ ಪರಿಸ್ಥಿತಿ ಇದೆ ಅಂತ ನೋಡ್ಬೇಕಾಗಿದ್ರೆ ಅದ್ರ ಬಗ್ಗೆ ಆಕ್ಚುಲಿ ನಾನಂತೂ ಡೇಟಾ ನೋಡಿಲ್ಲ. ಯಾಕಂದ್ರೆ ಮಹಿಳೆಯರು ಬೇರೆ ದೇಶದಲ್ಲಿ ಅವ್ರ ಕಾನೂನ್ ಅಡಿಯಲ್ಲೇ ಅವರು ಡಿವೋರ್ಸ್ ತಗೊಳ್ಬೇಕು. ಸೊ ಅದ್ರ ಬಗ್ಗೆ ಇಂಡಿಯಾನಲ್ಲಿ ಡೇಟಾ ಇರಲ್ಲ. ಯಾಕಂದ್ರೆ ನೀವು ಯೋಚನೆ ಮಾಡಿ, ನಾನು ಇಂಡಿಯಾದಲ್ಲಿ ಹಿಂದೂ ಧರ್ಮದ ಪ್ರಕಾರ ಮದುವೆ ಮಾಡ್ಕೊಂಡು USA ಹೋಗಿದ್ದೀನಿ. ಮತ್ತೆ USA ನಲ್ಲಿ ನಾನು 5 ವರ್ಷ ಇದ್ದೀನಿ. ಅಲ್ಲಿ ಡಿವೋರ್ಸ್ ತಗೊಳ್ಬೋದು. ಇಲ್ಲಿ ವಾಪಸ್ ಇಂಡಿಯಾ ಬಂದು ಡಿವೋರ್ಸ್ ತಗೊಳ್ಳುವ ಅವಶ್ಯಕತೆ ಇಲ್ಲ. ಮತ್ತೆ ಅಲ್ಲಿ ಏನ್ ಡಿವೋರ್ಸ್ ಆದೇಶ ತಗೊಳ್ತಿರೋ ಆ ಆದೇಶನ ಬಂದು ಇಲ್ಲಿ ಇಂಡಿಯಾನಲ್ಲಿ ಜಾರಿ ಮಾಡಿಸ್ಬೋದು. ಆ ಜಾರಿ ಮಾಡ್ಸಕ್ಕೆ ಮಾತ್ರ ಒಂದ್ ಚಿಕ್ಕ ಕೇಸ್ ಹಾಕ್ಬೇಕು. ಬಟ್ ಅದು ಬಿಟ್ಟು ಇಲ್ಲಿ ವಾಪಸ್ ಬರ್ಲೇಬೇಕು ಅಂತ ಏನ್ ಅವಶ್ಯಕತೆ ಇಲ್ಲ. ನೀವು ಇಲ್ಲಿ ಮದುವೆ ಮಾಡಿದ್ರು ಅಲ್ಲಿ ಕೂಡ ಡಿವೋರ್ಸ್ ತಗೊಳ್ಬೋದು. ಅಲ್ಲಿ ಕೆಲವೊಂದು ವರ್ಷ ಇದ್ಬಿಟ್ಟು ಅಲ್ಲಿ ಪರ್ಮನೆಂಟ್ ರೆಸಿಡೆನ್ಸಿ ತಗೊಂಡಿದ್ದೀರಂದ್ರೆ ಅಲ್ಲೇ ಡಿವೋರ್ಸ್ ತಗೊಳ್ಬೋದು. ಇಲ್ಲಾಂದ್ರೆ ಅಲ್ಲಿ ಹೋಗ್ಬಿಟ್ಟು ಸಿಟಿಸನ್ಶಿಪ್ ತಗೊಂಡಿದ್ದೀರಂದ್ರೆ ಅಲ್ಲೇ ಡಿವೋರ್ಸ್ ತಗೊಳ್ಬೋದು. ಸೊ ಅದು ಒಂದು. ಮತ್ತೆ ಎರಡನೇದು, ಈ ಸುಳ್ಳು ಕೇಸ್ ಬಗ್ಗೆ. ಆಕ್ಚುಲಿ ಸುಳ್ಳು ಕೇಸ್ ಬಗ್ಗೆ ಸುಪ್ರೀಂ ಕೋರ್ಟೇ ತುಂಬಾ ಸಲ ಮಹಿಳೆಯರು ಸುಳ್ಳು ಕೇಸ್ಗಳು ಹಾಕ್ತಾ ಇದ್ದಾರೆ ಅಂತ ಸುಪ್ರೀಂ ಕೋರ್ಟೇ ಹೇಳುತ್ತೆ. ಬಟ್ ಅದರದ್ದು ಯಾವ್ದು ಡೇಟಾ ಇಲ್ಲ. ಯಾಕಂದ್ರೆ ಅದರದ್ದು ಡೇಟಾ ತಗೊಳ್ಳೋದು ಕೂಡ ತುಂಬಾ ಕಷ್ಟ. ಯಾಕಂದ್ರೆ ಅದ್ ಹೆಂಗ್ ನೋಡ್ತೀರಾ ಯಾವ್ದು ಸುಳ್ಳು ಕೇಸು? ಕೆಲವೊಂದು ಕೇಸ್ಗಳು ಅದು ವಜಾ ಯಾಕೆ ಆಗತ್ತಂದ್ರೆ ಮಹಿಳೆಯರ ಹತ್ರ ಸಾಕ್ಷಿ ಇರ್ಲಿಲ್ಲ ಅಂತ ವಜಾ ಆಗತ್ತೆ. ಅದು ಸುಳ್ಳು ಕೇಸ್ ಅಂತ ಹಾಕಕ್ಕಾಗಲ್ಲ. ಬಟ್ ಜಡ್ಜಸ್ ಅದು ಸುಮ್ನೆ ಸಾಕ್ಷಿ ಇಲ್ಲದೆ ಇರುವ ಕಾರಣಕ್ಕೆ ಸುಳ್ಳು ಕೇಸ್ ಅಂತ ಹೇಳ್ಬಿಡ್ತಾರೆ. ಬಟ್ ಆಕ್ಚುಲಿ ಆ ಮಹಿಳಾ ಕೇಸ್ ಗೆಲ್ದೆ ಇರುವ ಕಾರಣ ಸಾಕ್ಷಿ ಇಲ್ಲ. ಸೊ ಆಕ್ಚುಲಿ ಸುಳ್ಳು ಕೇಸ್ಗಳು ಎಷ್ಟಿದೆ ಅಂತ ಯಾವ್ದು ಇನ್ಫಾರ್ಮಲ್ ಸ್ಟಡೀಸ್ ಕೆಲವೊಂದು ಇರ್ಬೋದು. ಬಟ್ ಒಫಿಷಿಯಲ್ ಸರ್ಕಾರ ಡೇಟಾ ಯಾವ್ದು ಇಲ್ಲ ಸುಳ್ಳು ಕೇಸ್ ಬಗ್ಗೆ. ಅದ್ ಸುಮ್ನೆ ಹೇಳ್ತಾರೆ ಸುಳ್ಳು ಕೇಸ್ ಜಾಸ್ತಿ ಇದೆ ಅಂತ. ಓಕೆ, ನನ್ನ ಪರಿಚಯದವರೊಬ್ರು ಒಂದು ಕಾಂಪ್ಲಿಕೇಟೆಡ್ ಕೇಸಲ್ಲಿ ಇದಾಗ್ಬಿಟ್ಟಿದ್ದಾರೆ, ಸ್ಟಕ್ ಆಗಿದ್ದಾರೆ. ಇನ್ನು ನಿಮ್ ಜೊತೆ ಪರ್ಸನಲ್ ಆಗಿ ಮಾತಾಡ್ತೀನಿ. ಶೋರ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೇಡಮ್, ಡೈವರ್ಸ್ ವಿತ್ ಇನ್ ಮ್ಯಾರೇಜ್ ಆದ 3 monthsಗೂ ಬರ್ಬೋದು, 6 monthsಗೂ ಬರ್ಬೋದು, 1 yearಗೂ. ಮ್ಯಾಕ್ಸಿಮಮ್ ಎಷ್ಟು? 10 ವರ್ಷ, 20 ವರ್ಷ, 30 ವರ್ಷ ತನಕನೂ ಬರುತ್ತಾ ಮೇಡಮ್? ಯಾವಾಗ ಬೇಕಾದ್ರೂ ಡಿವೋರ್ಸ್ಗೆ ಕೇಸ್ ಹಾಕ್ಬೋದು. 50 ವರ್ಷ ಮದುವೆ ಆದ ನಂತರ ಕೂಡ ಡಿವೋರ್ಸ್ಗೆ ಕೇಸ್ ಹಾಕ್ಬೋದು. ಆ ತರದ್ ಏನಾದ್ರು ಇದೆಯಾ ಮೇಡಮ್? 40 ವರ್ಷ, 50 ವರ್ಷ ಹಾಕಿರೋರು? ಹಾ, ತುಂಬಾ ಜನ 50 ವರ್ಷ ಮದುವೆ ಆದ ನಂತರ ಕೂಡ ಕೇಸ್ಗಳು ಹಾಕಿರೋದೆಲ್ಲ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಓಹೋ. ಹೌದು. ಆ ತರ ಟೈಮ್ ಲಿಮಿಟ್ ಇಲ್ಲ, ಯಾವಾಗ ಬೇಕಾದ್ರೂ ಹಾಕ್ಬೋದು.
ವಿತಿನ್ ನೀವು ಅವ್ನು ಬದುಕಿರೋ ತನಕ ಯಾವತ್ ಬೇಕಾದ್ರೂ ಡೈವರ್ಸ್ ಕೇಸ್ ಹಾಕ್ಬೋದು. ಎಸ್ 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 ಆಮೇಲೆ ಡಾಕ್ಯುಮೆಂಟ್ಸ್ ಇರಲ್ಲ ಅಂದ್ರಲ್ಲ, ಈಗ ಒಂದು ಹೊಸ ಕಾನೂನು ಇದೆ ಮೇಡಮ್, ಮದುವೆ ಆದ್ಮೇಲೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಂತ ಇದೆ. ಅದೊಂದು ಕಂಪಲ್ಸರಿ ಮಾಡಿದ್ರೆ ಅಟ್ಲೀಸ್ಟ್ ಇದೆ. ಆಲ್ರೆಡಿ ಕಂಪಲ್ಸರಿ ಇದೆ ಸರ್. ಹಿಂದೂ ಕಾನೂನ್, ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಎಲ್ಲ ಕಂಪಲ್ಸರಿ ರಿಜಿಸ್ಟ್ರೇಷನ್ ಇದೆ. ಮತ್ತೆ ಕರ್ನಾಟಕದಲ್ಲಿ ಕೂಡ ಕರ್ನಾಟಕ ರಿಜಿಸ್ಟ್ರೇಷನ್ ಆಕ್ಟ್ ಅಂತ ಒಂದು ಕಾನೂನು ಇದೆ, 1908 ಕಾನೂನು. ಕಾನೂನು ಇದ್ರೂನು ಜನರಿಗೆ ಗೊತ್ತಿಲ್ಲ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಬೇಕು ಅಂತ. ಸೊ ದೇವಸ್ಥಾನದಲ್ಲಿ ಮದುವೆ ಮಾಡ್ಬಿಟ್ಟು ದೇವಸ್ಥಾನದಲ್ಲಿ ಸಿಗ್ನೇಚರ್ ತಗೊಳ್ತಾರಲ್ವಾ, ತುಂಬಾ ಜನ ಅದೇ ರಿಜಿಸ್ಟ್ರೇಷನ್ ಅಂತ ಯೋಚನೆ ಮಾಡ್ಕೊಂಡು ಬಿಟ್ಬಿಡ್ತಾರೆ. ಬಟ್ ಆಕ್ಚುಲಿ ದೇವಸ್ಥಾನದಲ್ಲಿ, ಚರ್ಚ್ ನಲ್ಲಿ ಎಲ್ಲ ಸೈನ್ ಮಾಡೋದು ಬರೀ ಅವ್ರಿಗೆ ಡಾಕ್ಯುಮೆಂಟ್ಸ್, ಆ ದೇವಸ್ಥಾನ ಡಾಕ್ಯುಮೆಂಟ್ಸ್ಗೆ. ಬಟ್ ಅದು ಆಕ್ಚುಲಿ ರಿಜಿಸ್ಟ್ರೇಷನ್ ಇಲ್ಲ. ಬಟ್ ನಮ್ ಕಾನೂನ್ ಏನ್ ಹೇಳತ್ತಂದ್ರೆ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂದ್ರೂ ಅದು ವ್ಯಾಲಿಡ್ ಮ್ಯಾರೇಜ್. ಸೊ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಏನಾದ್ರೂ ಒಂದು ಸೆರೆಮನಿ ಮಾಡಿದೀರಾ ಅಂತ ತೋರ್ಸಿದ್ರೆ ಸಾಕು. ಇನ್ವಿಟೇಷನ್ ಕಾರ್ಡು, ಫೋಟೋ, ವಿಡಿಯೋ, ಬೇರೆ ವಿಟ್ನೆಸ್, ಯಾವ್ದು ಫೋಟೋ, ಯಾವ್ದು ಇನ್ವಿಟೇಷನ್ ಕಾರ್ಡ್, ಯಾವ್ದು ಸಾಕ್ಷಿ ಇಲ್ಲ ಅಂದ್ರೆ ವಿಟ್ನೆಸ್ ಕರ್ಕೊಂಡ್ ಬರ್ಬೋದು. ಹೌದು, ನನ್ ಮುಂದೆನೆ ಇವ್ರಿಬ್ರು ಮದುವೆ ಮಾಡ್ಕೊಂಡ್ರು ಅಂತ ತೋರ್ಸಕ್ಕೆ. ನಾನು ಏನ್ ಹೇಳ್ಬೇಕು ಅಂದ್ರೆ, ಈ ಡಿವೋರ್ಸ್ ವಿಷಯದಲ್ಲಿ, ಮೇಂಟೆನೆನ್ಸ್ ವಿಷಯದಲ್ಲಿ ನಾನ್ ನೋಡಿದಂಗೆ ತುಂಬಾ ಬಡವರು ಕೂಡ ಡಿವೋರ್ಸ್ಗೆ ಹಾಕ್ತಾರೆ. ಅವರಿಗೆ ಡಿವೋರ್ಸ್ ಸಿಗುತ್ತೆ, ಮೇಂಟೆನೆನ್ಸ್ ಸಿಗುತ್ತೆ. ಮೇಂಟೆನೆನ್ಸ್ ಜಾರಿ ಮಾಡುವ ಪ್ರಾಬ್ಲಮ್ ಎಷ್ಟಿದೆ ಅಂದ್ರೆ, ನಾನೇ ನೋಡಿದೀನಿ, ಕೋರ್ಟಿಗೆ ಬರ್ತಾರೆ ಬಡವರು ಕಷ್ಟಪಟ್ಟುಕೊಂಡು, ಬಂದ್ಬಿಟ್ಟು ಅಲ್ಲಿ ಕಾಯ್ತಾ ಇರ್ತಾರೆ ಅವರ ಕೇಸ್ ಬರ್ತದ ಹಿಯರಿಂಗಿಗೆ ಅಂತ. ಕೇಸಸ್ ಬರೋದಿಲ್ಲ ಒಂದೊಂದ್ಸಾರಿ. ಓಕೆ, ಆಗ ಅವ್ರು ವಾಪಸ್ ಹಣ ಖರ್ಚು ಮಾಡ್ಕೊಂಡು ಬಂದಿರ್ತಾರೆ ಬಡವರು. ಅವರಿಗೆ ಕೊಡುವ ಮೇಂಟೆನೆನ್ಸ್, ಐ ಥಿಂಕ್ ನಾಮ್ ಟಾಕಿಂಗ್ ಅಬೌಟ್ 1980s 1990s ನಲ್ಲಿ ಎಲ್ಲ ಎಷ್ಟು, 2,000ನ 5,000 ಒಳಗೆ ಇರುತ್ತೆ ಮೇಂಟೆನೆನ್ಸ್, ನಾಟ್ ಮೋರ್ ದೆನ್ ದಾಟ್. ಐ ಡೋಂಟ್ ನೋ ನಾವು ಎಷ್ಟು ನಿಜವಾಗ್ಲೂ ಮೇಂಟೆನೆನ್ಸ್ ಎಷ್ಟು ಸಿಗುತ್ತೆ ಅಂತ ಒಂದು ಅಂದಾಜ್ಗೆ, ಆವರೇಜ್ಗೆ ಎಷ್ಟು ನಂಗೆ ಗೊತ್ತಿಲ್ಲ ಇವಾಗ. ಆವಾಗ ಒಂದು 2,000 ಹೆಚ್ಚು. ಅದಕ್ಕೆ ಪಾಪ ಒದ್ದಾಡ್ಕೊಂಡ್ ಬರ್ತಾರೆ ಹೋಗ್ತಾರೆ, ಕಡೆಗೆ ಸಿಗುತ್ತೆ ಕೈಗೆ. ಈ ಮೇಂಟೆನೆನ್ಸ್ ಅವ್ನು ಕೊಡಲ್ಲ ಹೇಳುವಾಗ ನೀವು ಹೇಳಿದಂಗೆ 11 ತಿಂಗಳ ತನಕ ಅವನು ಇದು ಇರುತ್ತೆ ಕೊಡ್ಬೇಕು ಅಂತ ಹೇಳಿ. 11 months ಆದ್ಮೇಲೆ ಪುನಃ ಯು ಹ್ಯಾವ್ ಟು ಆಸ್ಕ್ ಫಾರ್ ಅದನ್ನ ಜಾರಿ ಮುಂದಕ್ಕೆ ಹಾಕೊಳ್ಳಿ ಅಂತ ಕೇಳ್ಬೇಕಾಗತ್ತೆ, ಅದನ್ನ ಎನ್ಫೋರ್ಸ್ ಮಾಡಿ ಅಂತ ಕೇಳ್ಬೇಕಾಗತ್ತೆ. ಈ ತರದ ಕೆಲವು ಕ್ಲಾಸಸ್ ಇಂದಾಗಿ ಮಹಿಳೆಯರು ಬರೀ ಕೋರ್ಟ್ ಸುತ್ತಿ ಸ್ವಲ್ಪ ಮೇಂಟೆನೆನ್ಸ್ ತಕೊಂಡು ಮನೆಗೆ ತಗೊಂಡು ಪುನಃ ದೇ ಹ್ಯಾವ್ ಟು ಅಗೇನ್ ಅಪ್ರೂವ್ ದ ಲಾಯರ್ ಫಾರ್ ಅದನ್ನ ಮುಂದೆ ಹಾಕಿ ಅಂತ ಹೇಳಕ್ಕೆ. ಎಷ್ಟೋ ಸರ್ತಿ ಅವ್ರ ಏನ್ ಮಾಡ್ತಾರೆ, ಈ ತಿಂಗಳು ಕೊಟ್ಟಿಲ್ಲ ಮೇಡಮ್, ನಾವು 6 ತಿಂಗಳು ಕಾದ್ ಬಿಡೋಣ ಹೇಳ್ತಾರೆ. 6 months ಹೀಲ್ ವೇಟ್, ಕೊಡಲ್ಲ. ಆಗ ಪುನಃ ಅದನ್ನ ದೇ ಅಪ್ಲೈ ಫಾರ್ ಅದನ್ನ ಕೊಡಿ ಅಂತ, ಮೇಂಟೆನೆನ್ಸ್ ಕೊಡಿ ಅಂತ ಕೇಳಕ್ಕೆ ಹಾಕ್ತಾರೆ ಅರ್ಜಿ. ಅದೇ ನಾನು 11 ತಿಂಗಳು ಮುಗ್ದ್ಬಿಟ್ರೆ ಮತ್ತೆ ಆ ಮೇಂಟೆನೆನ್ಸ್ ಸಿಗೋದೇ ಇಲ್ಲ, ಓವರ್. ನೆಕ್ಸ್ಟ್ ತಿಂಗ್ ಫ್ರೆಶ್ ಆಗಿ ಶುರು ಮಾಡ್ಬೇಕು. ಈ ತರದ ಪ್ರಾಬ್ಲಮ್ಗಳು ತುಂಬಾ ಇದೆ ಬಡವರಿಗೆ. ನಾ ಹೇಳ್ತಾರೆ ಬಡತನ ಇದು. ಈಗ ಡಿವೋರ್ಸ್ ಮಾಡ್ಕೊಂಡು ಒನ್ ಟೈಮ್ ಮೇಂಟೆನೆನ್ಸ್ ತಕೊಂಡು ಹೋದವ್ರಿಗೆ ಅದಲ್ಲ, ಬಟ್ ಈ ತರ ಪ್ರಾಬ್ಲಮ್ ಇದೆ. ಅದ್ರ ಬಗ್ಗೆ ಹೇಳ್ತೀರಾ? ಶೋರ್ ಕಾಮ್ರೇಡ್, ಆಕ್ಚುಲಿ ಇದ್ರದ್ದು ಏನ್ ಪ್ರಾಬ್ಲಮ್ ಇದೆ ಅಂದ್ರೆ 11 ತಿಂಗಳು ಕಾಯೋ ಅವಶ್ಯಕತೆ ಇಲ್ಲ ಕಾಮ್ರೇಡ್, ಇಮಿಡಿಯೇಟ್ ಆಗಿ ಹಾಕ್ಬೋದು. ಮತ್ತೆ ಆಕ್ಚುಲಿ ಮೇಂಟೆನೆನ್ಸ್ ಆದೇಶ ಅಂಟಿಲ್ ಯು ಡೈ ಆರ್ ಅಂಟಿಲ್ ಯು ಗೆಟ್ ಮ್ಯಾರಿಡ್ ಅಗೇನ್ ಅದು ಆಕ್ಚುಲಿ ನಡೀತಾ ಹೋಗ್ಬೇಕು. ಅದು ರದ್ದು ಆಗುವ ತನಕ ಅದು ನಡೀತಾ ಹೋಗತ್ತೆ. ಬರೀ 11 ತಿಂಗಳದು ವ್ಯಾಲಿಡಿಟಿ ಇಲ್ಲ, ಕಂಟಿನ್ಯೂಸ್ ಆಗಿರತ್ತೆ. ಬಟ್ ಪ್ರಾಬ್ಲಮ್ ಏನಿದೆ ಅಂದ್ರೆ, ನಾನು ಹೇಳಿರೋ ತರ ಹಣ ಸಿಗೋದು ಪ್ರಾಬ್ಲಮ್. ಆದೇಶ ಸಿಕ್ಕಿದ್ರುನು ಇವಾಗ ಒಂದು ಮೇಂಟೆನೆನ್ಸ್ ಯಾವ್ದು ಯೂನಿಫಾರ್ಮ್ ಸ್ಟ್ಯಾಂಡರ್ಡ್ ಇಲ್ಲ. ಒಂದ್ ಜಡ್ಜು 10,000 ಕೊಡ್ತಾರೆ, ಇನ್ನೊಂದ್ ಜಡ್ಜು ಆ ಮಹಿಳೆಯರು ಮತ್ತೆ ಗಂಡ ಸೇಮ್ ಲೆವೆಲ್ ನಲ್ಲಿ, ಆ ಪ್ರೀವಿಯಸ್ ಕೇಸ್ ಸೇಮ್ ಲೆವೆಲ್ ನಲ್ಲಿ ಇರ್ತಾರೆ. ಬಟ್ ಇನ್ನೊಂದ್ ಜಡ್ಜು ಸಿಮಿಲರ್ ಕೇಸ್ ನಲ್ಲಿ ಅವರು 5,000 ಕೊಡ್ತಾರೆ. ಸಿಮಿಲರ್ ಕೇಸ್ ನಲ್ಲಿ ಇನ್ನೊಂದ್ ಜಡ್ಜು 13,000 ಕೊಡ್ತಾರೆ. ಸೊ ಒಂದು ಯೂನಿಫಾರ್ಮಿಟಿ ಇಲ್ಲ, ಮೇಂಟೆನೆನ್ಸ್ ಎಷ್ಟು ಸಿಗೋದು ಅಂತ ಯೂನಿಫಾರ್ಮಿಟಿ ಏನು ಇಲ್ಲ. ಎರಡನೇದು, ಇವಾಗ ನಮ್ ದೇಶದಲ್ಲಿ ಪೂರ್ತಿ ಸಾಕ್ಷಿ ಮೇಲೆನೆ ಮೇಂಟೆನೆನ್ಸ್ ಡಿಪೆಂಡ್ ಆಗುತ್ತೆ. ಸೊ ನೀವ್ ಯೋಚನೆ ಮಾಡಿ, ನಾನು ನನ್ ಸಾಕ್ಷಿ ಪ್ರಮಾಣ ಪತ್ರದಲ್ಲಿ ನನ್ ಸಂಬಳ 15,000, ನನ್ ಸಂಬಳ ಚೀಟಿನಲ್ಲಿ ನನ್ ಸಂಬಳ 15,000 ಇದೆ. ನನ್ಗೆ ಖರ್ಚಾಗ್ತಾ ಇರೋದು 25,000. ಸೊ ನನ್ ಸಂಬಳ ಮತ್ತೆ ನನ್ ಖರ್ಚು ಮಧ್ಯದಲ್ಲಿ ಭೇದ ಭಾವ ಇರೋದು 10,000.
ಸೊ ಜಡ್ಜು ಬರೀ 10,000 ಮಾತ್ರ ಕೊಡ್ತಾರೆ. ಬಟ್ ಆಕ್ಚುಲಿ ಕಾನೂನ್ ಏನಿದೆ ಅಂದ್ರೆ ಘನತೆಯಿಂದ ಜೀವನ ಮಾಡಕ್ಕೆ ಮಹಿಳೆಯರಿಗೆ ಎಷ್ಟು ಹಣ ಬೇಕು, ಅದರದ್ದು ಅರ್ಥ ಏನಿದೆ ಅಂದ್ರೆ ಒಂದು ಲಕ್ಸುರಿ ಆದ ಜೀವನ ಇರ್ಬೇಕು ಅಂತ ಅದರದ್ದು ಅರ್ಥ ಇಲ್ಲ. ಅದರದ್ದು ಅರ್ಥ ಏನಂದ್ರೆ ಒಂದ್ ಬೇಸಿಕ್ ಒಳ್ಳೆ ಜೀವನ ಮಾಡಕ್ಕೆ ಎಷ್ಟು ಹಣ ಬೇಕು ಅಂತ. ಬಟ್ ಜಡ್ಜಸ್ ಇವಾಗ ತುಂಬಾ ಮಹಿಳೆಯರ ವಿರುದ್ಧ ಆಗಿದ್ದಾರೆ. ಸೊ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು 15,000 ಮಾತ್ರ ಸಂಪಾದನೆ ಮಾಡ್ತಾ ಇದ್ದೀರಂದ್ರೆ ಇನ್ನೊಂದ್ ಕೆಲ್ಸ ಮಾಡಿ, ಇನ್ನೊಂದ್ ಸ್ವಲ್ಪ ಕೆಲ್ಸ ಮಾಡಿ, ಯಾಕೆ ಗಂಡಂದ ಬಂದ್ ಕೇಳ್ತೀರಾ? ನೀವ್ ಓದಿದಿರಲ್ವಾ? ಓದಿದಿರಂದ್ರೆ ಯಾಕೆ ಜೀವನಾಂಶ ಕೇಳಕ್ ಬರ್ತೀರಾ? ಹಿಂಗೆಲ್ಲ ಅವರು ಆದೇಶಗಳು ಮಾಡ್ತಾ ಇದ್ದಾರೆ. ಸೊ ಒಂದ್ ರೀತಿನಲ್ಲಿ ಪ್ರತಿ ಕಾಮ್ರೇಡ್ ಹೇಳಿರೋ ತರ ಮೇಂಟೆನೆನ್ಸ್ ಎಷ್ಟ್ ಸಿಗತ್ತೆ ಅದ್ರದ್ದು ಯಾವ್ದು ರೂಲ್ಸ್ ಇಲ್ಲ. ಅದು ಬರೀ ಜಡ್ಜ್ದು ಡಿಸ್ಕ್ರೆಷನ್ ಮೇಲೆ ಹೋಗತ್ತೆ, ಜಡ್ಜ್ ಅಭಿಪ್ರಾಯ ಮೇಲೆ ಡಿಪೆಂಡ್ ಆಗತ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ. ಮ್ಯಾಮ್ ಚೆನ್ನಾಗಿತ್ತು, ಚೆನ್ನಾಗಿ ಮಂಡನೆ ಮಾಡಿದ್ರಿ. ನನ್ಗೆ ಇದನ್ನೆಲ್ಲ ಕೇಳ್ಬಿಟ್ಟು ಮತ್ತೆ ರೀಸೆಂಟ್ ಜಡ್ಜ್ಮೆಂಟು ಮತ್ ಅದನ್ನೆಲ್ಲ ನೋಡ್ಬಿಟ್ಟು ನನಗ್ ಅನ್ಸಿದೆ ಅಂತಂದ್ರೆ ಮ್ಯಾಮ್, ಈ ಮೇಂಟೆನೆನ್ಸ್ ಲಾ ಅನ್ನೋದನ್ನೇ ಅದು ಪೆಟ್ರಿಯಾರ್ಕಲ್ ಸಿಸ್ಟಮ್ ಅನ್ನೋದು, ಅದ್ರ ಸಲುವಾಗಿ ಹೆಣ್ಮಕ್ಳು ತುಂಬಾ ಹೋರಾಡ್ಬೇಕು. ಅದು ಮೇಂಟೆನೆನ್ಸ್ ಪಡ್ಕೋಬೇಕಂತಂದ್ರೆ ಕೋರ್ಟಿಗೆ ಹೋಗ್ಬೇಕು. ಅದು 2,000ನೋ 3,000 5,000. ಆಮೇಲೆ ಘನತೆ ಬದುಕ್ಬೇಕು ಅನ್ನೋದನ್ನ ಅದು ಇಟ್ ಈಸ್ ಡಿಪೆಂಡ್ ಆನ್ ಪರ್ಸನ್ ಟು ಪರ್ಸನ್ ಡಿಫರ್ ಆಗತ್ತೆ. ಅದನ್ನ ಹೇಗೆ ಡಿಫೈನ್ ಮಾಡ್ಕೊಳ್ಳೋದು, ಅದು ಒಂದ್ ಪ್ರಶ್ನೆ ಮ್ಯಾಮ್ ನನ್ಗೆ, ಘನತೆ ಬದುಕನ್ನ ಹೇಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಈ ಮೇಂಟೆನೆನ್ಸ್ ಅನ್ನೋದನ್ನೇ ಅದು ಪೆಟ್ರಿಯಾರ್ಕಲ್ ಆಂಗಲ್ ಮಹಿಳೆಯರನ್ನ ಮತ್ತೆ ಇನ್ನೊಂದಿಷ್ಟು ಸಂಕಷ್ಟಕ್ಕೆ ದೂಡ್ತಾ ಇದೆನಾ? ಯಾಕಂತಂದ್ರೆ ಸರಿತಾ ಅವ್ರ ಕೇಸ್ ಆಗಿರ್ಬಹುದು, ಮೇಂಟೆನೆನ್ಸ್ ಕೊಡಂದಾಗ ಅಕ್ಕಿನೇ ಕೊಟ್ಟಿದ್ದು ಉದಾಹರಣೆಗಳೂ ಇದೆ. ಅದು ಹೇಗೆ ನೋಡ್ಬೇಕು ಅಂತ ಅದು ನಿಜ. ಆಮೇಲೆ ಇದ್ರ ಹಾ, ಹೆಲೋ 1 ಮಿನಿಟ್, ಇದಕ್ಕೆ ಯು ಕ್ಯಾನ್ ಮೇಕ್ ಸೇರ್ಸ್ಕೋಬಹುದು. ಮೇಂಟೆನೆನ್ಸ್ ಅಂತ ಹೇಳೋ ಬರೀ ಮಹಿಳೆಯರ್ದಲ್ಲ, ಐ ಥಿಂಕ್ ಮಕ್ಕಳನ್ನು ಕೂಡ ಸೇರ್ಸ್ಬಿಟ್ರೆ ಮಕ್ಳಿಗೂ ಕೊಡ್ಬೇಕಾಗತ್ತ ಅವನು. ಆ ಮಕ್ಳು ಕೂಡ 21 ಇಯರ್ಸ್ 18 ಇಯರ್ಸ್ ತನಕ ಏನೋ ಇದೆ ಉಂಟು, ಆತರ ಲೆಕ್ಕಗಳಿದೆ. ಆ ತರ ಅವನು ಕೊಡ್ಬೇಕಾಗತ್ತೆ. ಆ ಮಕ್ಳಿಗೂ ಒಂದು ಎಜುಕೇಶನ್ಗೆ ಕೊಡ್ಬೇಕಾಗತ್ತೆ. ಮಕ್ಕಳದ ಹೆಣ್ಣು ಮಕ್ಳು ಮದ್ವೆ ಆಗದಿದ್ರೆ ತಿಲ್ದೆ ಮ್ಯಾರಿ ಅವ್ರಿಗೆ ಕೊಡ್ಬೇಕಾಗತ್ತೆ. ಆ ತರ ಎಲ್ಲ ಕೆಲವು ರೂಲ್ಸ್ ಇದೆ ಅಂತ ತಿಳ್ಕೊಂಡಿನಿ ನಾನು. ಆದ್ರೆ ಅವ್ರು ಕೊಡೋದು ಅದು ವಿಷಯ ಬೇರೆ. ಇನ್ನೊಂದು ಪ್ರಶ್ನೆ, ಲಾಸ್ಟ್ ಒಂದು, ಸೋಷಲಿಸ್ಟ್ ಕಂಟ್ರೀಸ್ ನಲ್ಲಿ ಮೇಂಟೆನೆನ್ಸ್ ಲಾ ಏನ್ ಮಾಡ್ತಾ ಇದೆ? ಡೂ ಯು ಹ್ಯಾವ್ ಎನಿ ಮಾಹಿತಿ? ಆಕ್ಚುಲಿ ಸೋಷಿಯಲಿಸ್ಟ್ ಕಂಟ್ರಿ ಅಂದ್ರೆ ಯಾವ್ದು ಕಾಮ್ರೇಡ್? ಈಗ ಚೈನಾ ಇರ್ಬೋದು ನಿಮ್ಗೆ, ಅಥವಾ ಈ ಕ್ಯೂಬಾ. ಮಿಡಲ್ ಕಾಸ್ಟ್ ಕ್ಯೂಬಾ ಗೀಬಾ ಆ ತರ ಏರಿಯಾಗಳಿರ್ಬೋದು, ಲ್ಯಾಟಿನ್ ಅಮೆರಿಕಾ ಇರ್ಬೋದು, ಅಲ್ಲೆಲ್ಲ ಸೋಷಲಿಸಂ ಇದೆ. ಅಲ್ಲಿಯ Correct. ಕಾನೂನ್ ಬಗ್ಗೆ ಏನಾದ್ರು ನಿಮ್ಗೆ ಮಾಹಿತಿ ಇದೆಯಾ? ನನ್ಗೆ ಮಾಹಿತಿ ಇಲ್ಲ ಕಾಮ್ರೇಡ್, ಸ್ವಲ್ಪ ಸ್ಟಡಿ ಮಾಡ್ಬೇಕು ಅಲ್ಲಿ ಹೆಂಗ್ ನಡೀತಾ ಇದೆ ಅಂತ. ಅದು ಕಮ್ಯುನಿಸ್ಟ್ ಕಂಟ್ರೀಸ್ ಅಲ್ಲಿ. ಓಕೆ, ನೋಡ್ಬೇಕು ಅದ್ ಹೆಂಗ್ ನಡೀತಾ ಇದೆ ಅಂತ. ನನ್ಗೂ ಗೊತ್ತಿಲ್ಲ. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಮತ್ತೊಂದು ಇನ್ನೊಂದು ಹೇಳ್ತೇನೆ, ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಇಟ್ ಮೇ ಬಿ ಬೆಟರ್ ದ್ಯಾನ್ ಇನ್ ಇಂಡಿಯಾ. ಆಕ್ಚುಲಿ ನಾವು ಯೋಚನೆ ಮಾಡ್ತೀವಿ ವೆಸ್ಟರ್ನ್ ಕಂಟ್ರೀಸ್ ನಲ್ಲಿ ಇನ್ನೊಂದ್ ಸ್ವಲ್ಪ ಚೆನ್ನಾಗಿರತ್ತೆ ಅಂತ. ಬಟ್ ನಾವು ಕೆಲವೊಂದು ಯುನೈಟೆಡ್ ಸ್ಟೇಟ್ಸ್ ತೀರ್ಪುಗಳು ನೋಡ್ತಾ ಇದೆ ಅಂದ್ರೆ ಅವರು ಇಂಡಿಯಾ ತರಾನೇ ಆಗ್ತಾ ಇದ್ದಾರೆ, ತುಂಬಾ ಕನ್ಸರ್ವೇಟಿವ್. ಸೊ ಅಲ್ಲಿ ಕೂಡ ಜಡ್ಜಸ್ ತುಂಬಾ ತೀರ್ಪುಗಳು ಮಹಿಳೆಯರ ವಿರುದ್ಧ ಮಾಡ್ತಾ ಇದ್ದಾರೆ ಇವಾಗ. ನಮ್ ದೇಶದಲ್ಲಿ ಕೂಡ ಮುಂಚೆ ಮಹಿಳೆಯರ ಪರವಾಗಿ ಕೆಲವೊಂದು ತೀರ್ಪುಗಳು ಬರ್ತಾ ಇತ್ತು, ಇವಾಗ ಮಹಿಳೆಯರ ವಿರುದ್ಧ ತುಂಬಾ ಬರ್ತಾ ಇದೆ. ಬಟ್ ರತಿ ಕಾಮ್ರೇಡ್ ಹೇಳಿರೋ ತರಾನೇ ಹೌದು, ಈ ಮೇಂಟೆನೆನ್ಸ್ ಕಾನೂನುಗಳು ಏನಿದೆಯೋ ಅದು ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ಮತ್ತೆ ಡಾಟರ್ಸ್ಗೆ ಅವರು ಮದುವೆ ಮಾಡುವ ತನಕ ಅವರು ಮೇಂಟೆನೆನ್ಸ್ ಕೇಳ್ಬೋದು. ಬಟ್ ಬಾಯ್ ಚಿಲ್ಡ್ರನ್ 18 ವರ್ಷ ಆಗುವ ತನಕ ಅವ್ರು ಕೇಳ್ಬೋದು. ಸೊ ಬಾಯ್ ಚಿಲ್ಡ್ರನ್ 18 ವರ್ಷ ತನಕ ಕೇಳ್ಬೋದು, ಅನ್ಮ್ಯಾರಿಡ್ ಡಾಟರ್ಸ್ ಮದುವೆ ಆಗುವ ತನಕ ಕೇಳ್ಬೋದು, ಮತ್ತೆ ಅಡಾಪ್ಟೆಡ್ ಚಿಲ್ಡ್ರನ್ ಕೂಡ ಮೇಂಟೆನೆನ್ಸ್ ಕೇಳ್ಬೋದು ಫಾದರ್ ಇಂದ. ಶಿಲ್ಪಾ ಅವರೇ, ನೀವು US ಬಗ್ಗೆ ಹೇಳಿದ್ರಲ್ಲ, ವೆರಿ ಮಚ್ ಟ್ರೂ. ನಾನು ಹೇಳಿದ್ನಲ್ಲ ಒಂದ್ ಕೇಸ್ ಅಂತ, ಹೌದು, ವೆರಿ ವೆರಿ ಟ್ರೂ ನೀವು ಹೇಳಿದ್ದು. ತುಂಬಾ ಮಹಿಳೆಯರ ವಿರುದ್ಧ ಆಗ್ತಾ ಇದೆ. ಅಲ್ಲಿ ಅಬಾರ್ಷನ್ ಕೂಡ ಒಂದು ತುಂಬಾ ಫೇಮಸ್ ಕೇಸ್ ಇತ್ತು, ಅದು ಕೂಡ ಅವರು ರಿವರ್ಸ್ ಮಾಡಿದ್ದಾರೆ ಇವಾಗ. ಅಬಾರ್ಷನ್ ತಗೊಳ್ಳುವ ಹಕ್ಕಿದೆ ಅಂತ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ತುಂಬಾ ವರ್ಷಗಳ ಹಿಂದೆ ಹೋರಾಟದಿಂದ ಬಂದಿತ್ತು. ಅದು ಕೂಡ ರೋ ವರ್ಸಸ್ ವೇಡ್ ಅಂತ. ಅದು ಕೂಡ ಇವಾಗ US ಸುಪ್ರೀಂ ಕೋರ್ಟ್ ಸ್ವಲ್ಪ ರಿವರ್ಸ್ ಮಾಡಿದೆ.
ಹಲೋ ಒಂದು ಹಲೋ ಹೇಳಿ ಮೇಡಮ್, ಮಾತಾಡಿ ಮೇಡಮ್. ನಮಸ್ಕಾರ. ನಂದೊಂದು ಪ್ರಶ್ನೆ ಏನಂದ್ರೆ, ಈ ಲಿವಿಂಗ್ ಟುಗೆದರ್ಗೆ ಕಾನೂನು ಸಮ್ಮತ ಸಿಕ್ಕಿರೋದ್ರಿಂದ ಹ್ಮ್ ಅವ್ರು ಮೊದಲನೇ ಮದುವೆಗೆ ಡೈವರ್ಸ್ ಕೊಡ್ದಲ್ಲ ಇಲ್ಲಿ ಇನ್ನೊಂದು ಲಿವಿಂಗ್ ಟುಗೆದರ್ ಮಾಡಿಕೊಂಡಿದ್ರೆ ಮೊದಲನೇ ಅವ್ರ ಹೆಂಡತಿ ಬೈಗಮಿ ಕೇಸ್ ಹಾಕ್ಲಿಕ್ಕೆ ಬರುತ್ತಾ? ಆಕ್ಚುಲಿ ಬೈಗಮಿ ಅಂತ ಕೇಸ್ ಹಾಕಕ್ಕೆ ಮದುವೆ ಆಗ್ಬೇಕಾಗಿತ್ತು. ಸೊ ಇಲ್ಲ, ಹ್ಮ್ ಹ್ಮ್. ಬೈಗಮಿ ಅದಕ್ಕೇನೆ ಈಗ ಬೈಗಮಿ ಮತ್ತೆ ಕಷ್ಟ ಆಗುತ್ತಲ್ಲ ಮೊದಲನೇ ಹೆಂಡತಿಗೆ. ಹೌದು, ಮೊದಲನೇ ಹೆಂಡತಿ ಗಂಡ ಅಫೇರ್ ಹಿಡ್ಕೊಂಡಿದ್ದಾರೆ ಅಂತ ಡಿವೋರ್ಸ್ ತಗೊಳ್ಬೋದು. ಅರೆ ಇದು ಲಿವಿಂಗ್ ಟುಗೆದರ್ಗೆ ಪರ್ಮಿಷನ್ ಸಿಕ್ಕಿದೆಯಲ್ಲ, ಕಾನೂನುಗೊಳಿಸ್ಬಿಟ್ಟಿದಾರಲ್ಲ, ಕಾನೂನು ಬದ್ಧ. ಬಟ್ ಲಿವಿಂಗ್ ಟುಗೆದರ್ಗೆ ಪರ್ಮಿಷನ್ ಸಿಕ್ಕಿಲ್ಲ ಮೇಡಮ್. ಆಕ್ಚುಲಿ ಉತ್ತರಾಖಂಡ್ ಕಾನೂನು ನೋಡಿದ್ರೆ ಅದು ಲಿವಿಂಗ್ ಟುಗೆದರ್ ಬೇರೆ ಮದುವೆ ಇರಬಾರ್ದು ಅಂತಾನೆ ರೂಲ್ಸ್ ಇದೆ ಆ ಉತ್ತರಾಖಂಡ್ ಕಾನೂನಲ್ಲಿ. ಲಿವ್ ಇನ್ ರಿಲೇಶನ್ಶಿಪ್ ನೋಂದಣಿ ಮಾಡಕ್ ಹೋಗುವಾಗ ಬೇರೆ ಮದುವೆ ನಂದು ಇಲ್ಲ ಅಂತ ಡಿಕ್ಲರೇಷನ್ ಕೊಡ್ಬೇಕು. ಮತ್ತೆ ಆಕ್ಚುಲಿ ಲಿವ್ ಇನ್ ರಿಲೇಶನ್ಶಿಪ್ ನನ್ನ ಅಭಿಪ್ರಾಯ ಅದ್ರಿಗೆ ರೆಕಗ್ನಿಷನ್ ಕೊಡೋದು ಒಳ್ಳೇದೇ. ಯಾಕಂದ್ರೆ ಒಂದೆರಡ್ ಕೇಸ್ ಈ ತರ ಒಂದನೇ ಹೆಂಡತಿಗೆ ಕಷ್ಟ ಆಗ್ತಾ ಇರುವ ರೀತಿನಲ್ಲಿ ಇರ್ಬೋದು. ಬಟ್ ತುಂಬಾ ಜನರು ಲಿವ್ ಇನ್ ರಿಲೇಶನ್ಶಿಪ್ ಸ್ವಂತ ಇಚ್ಛೆಯಿಂದ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವಾಗ ನಮ್ ದೇಶದಲ್ಲಿ ಅಂತರ್ ಧರ್ಮ ಮತ್ತೆ ಅಂತರ್ ಜಾತಿ ಮದುವೆ ಮಾಡೋದು ತುಂಬಾ ಕಷ್ಟ ಆಗಿದೆ. ನಮ್ ಕರ್ನಾಟಕದಲ್ಲಿ ಕೂಡ ಅಂತರ್ಜಾತಿ ವಿವಾಹ ಮಾಡ್ಕೊಂಡು ಎಷ್ಟ್ ಮಹಿಳೆಯರು ತೀರ್ ಹೋಗಿದ್ದಾರೆ. ಯಾಕಂದ್ರೆ ಆನರ್ ಕಿಲ್ಲಿಂಗ್ ಬಂದು ಅವ್ರ ಫ್ಯಾಮಿಲಿ ಮಾಡ್ತಾರೆ. ಸೊ ಕೆಲವೊಬ್ರಿಗೆ ಮದುವೆ ಮಾಡುವ ಆಪ್ಷನ್ನೇ ಇರಲ್ಲ. ಯಾಕಂದ್ರೆ ಅಂತರ್ಜಾತಿ ಮದುವೆ ಮಾಡಿದ್ರೆ ಯಾರೋ ಬಂದ್ ಸಾಯಿಸ್ತಾರೆ ಅವ್ರನ್ನ. ಇಲ್ಲಾಂದ್ರೆ ಅಂತರ್ ಧರ್ಮ ಮದುವೆ ಮಾಡ್ಕೊಳ್ತೀರಂದ್ರೆ ಇವಾಗ ಈ ಬಿಜೆಪಿ ಸರ್ಕಾರ ಈ ಕೋಮುವಾದ ಕಾನೂನ್ ತಗೊಂಡ್ ಬಂದಿದೆ, ಲವ್ ಜಿಹಾದ್ ಕಾನೂನ್. ಸೊ ಕರ್ನಾಟಕದಲ್ಲಿ ಕೂಡ ಫ್ರೀಡಮ್ ಆಫ್ ರಿಲಿಜಿಯಸ್ ಲಾ ಅಂತ ಒಂದ್ ಕಾನೂನ್ ಇದೆ. ಅದು ಆಕ್ಚುಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಾವ್ ಅದನ್ನ ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ರು. ಬಟ್ ಇಲ್ಲಿ ತನಕ ವಾಪಸ್ ತಗೊಂಡೇ ಇಲ್ಲ ಆ ಕಾನೂನ್ನ. ಆಕ್ಚುಲಿ ಆ ಕಾನೂನಲ್ಲಿ ಅಂತರ್ಧರ್ಮ ವಿವಾಹ ಮಾಡ್ತಾ ಇದ್ದೀರಂದ್ರೆ ಆ ಕಾನೂನಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮುಂಚೆ DC ಮುಂಚೆ ಹೋಗ್ಬಿಟ್ಟು ಡಿಕ್ಲರೇಷನ್ ಮಾಡ್ಬೇಕು, ನಾನು ಸ್ವಂತ ಇಚ್ಛೆಯಿಂದ ಮದುವೆ ಮಾಡ್ಕೊಳ್ತಾ ಇದ್ದೀನಿ, ನಾನು ಕನ್ವರ್ಷನ್ ಮಾಡ್ತಾ ಇಲ್ಲ ಅಂತ ಡಿಕ್ಲರೇಷನ್ ಹೋಗ್ಬಿಟ್ಟು ಕೊಡ್ಬೇಕು. ಸೊ ಜನರಿಗೆ ಕೂಡ ಅಂತರ್ಧರ್ಮ ಮತ್ತೆ ಅಂತರ್ಜಾತಿ ವಿವಾಹ ಮಾಡ್ಕೊಳ್ಳಕ್ಕೆ ತುಂಬಾ ಭಯ ಆಗ್ಬಿಟ್ಟಿದೆ ಈ ಕೋಮುವಾದದಿಂದ. ಯಾಕಂದ್ರೆ ಹಿಂದೂ ಮಹಿಳೆಯರು ಮುಸ್ಲಿಂ ಪುರುಷರನ್ನ ಹೋಗ್ಬಿಟ್ಟು ಮದುವೆ ಮಾಡಿದ್ರೆ ಲವ್ ಜಿಹಾದ್ ಅಂತ ಬಂದು ಗಲಾಟೆ ಮಾಡ್ತಾರೆ. ಸೊ ಈ ಕಾರಣದಿಂದ ನನ್ನ ಅಭಿಪ್ರಾಯ ಲಿವ್ ಇನ್ ರಿಲೇಶನ್ಶಿಪ್ ಗೆ ಕಾನೂನಲ್ಲಿ ಅವಕಾಶ ಮಾಡೋದು ಒಳ್ಳೇದೇ ಅಂತ ಅನ್ಸ್ತಾ ಇದೆ. ಅಲ್ಲ, ಆದ್ರೆ ಅವರು ಡಿವೋರ್ಸ್ ಮಾಡ್ದಲೇನೆ ಲಿವಿಂಗ್ ಟುಗೆದರ್ಗೆ ಹೋದ್ರೆ, ಇಲ್ಲಿ ಯಾವ್ದೋ ಒಂದು ಮೈಸೂರಲ್ಲಿ ನಾನು ಕೇಸ್ ನೋಡಿದ್ದೆ. ಆದ್ರೆ ಅವ್ರ ಮೊದಲನೇ ಹೆಂಡತಿ ಏನು ಮಾಡ್ಲಿಕ್ಕಾಗ್ಲಿಲ್ಲ. ಮೊದಲನೇ ಹೆಂಡತಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕೋದು ಕಷ್ಟ. ಯಾಕಂದ್ರೆ ಬೈಗಮಿ ಕೇಸ್ ಹಾಕಕ್ಕೆ ಎರಡನೇ ಮದುವೆ ಆಗ್ಬೇಕಾಗಿತ್ತು. ಬಟ್ ಡಿವೋರ್ಸ್ಗೆ ಕೇಸ್ ಹಾಕ್ಬೋದು, ಕ್ರುಯಲ್ಟಿಗೆ ಕೇಸ್ ಹಾಕ್ಬೋದು, 498 ಕೇಸ್ ಹಾಕ್ಬೋದು. ಸೊ ಈ ಬೇರೆ ಬೇರೆ ತರದ ಕೇಸ್ ಎಲ್ಲ ಹಾಕ್ಬೋದು ಮಹಿಳೆಯರು. ಮತ್ತೆ ಬೇರೆಯವ್ರ ಜೊತೆ ಹೋಗ್ಬಿಟ್ಟು ಅವ್ರ ಜೀವನ ಮಾಡ್ತಾ ಇದ್ರೂನು ಅವರಿಂದ ಮೇಂಟೆನೆನ್ಸ್ ತಗೊಳ್ಬಹುದು. ಮತ್ತೆ ಈ ತರ ಅಫೇರ್ ಹಿಡ್ಕೊಳ್ಳೋದು ಇಸ್ ಅ ಗ್ರೌಂಡ್ ಫಾರ್ ಡಿವೋರ್ಸ್, ತುಂಬಾ ಒಳ್ಳೆ ಗ್ರೌಂಡ್ ಫಾರ್ ಡಿವೋರ್ಸ್. ಸೊ ಡಿವೋರ್ಸ್ ಕೂಡ ಅಲ್ಲ, ಇದು ಅಫೇರ್ ಅಂತ ಬರಲ್ಲ, ಲಿವಿಂಗ್ ಟುಗೆದರ್ ಅಂತ ನಾವು ಹೆಸರು ಕೊಟ್ಕೊಳ್ಳೋದ್ರಿಂದ. ಇಲ್ಲ ಅದು ಕೂಡ ಅಫೇರ್ ಅಂತಾನೆ ಬರುತ್ತೆ. ಒಂದು ಹೆಂಡತಿ ಹಿಡ್ಕೊಂಡು ಇನ್ನೊಬ್ರನ್ನ ಹೆಂಡತಿ ರೀತಿನಲ್ಲಿ ಹಿಡ್ಕೊಂಡ್ರೆ ಅದು ಅಫೇರ್ ಅಂತ ಬರುತ್ತೆ. ಚೀಟಿಂಗ್, ಅದು ಚೀಟಿಂಗ್ ಆಗುತ್ತೆ, ಚೀಟಿಂಗ್ ಕೇಸ್ ಕೂಡ ಹಾಕಲ್ಲ. ಆಗತ್ತೆ. ಅದಕ್ಕೆ ಜಸ್ಟಿಫಿಕೇಶನ್ ಆಮೇಲೆ ಹೇಗಂತಂದ್ರೆ ಮ್ಯಾಮ್, ಹಾ ಮೊದ್ಲೇ ಹೆಂಡತಿ ಇಲ್ಲ, ಏನೋ ಸಪ್ರೇಷನ್ಸ್ ಆಗಿದ್ದಾರೆ, ಅದಕ್ಕೆ ನಾನು ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ ಅಂದ್ರೆ ಫಸ್ಟ್ ಹೆಂಡತಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರುವಂತಹ ಪರಿಸ್ಥಿತಿ ಇರುತ್ತೆ, ಬೈಗಮಿ ಹಾಕ್ಲಿಕ್ಕೆ ಆಗೋದಿಲ್ಲ. ಅದು ನಿಜ. ಯಾಕಂತಂದ್ರೆ ಲಿವ್ ಇನ್ ರಿಲೇಶನ್ಶಿಪ್ ಹಾ ಅದನ್ನು ಅಂದ್ರೆ ಲಾಸ್ನು ಬೇರೆ ಲಾಸ್ ಬರೋದ್ರ ಮೂಲಕ ಹೌದು, ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರತ್ತೆ. ಬಟ್ ಆಕ್ಚುಲಿ ನಾವು ಬರೀ ಒಂದನೇ ಹೆಂಡತಿ ಕಡೆಯಿಂದ ನಾವು ನೋಡ್ಬಾರ್ದು, ಆ ಎರಡನೇ ಹೆಂಡತಿ ಕಡೆನೂ ನೋಡ್ಬೇಕಲ್ವಾ. ಕೆಲವೊಂದ್ಸಲ ಗಂಡಸರು ಬಂದು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಮಹಿಳೆಯರ ಜೊತೆ ಇರ್ತಾರೆ. ಆ ಮಹಿಳೆಗೆ ಈ ಗಂಡಗೆ ಬೇರೆ ಹೆಂಡತಿ ಇದ್ದಾರೆ ಅಂತ ಕೂಡ ಗೊತ್ತಾಗಲ್ಲ, ಆಯ್ತಾ. ಸೊ ಮೋಸ ಮಾಡಿರ್ತಾರೆ, ಮೋಸ ಸುಳ್ಳು ಹೇಳಿರ್ತಾರೆ, ಮಾಡಿರ್ತಾರೆ. ಮೋಸ ಮಾಡಿರ್ತಾರೆ. ಆ ಗಂಡ ಇಬ್ರು ಮಹಿಳೆಯರಿಗೆ ಮೋಸ ಮಾಡಿರ್ತಾರೆ. ಸೀಕ್ರೆಟ್
ಹೌದು. ಸೊ ಅಟ್ಲೀಸ್ಟ್ ಲಿವ್ ಇನ್ ರಿಲೇಶನ್ಶಿಪ್ ಸ್ವಲ್ಪ ರೆಕಗ್ನಿಷನ್ ಇದ್ರೆ ಆ ಎರಡನೇ ಹೆಂಡತಿಗೂ ಏನಾದ್ರೂ ಒಂದ್ ಸಿಗತ್ತೆ ಆ ಗಂಡಯಿಂದ. ರೆಕಗ್ನಿಷನ್ ಇಲ್ಲ ಅಂದ್ರೆ ಎರಡು ಹೆಂಡತಿಗೂ ಏನು ಸಿಗಲ್ಲ. One thing ಅಂದ್ರೆ see, maintenance is not a statutory right. ಎಸ್, It's not ಬರೀ a statutory. ಕೇಳುವ ಹಕ್ಕಿದೆ, ತಗೊಳ್ಳುವ ಹಕ್ಕಿಲ್ಲ. ಹೇಳುವ ಹಕ್ಕಿದೆ. It's not ಹೌದು a statutory right. ಹೌದು And onus of requirement of maintenance falls on the woman. ಸೊ ಒಂಥರ ಈ ಲಾನೇ ಒಂಥರ ನೀವ್ ಹೇಳ್ದಂಗೆ ಇಟ್ಟಿದೆ ಒಂಥರ ಆಂಟಿ ವುಮೆನ್ ಲಾ ತರನೇ ಕಾಣುತ್ತಲ್ಲ ಈಗ ನೋಡಕ್ ಹೋದ್ರು ಓವರ್ ಆಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ, ಹೌದು ಹೌದು ಅಲ್ವಾ? ಇನ್ ದಿ ಇಂಟ್ರೆಸ್ಟ್ ಆಫ್ ವುಮೆನ್ ಅಂತ ಕಾಣಲ್ಲ. somehow they want to avoid women from ಡಿಪಾರ್ಟಿಂಗ್ ಫ್ರಮ್ ಅವರ್ ಹಸ್ಬೆಂಡ್. ಅಂದ್ರೆ ಕುಟುಂಬವನ್ನ ಕಾಪಾಡುವಂತ ಒಂದು ಮೂಲ ಕಲ್ಪನೆ ಅಲ್ವಾ? ಫ್ಯಾಮಿಲಿ ನೀವ್ ಹೇಳಿರೋದು ಕರೆಕ್ಟ್. ಇಟ್ ಆಲ್ ದ ಮ್ಯಾರೇಜ್ ಅಂಡ್ ಮೇಂಟೆನೆನ್ಸ್ ಲಾಸ್ ಇನ್ ಇಂಡಿಯಾ ಆರ್ ಮೇಡ್ ವಿತ್ ಅ ವ್ಯೂ ಟು ಸೇವ್ ಮ್ಯಾರೇಜ್. ಮ್ಯಾರೇಜ್, ಅದೇ ಮ್ಯಾರಿಟಲ್ ಲೈಫ್ ಅನ್ನೋದು ಪವಿತ್ರ, ಅದನ್ನ ಹೌದು. ಭಂಗ ಮಾಡಬಾರ್ದು. ಮ್ಯಾರೇಜ್ಗಿಂತ ಪುರುಷರಿಗೆ ಪರವಾಗಿರುತ್ತೆ ಅಂತ ಅದು ನ್ಯಾಚುರಲಿ ಪ್ಯಾಟ್ರಿಯಾರ್ಕಿ ಇರೋದ್ರಿಂದ ಅದೇ ಮ್ಯಾರಿಟಲ್ ಲಿವಿಂಗ್ ಲೈಫ್ ಅಂತಾನೆ ಟುಗೆದರ್ ಪುರುಷ ಪ್ರಧಾನ ಲೈಫ್. ಲಿವ್ ಇನ್ ಟುಗೆದರ್ ಲಿವ್ ಇನ್ ರಿಲೇಶನ್ಶಿಪ್ ಒಂದ್ ದೃಷ್ಟಿಯಿಂದ ಇಬ್ರು ಹುಡುಗ ಹುಡುಗಿಗೆ ಇಬ್ರಿಗೂನು ಅನುಕೂಲ ಆಗುತ್ತೆ ಅಂತ ತೋರಂಗಿದ್ರುನುವೆ ಅದ್ರದ್ದು ಅನುಕೂಲಗಳು ಹೆಚ್ಚು ಗಂಡ್ ಮಕ್ಳಿಗೆ ಆಗುತ್ತೇನೋ ಅಂತ ಅನ್ಸುತ್ತೆ. ಅದು ಅದು ನಿಜ. ಯಾಕಂದ್ರೆ ಇದು ನಾವ್ ಬರೀ ಒಂದ್ ತಿಂಗ್ಳಿಗೆ ಜೊತೆಗಿದ್ವಿ, ಇದು ಮದುವೆ ತರ ಇಲ್ಲ, ನನ್ನಿಂದ ಹಾ ಜೀವನ ಕೇಳಕ್ ಹೆಂಗ್ ಬರ್ತಾ ಇದೆಯಾ ಅಂತ ಕೂಡ ಒಂದಿರತ್ತೆ. And there ಶಿಲ್ಪ are more opportunities for men to cheat women, ಹೌದು both in ಅದು his first marriage and as well as in living relationship. ಹೌದು ಅದು ನಿಜ. ಶಿಲ್ಪ Yes. ಎಸ್ ಹಾ, ಹೇಳಿ ರೂಪ. ಹೆಲೋ ಹಾ ಶಿಲ್ಪ, ಅದೇ ಮ್ಯೂಚುವಲ್ ಡೈವೋರ್ಸ್ ಅಲ್ಲಿ ಆ, ಒಂದು ಅಮೌಂಟ್ ಕೊಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ. ಸ್ಮಾಲರ್ ಅಮೌಂಟ್ ಹ್ಯಾಸ್ ಬಿನ್ ಗಿವನ್ ಬಿಕಾಸ್ he has been asked to the husband has been asked to look into the education and health of the child. ಓಕೆ ಓಕೆ, ಆ ರೀತಿ ಆಗಿದೆ ಒಂದು ಡೈವೋರ್ಸ್ ಅಲ್ಲಿ, ಮ್ಯೂಚುವಲ್ ಆಗದದು. ಸೊ ಒಂದು ಲಂಪ್ಸಮ್ ಕೊಟ್ಟು, ಸಣ್ಣ ಲಂಪ್ಸಮ್ ಕೊಟ್ಟು ಇದೆರಡನ್ನ ನಾನು ನೋಡ್ಕೊಳ್ತೇನೆ ಹೇಳಿದ್ದವ. ಹಾ ಆಮೇಲೆ ಇವಳಿಗೆ ಮದುವೆ ಆಯ್ತು, ಹುಡುಗಿಗೆ ಮದುವೆ ಆಯ್ತು. ಹಾ ಆಗ ಮಗುಗೆ ಕೊಡುವಂತದ್ದು ರದ್ದಾಗಿ ಹೋಗ್ತಾ. ಇವಾಗ ಎರಡನೇ ಮದುವೆ ಆಗಿದೆ ಅಂದ್ರೆ ಹಾ ಅವರು ಮ್ಯೂಚುವಲ್ ಆಗಿ ಡಿವೋರ್ಸ್ ತಗೊಂಡಿದಾರಂದ್ರೆ ಆ ಹಾ, ಆ ಜೀವನಾಂಶ ಅದೆಲ್ಲ ಪೂರ್ತಿ ಮ್ಯೂಚುವಲ್ ಡಿವೋರ್ಸ್ ಅಗ್ರಿಮೆಂಟ್ ಪ್ರಕಾರನೇ ಹೋಗುತ್ತೆ ಕಾಮ್ರೇಡ್. ಯಾಕಂದ್ರೆ ಮ್ಯೂಚುವಲ್ ಡಿವೋರ್ಸ್ ಪೂರ್ತಿ ಮ್ಯೂಚುವಲ್ ಅಗ್ರಿಮೆಂಟ್ ಮೇಲೆ ಹೋಗತ್ತೆ. ಜಡ್ಜ್ದು ಆದೇಶ ಬರೀ ಆ ಅಗ್ರಿಮೆಂಟ್ ತಗೊಂಡು ಆ ಅಗ್ರಿಮೆಂಟ್ ನ ಒಪ್ಕೊಂಡು ಜಾರಿ ಮಾಡಿಸೋದು ಜಡ್ಜು ಮ್ಯೂಚುವಲ್ ಡಿವೋರ್ಸ್ ಕೇಸ್ ನಲ್ಲಿ. ಜಡ್ಜ್ದು ಬೇರೆ ಸೆಪರೇಟ್ ಆದೇಶ ಏನು ದೊಡ್ಡದಾಗಿರಲ್ಲ. ಬರೀ ಈ ಅಗ್ರಿಮೆಂಟ್ ನೋಡಿದೀನಿ, ಅಗ್ರಿಮೆಂಟ್ ಅಲ್ಲ, ಈಗ ಅವನ ಮಗು ಆದ ಕಾರಣ, ಅದು ಇವಳು ಸೆಕೆಂಡ್ ಮ್ಯಾರೇಜ್ ಆದ್ರೂ ಕೂಡ ಮಗು ಅವಂದಾದ ಕಾರಣ ಅಲ್ಲಿ ಬಟ್ ನೀನು ಅಗ್ರಿಮೆಂಟ್ ಎಜುಕೇಶನ್ ಅಂಡ್ ಹೆಲ್ತ್ ಅನ್ನ ನೀನ್ ನೋಡ್ಕೊಳ್ಬೇಕು ಅಂತ ಇದಾದ ಕಾರಣ ರೀಮ್ಯಾರೇಜ್ ಆದ್ರೆ ಅದು ಕೂಡ ರದ್ದಾಯ್ತಾ ನಂದು. ಸೊ ಅದೇ ಹೇಳ್ತಾ ಇದ್ದೀನಿ ಕಾಮ್ರೇಡ್, ಅವರು ಅಗ್ರಿಮೆಂಟ್ ನಲ್ಲಿ ಏನ್ ಬರ್ದಿದ್ದಾರೆ ಅದ್ರ ಪ್ರಕಾರ ಹೋಗತ್ತೆ. ಯಾಕಂದ್ರೆ ಈ ಅಗ್ರಿಮೆಂಟ್ ಇಲ್ಲ ಅಂದ್ರೆ ಎರಡನೇ ಮದುವೆ ಮಾಡ್ಕೊಂಡ್ರೆ ಆ ಮಹಿಳೆಯರಿಗೆ ಮೇಂಟೆನೆನ್ಸ್ ತಗೊಳ್ಳುವ ಹಕ್ಕಿಲ್ಲ. ಬಟ್ ಆ ಹಾ. ಮಗು ಅವ್ರ ಬಯೋಲಾಜಿಕಲ್ ಫಾದರ್ ಇಂದ ಮೇಂಟೆನೆನ್ಸ್ ಕಂಟಿನ್ಯೂ ಮಾಡ್ಬೋದು. ಬಟ್ ಹಾ. ಅದು ಅಗ್ರಿಮೆಂಟ್ ನಲ್ಲಿ ಅವರು ಬೇರೆ ರೀತಿನಲ್ಲಿ ಬರ್ದಿದಾರಂದ್ರೆ ಅದು ಆ ಅಗ್ರಿಮೆಂಟ್ ಪ್ರಕಾರ ಹೋಗತ್ತೆ. ಯಾಕಂದ್ರೆ ತುಂಬಾ ಕಪಲ್ಸ್ ಅಗ್ರಿಮೆಂಟ್ ನಲ್ಲಿ ಏನ್ ಬರೀತಾರಂದ್ರೆ ಹೆಂಡತಿ ಬೇರೆ ಎರಡನೇ ಮದುವೆ ಮಾಡ್ಕೊಂಡ್ರೆ ಆ ಎರಡನೇ ಗಂಡ ಮಕ್ಕಳನ್ನ ನೋಡ್ಕೊಳ್ಬೇಕು, ನಾನ್ ನೋಡ್ಕೊಳ್ಳಲ್ಲ ಅಂತ ಅಗ್ರಿಮೆಂಟ್ ಅಲ್ಲ, ನಲ್ಲಿ ಇಲ್ಲಿ ಅಗ್ರಿಮೆಂಟ್ ಅಲ್ಲಿ ಸೆಕೆಂಡ್ ಮ್ಯಾರೇಜ್ ಆಗೋ ವಿಷಯ ಬರ್ದೇ ಇಲ್ಲ. ಬರ್ದೇ ಇಲ್ಲ ಅದೇನ್ ಅಂದ್ರೆ ಆ ಮಾಡ್ಬೇಕು? ಮಕ್ಳು ಇನ್ನ ಕೇಳ್ಬೋದು, ಬಯೋಲಾಜಿಕಲ್ ಫಾದರ್ ಇಂದ ಇನ್ನ ಅವರು ಜೀವನಾಂಶ ಕೇಳ್ಬೋದಲ್ವಾ? ಕೇಳ್ಬೋದು. ಎಸ್ ಎಸ್ ಖಂಡಿತ. ಓಕೆ, ಹಾಗೆ. ಓಕೆ, ಅದು ಒಂದು ಇನ್ನೊಂದು ಇದೆ. ಟೈಮ್ ಇದೆಯಾ ಸರ್? ತೊಂದರೆ ಇಲ್ವಾ? ಕೇಳಿ ಮೇಡಮ್. ಅದೇ ಒಂದು ಕೇಸು ನಾವು ಅಟೆಂಡ್ ಮಾಡಿತ್ತು, ನಾನಲ್ಲ, ಸಮತಾದಿಂದ. ಅಲ್ಲಿ BSc ಮುಗಿಯುವಂತ ಹುಡುಗಿ, ಅವಳಿಗೆ ಫ್ಯಾಮಿಲಿ ಕೂಡಿಸಿ ಮದುವೆ ಮಾಡ್ತಾರೆ. ಅವಳು BSc ಕೂಡ ಕಂಪ್ಲೀಟ್ ಮಾಡಲ್ಲ. ಅವಳು ತನಗೆ ಮದುವೆ ಬೇಡ ಅಂತ ಸಹ ಹೇಳಲಿಲ್ಲ, ಅವಳು ಮದುವೆ ಆಗ್ತಾಳೆ. ಓಕೆ, ಅವಳಿಗೆ ನಾವು ಹೇಗೆ ಹೆಲ್ಪ್ ಮಾಡ್ಬೋದು? ಅಂದ್ರೆ ಅವ್ರಿಗೆ ಪ್ರಾಬ್ಲಮ್ ಸದ್ಯಕ್ಕೆ ಏನಾಗಿರೋದು, ಅವ್ರು ಮದುವೆ ಆಗಿದ್ದಾರೆ ಬಟ್ ಆ ಗಂಡ ಮದುವೆ ಆಗಿದೆ ಅಂತ ಒಪ್ಕೊಳ್ತಾ ಇಲ್ವಾ? ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಒಪ್ಪಿಕೊಂಡಾನೆ.
ನಮಗಂದ್ರೆ ಅವಳು ಎಜುಕೇಶನ್ ಬಿಟ್ಟು BSc ಫೈನಲಿಗೆ ಬಂದಾಳಲ್ಲ, ಫೈನಲಿಗೆ ಬಂದವಳು ಕಂಪ್ಲೀಟ್ ಮಾಡಿಬಿಟ್ಟು ಅವಳಿಗೆ ಒಂದು ಡಿಗ್ರಿ ಇದ್ರೆ ಒಳ್ಳೇದಲ್ವಾ ಅಂತ ಹೆಲ್ಪ್ ಮಾಡ್ಲಿಕ್ಕೆ ಹೋದ್ರೆ ಅದು ಅವಳಿಗೆ ಇಲ್ಲ ಅದ್ರ ವಿಷಯದಲ್ಲಿ. ಆಗ ಎಂತ ಮಾಡಬಹುದು? ಸೊ ಈ ತರ ಓದಕ್ BSc ನೋಡಮ್ಮ, BSc ಹೇಳಂತೆ ಶಿ ಈಸ್ ಅನ್ ಅಡಲ್ಟ್ ಆಲ್ರೆಡಿ. ಬಟ್ ಬೇಸಿಕ್ಲಿ But it doesn't come under ಈಗ ನಾವೀಗ ನಾವು ಮಾತಾಡಿದವ್ರು ಮೇಂಟೆನೆನ್ಸ್ ಬಗ್ಗೆ. There is nothing like maintenance over there. They are married couple. Now she wants to do her BA or not, we don't know that also. If she wants to do, she'll got all the right to do that. Yeah. We should he's not support ಅಷ್ಟೇ. supporting ಅಂದ್ರೆ you have to file a case for maintenance, comrade. ಇಲ್ಲ ಅದು ಮೈಂಟೆನೆನ್ಸ್ ಕೇಸ್ ಅಲ್ಲ. ಓಕೆ ಬೇಡ, It doesn't come ಇದು under maintenance. ತುಂಬಾ ಲೆಂಗ್ದನ್ ಆಗ್ತದೆ, ಬೇಡ. ಇಟ್ಸ್ ಎ ಡಿಫರೆಂಟ್ ಕೇಸ್. Okay. Actually, Shilpa Aure, I want to tell you about the UCC because Yes. what the women's movement brought in the UCC was entirely different. It was Yes. not Manuvadi UCC. Now ಹೌದು. what ಇನ್ನು you're talking ಬಿಜೆಪಿ about the three, ತಗೊಂಡ್ ಬಂದಿರೋ UCC is fully Hindu UCC. ಈಗ ಹೌದು. And you know, at that time, the women's movement said that they just withdrew from the UCC. They said we want gender just laws. That's ಹೌದು. important. That's why they fought for gender just laws. They did not fight for the UCC. Okay. ಹೌದು. ಸೊ ಸಮಯ ಮುಗಿದಿದೆ, ಕ್ಲೋಸ್ ಮಾಡೋಣ ಅನ್ಸುತ್ತೆ ಮಣಿ. Yeah. ಓಕೆ. It is a wonderful talk. Wonderful. I really thank Shilpa Thank you, Prasad for comrade. excellent Nalana presentation and Kaviraj. clarifications. It was a very good debate, and as you said in the beginning, it is a very vast topic. And quoting cases also, you have enumerated the many cases, live cases to just prove your points. And that was really excellent, and it was one of the best programs we had. Thank you very much, comrade, and Thank also you, thank comrade. all the participants for having contributed their opinions. ಓಕೆ, ಧನ್ಯವಾದಗಳು ಕಾಮ್ರೇಡ್. ಇವತ್ತು ಸಭೆಯನ್ನ ಮುಕ್ತಾಯ ಮಾಡ್ತೀವಿ, ಮತ್ತೆ ಸಿಗೋಣ ಇನ್ನೊಂದ್ಸಲ. ಓಕೆ, ಥ್ಯಾಂಕ್ ಯು ಮೇಡಮ್. ಗುಡ್ ನೈಟ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. Thank you to everyone. Thank you to Thank you. Friday Forum. Thank you very Good much. night. Good night. Thanks Good a night. lot. Good night.